ಸಂಗೀತ ನಿರ್ದೇಶಕರೇ ಮೊದಲು ಪುಟ್ಟ ಲಕ್ಷ್ಮಿನ ಲಾಂಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಇದು ನನಗೆ ಸರ್ಪ್ರೈಸು. ನಾನು 21 ಇಯರ್ಸ್ ಆಯ್ತು ಇಂಡಸ್ಟ್ರಿಗೆ ಬಂದು. ಫಸ್ಟ್ ಟೈಮ್ ಯಾವುದೋ ಲಾಂಚ್ ಅಂತ ಮಾಡ್ತಾ ಇರೋದು ನಂದೇ ಹಾಡ್ದು. ಆ್ಯಂಡ್ ಅದು ಅಯೋಗ್ಯ ಟೂರ್ ಮಾಡ್ತಾ ಇರೋದು ಖುಷಿ ಆಗ್ತದೆ. ಆ್ಯಂಡ್ ಸರ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ವಿ ಆರ್ ಸೋ ಪ್ರೌಡ್. ನೀವು ಈ ಮಣ್ಣಲ್ಲಿ ಹುಟ್ಟಿದ್ದು, ನಿಮ್ಮ ಈ ಫೈರು, ನಿಮ್ಮ ಒಂದು ಪ್ಯಾಷನ್ ಯಾವತ್ತೂ ಇನ್ಸ್ಪೈರಿಂಗ್ ಆಗಿರುತ್ತೆ. ಆ್ಯಂಡ್ ಮಹೇಶ್ ಅವ್ರಿಗೆ ಮೊದಲನೇ ವರ್ಷದ ಆ್ಯನಿವರ್ಸರಿ ಶುಭಾಶಯಗಳು. ಆ್ಯಂಡ್ ಇವರಿಬ್ಬರಿಗೋಸ್ಕರ ಈ ಹಾಡನ್ನು ಈಗ ಲಾಂಚ್ ಮಾಡ್ತೀವಿ. ಲೆಟ್ಸ್ ಲಾಂಚ್ ದ ಸಾಂಗ್. ಅವರ ಜೊತೆಯಲ್ಲಿ ಡೈಲಾಗ್ಸ್ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಪದೇ ಕದಿಯುವಂತಹ ನಮ್ಮ ಅಯೋಗ್ಯ ಟು ಸಿನಿಮಾದ ಡೈಲಾಗ್ ರೈಟರ್ ಮಾಸ್ತಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಮಾಸ್ತಿ ಸರ್, ಹಾರ್ಟ್ಲಿ ವೆಲ್ಕಮ್ ನಿಮಗೂ ಕೂಡ. ಚೇತನ್ ಸರ್, ಪ್ರೀತಿಯ ಸ್ವಾಗತ ನಿಮಗೂ ಕೂಡ. ಮುದ್ಮುದ್ ಪುಟ್ಟಲಕ್ಷ್ಮಿ ತುಂಬಾನೇ ಚೆನ್ನಾಗಿದೆ ಆ ಪದ ಬಳಕೆಗಳೆಲ್ಲವೂ. ಅಂಡ್ ಒಂದು ಸೊಗಡನ್ನ ಮತ್ತೆ ಹೇಳೋ ರೀತಿಯಲ್ಲಿ ಕೇಳಿಸುತ್ತೆ. ಏನಮ್ಮಿ ನೀವೇ ಬರ್ದಿದ್ರಿ, ಸೂಪರ್ ಹಿಟ್ ಆಗಿದೆ. ಇದೀಗ ಅದಕ್ಕೆ ಸೇರ್ಪಡೆ ಅಂತ ಅನ್ಸುತ್ತೆ. ಹೇಗೆ ನಡೀತು ಈ ಲಿರಿಕ್ಸ್ ಪ್ರೋಸೆಸ್ ಎಲ್ಲ, ಪ್ಲೀಸ್ ಹೇಳಿ. ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ಶುಭ ದಿನ. ಸತೀಶ್ ಸರ್ ಅವರ ಹುಟ್ಟುಹಬ್ಬ. ಸರ್ ವಿಶ್ ಹ್ಯಾಪಿ ಬರ್ಡೇ ಸರ್. ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಇದೇ ತರ ಸಿನಿಮಾಗಳನ್ನ ಮಾಡ್ತಾ ಇರಿ. ಬ್ಲಾಕ್ ಬಸ್ಟರ್ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರ್ತಾ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಗೆಳೆಯ ಮಹೇಶ್ ಅವ್ರದ್ದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಶುಭ ಆಗಲಿ ಗೆಳೆಯ. ನೀವು ಮಾಡೋ ಎಲ್ಲ ಸಿನಿಮಾಗಳು ಶುಭ ಆಗಲಿ, ಗೆಲುವು ತಗೊಂಡ್ಬನ್ನಿ, ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳು ಕೊಡ್ತಾ ಇರಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಈ ಹಾಡು ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲಿಗೆ ನಾನು ಅರ್ಜುನ್ ಜನ್ಯ ಸರ್ ಬಗ್ಗೆ ಮಾತಾಡಬೇಕು. ಯಾಕಂತಂದ್ರೆ ಅವ್ರ ಸ್ಟುಡಿಯೋದಿಂದ ಬಹಳಷ್ಟು ಜನ ಲಿರಿಕ್ಸಿಸ್ಟ್ ಲಾಂಚ್ ಆಗಿದ್ದಾರೆ, ಸಿಂಗರ್ಸ್ ಲಾಂಚ್ ಆಗಿದ್ದಾರೆ. ನನಗೆ ಮೊದಲನೇ ಬಾರಿ ಹಾಡು ಬರೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅರ್ಜುನ್ ಜನ್ಯ ಸರ್. ವರದನಾಯಕ ಸಿನಿಮಾದ ಬೈಟೆಯಿಂದ ಅಲ್ಲಿಂದ ಶುರುವಾದಂತ ಜರ್ನಿ ಅಯೋಗ್ಯ ಟು ತನಕ ಬಂದಿದೆ. ಅದಕ್ಕೆ ಯಾವಾಗ್ಲೂ ಸಿಕ್ಕಿರಲಿಲ್ಲ, ಅವ್ರು ಬರೋದೇ ಇಲ್ಲ. ಸೊ ಮೊದ್ಲಿಗೆ ಎದುರುಗಡೆ ಇದ್ದಾರೆ. ಸೊ ಅವ್ರ ಮುಂದೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹಾಡು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಗ್ರಾಮೀಣ ಸೊಗಡಿನ ಒಂದು ಹಾಡು. ಅಂಡ್ ಗೆಳೆಯನ್ ಬಗ್ಗೆ ನನ್ಗೆ ಏನ್ ಖುಷಿ ಅನ್ಸುತ್ತೆ ಅಂದ್ರೆ ಸಿನಿಮಾ ಪ್ರೀತಿ, ಸಿನಿಮಾನ ಅವ್ರು ಫೀಲ್ ಮಾಡೋ ರೀತಿ, ಆ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡೋ ರೀತಿ. ಏನಮ್ಮ ಅಯೋಗ್ಯದಲ್ಲೂ ಅಷ್ಟೇನೆ, ನಾನು ಯೂಶ್ವಲ್ ಆಗಿ ನನ್ನ ಸಿನಿಮಾಗೆ ಮಾತ್ರ ಫುಲ್ ಸಿಂಗಲ್ ಕಾರ್ಡ್ ಬರ್ಕೊಂತೀನಿ, ಬೇರೆದ್ ಬರೆಯಲ್ಲ. ಬಟ್ ಗೆಳೆಯನ್ಗೋಸ್ಕರ ಅಯೋಗ್ಯ ಬರ್ದಿದ್ದು. ಅಂಡ್ ಅಯೋಗ್ಯ ಟೂನು ಅಷ್ಟೇ ಎಲ್ಲ ಹಾಡುಗಳನ್ನ ಬರ್ದಿದ್ದೀನಿ. ಅರ್ಜುನ್ ಸರ್ ಬಹಳ ವಿಭಿನ್ನವಾದಂತ ಒಂದು ಟ್ಯೂನ್ಗಳನ್ನ ರಾಗ ಸಂಯೋಜನೆ ಮಾಡಿದ್ದಾರೆ. ಎಲ್ಲವೂ ಕೂಡ ವಿಶೇಷವಾಗಿದೆ. ಅಂಡ್ ಕೆಲವೊಂದು ಜೋಡಿಗಳನ್ನ ಸ್ಕ್ರೀನ್ ಅಲ್ಲಿ ನೋಡಕ್ ಬಹಳ ಖುಷಿ ಅನ್ಸುತ್ತೆ. ಆ ಸಾಲಿನಲ್ಲಿ ನೋಡೋದಾದ್ರೆ ಸತೀಶ್ ಸರ್ ಮತ್ತೆ ರಚಿತಾ ಮ್ಯಾಮ್ ಸ್ಕ್ರೀನ್ಗೆ ಒಂದು ಎನರ್ಜಿ ಅಂತ ಅನ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ಅಂದ್ರೆ ಅವ್ರು ನೋಡ್ತಾನೆ, ಇಷ್ಟು ಸಾಂಗ್ 2 ಸಲ ನೋಡಿದ್ರು ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಸೊ ಆ ತರದ ಒಂದು ಎನರ್ಜಿನ ತಗೊಂಡ್ಬರ್ತಾರೆ ಇಬ್ರು. ಸೊ ಬಹಳ ಖುಷಿ ಅನ್ಸುತ್ತೆ ಸಾಂಗ್ ನೋಡಿದಾಗ. ಅಂಡ್ ಇದರಲ್ಲಿ ನಾನು ತುಂಬಾ ಪದಪ್ರಯೋಗ ಮಾಡ್ತಾ ಇರ್ತೀನಿ. ಸುಬ್ಲಕ್ಷ್ಮಿ ಅಂತ ಬರ್ದಿದ್ದೆ, ಪುಟ್ಗೌರಿ ಅಂತ ಬರ್ದಿದ್ದೆ ರಚಿತಾ ಅವ್ರಿಗೇನೆ ಭರ್ಜರಿ ಸಿನಿಮಾದಲ್ಲಿ. ಮತ್ತೆ ಪಸಂದಗವನೆ, ನಮ್ಮ ಹಳ್ಳಿ ಸೊಗಡನ್ ಪದಗಳನ್ನ ಹುಡುಕ್ತಾ ಇರ್ತೀನಿ. ಅದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ದೊಡ್ಡ ಹಿಟ್ ಆಗಿತ್ತು. ಇವಾಗ ಪುಟ್ಟಲಕ್ಷ್ಮಿ ಅಂತ ಅಂದ್ರೆ ಹಳೆಯ ಕಾಲದಲ್ಲಿ ಅಂದ್ರೆ ಗಾದೆಗಳ ಬಳಕೆ ಇವಾಗ ಕಮ್ಮಿ ಆಗಿದೆ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂತ ಕರೆಯೋರು, ಗಾದೆ ಹೆಸರೇನು ಅಂತ ಹಣೆ ಬಟ್ನ. ಸೊ ಬಹಳ ಮುದ್ದ ಕಾಣಿಸುತ್ತೆ ಅಂತ. ಅದರಿಂದಾಗಿ ಆ ಪುಟ್ಟಲಕ್ಷ್ಮಿ ಆ ಒಂದು ಪಾತ್ರಕ್ಕೆನೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ರಚಿತಾ ಅವರು. ಅಂಡ್ ಎಲ್ರು ಕೂಡ ಹಾಡನ್ನ ನೋಡಿ ಹಾರೈಸಿ ಅಂಡ್ ಎಲ್ಲ ಹಾಡುಗಳು ಮುಂದೆ ಬರ್ತಾ ಹೋಗುತ್ತೆ. ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಗಸ್ಟ್ 14ನೇ ತಾರೀಕು ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ರು ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡಿ ಎಂಟೈರ್ ಟೀಮ್ ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಬರ್ಡೇ ಸರ್. ಒಂದಷ್ಟು ಬರೀತಿದ್ವಿ, ಸಲಗ, ಭೀಮಾ, ಟಗರು. ಈಗ ಟಗರು ಎಲ್ಲ ಬರೆದಾಗ ಒಂದಷ್ಟು ಮಾಸ್ ಸಿನಿಮಾಗಳು ಎಲ್ಲ ಮಚ್ಚು ರೌಡಿಗಳ ಜೊತೆ ಕಾಲ ಕಳೆಯುವಂತ ಸಮಯ. ಆವಾಗ ಮಹೇಶ್ ನನಗೆ ಬಾಣ ಮಂಡ್ಯ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸ್ವಲ್ಪ ರೈತರ ಜೊತೆ ಒಂದು ಒಳ್ಳೆ ಸಾಹಿತಿಗಳ ಜೊತೆ ಬಿಟ್ರು. ಥ್ಯಾಂಕ್ ಯು ಮಹೇಶ್. ಇವತ್ತು ನೆನಪಿದೆ, ಯೋಗರಾಜ್ ಭಟ್ ಸರ್ ಆಫೀಸ್ ಎದುರುಗಡೆ ಪಾರ್ಕ್ ಅಲ್ಲಿ ನಾವಿಬ್ರು ಮಾತಾಡ್ಕೊಂಡು ಪೇಪರ್ ಪೆನ್ ಹಿಡ್ಕೊಂಡು ಮಹೇಶ್ ಅಣ್ಣ ಹಿಂಗ್ ಮಾಡೋಣ ಅಂತ ಮಾಡಿದ್ದು. ಯಾಕೆಂದ್ರೆ ಎಷ್ಟೋ ಜನ ನಿರ್ದೇಶಕರುಗಳನ್ನ ನಾವು ನೋಡ್ತೀವಿ, ಮೊದಲನೇ ಚಿತ್ರ ಅದೇನಾದ್ರೂ ಹೆಚ್ಚು ಕಮ್ಮಿ ಹಂಗಾದ್ರೆ ಅವ್ರ ಕೆರಿಯರೇ ಪೆಟ್ಟಾಗ್ಬಿಡುತ್ತೆ. ತುಂಬಾ ಜನ ನಿರ್ದೇಶಕರುಗಳು ನೋಡ್ತೀವಿ. ಆದ್ರೆ ಇಂಥ ಇದರಲ್ಲಿ ಮಹೇಶ್ ಗ್ರಹಿಸಿದ್ದ, ಇದು ನನ್ನ
ಅಂದರು ಇಲ್ಲ ಬಾಹರು ಅಂತ ಒಂದು ಕಾರ್ಡ್ ಇಟ್ಕೊಂಡು ಆಡಿದ್ದಂಥ ಆಟ. ಮತ್ತೆ ಸತೀಶ್ ಸಾರು ನಿಜಕ್ಕೂ ತಿಳ್ಕೋಬೇಕು, ಇಲ್ಲ ಮಹೇಶ್ ನೀನ್ ಮಾಡ್ತೀಯ ಮಾಡು ಅಂತ ಬೆನ್ತಟ್ಟಿ ಆ ಒಂದಷ್ಟು ಹರ್ಡಲ್ಸ್ ಇದ್ರು ತನ್ನ ಆಫೀಸಲ್ಲಿ ಇಟ್ಕೊಂಡು ಮಹೇಶ್ನ ಒಂದು ಪೋಷಣೆ ಮಾಡಿದ್ದು, ಬೆನ್ತಟ್ಟಿದ್ದು. ನಿಜಕ್ಕೂ ಇವತ್ತು ನಿಮ್ಮ ಬರ್ತ್ಡೇ ದಿನ ಇದನ್ನ ನೆನೆಸ್ಕೋಬೇಕು ಸರ್. ಇವತ್ತು ಅದೇ ಒಂದು ಚಾರ್ಮ್ ಅಯೋಗ್ಯ 2. ಯಾಕಂದ್ರೆ ಯಾವತ್ತು ಪ್ರೇಮ ಕಥೆಗಳು, ಹಾಸ್ಯ ಕಥೆಗಳು ಅದು ಯಾವತ್ತೂ ಎಟ್ಕೋವಂಥದ್ದು, ಜನಗಳಿಗೆ ಇಷ್ಟ ಆಗುವಂಥದ್ದು. ಯಾಕಂದ್ರೆ ಜನ ಬರೋದೇ ಸಿನಿಮಾದಲ್ಲಿ ಒಂದು 2 ಅವರ್ ತಮ್ಮ ಒಂದು ಗೋಜಲುಗಳನ್ನ ಕಡಿಮೆ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ. ಸೊ ಅಲ್ಲಿ ಒಂದು ನವಿರಾದ ಹಾಸ್ಯ ಮತ್ತೆ ನಮ್ಮ ರಚಿತಾ ಮೇಡಮ್ ತರದ್ ಒಂದು ಎಕ್ಸ್ಪ್ರೆಷನ್ ಇರೋವಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್. ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಚೇತನ್. ಆ ಪದಗಳು ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದೊಂದು ಸೊಗಡು ತುಂಬಾನೇ ಚೆನ್ನಾಗಿದೆ. ಇನ್ನು ಅರ್ಜುನ್ ಜನ್ಯ ಸರ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ಹ್ಯಾಟ್ಸ್ ಆಫ್ ಸರ್. ಯಾಕಂದ್ರೆ ನೀವು ಕೊಡೋ ಒಂದು ಪ್ರತಿಯೊಂದು ಟ್ಯೂನ್ಗೂ ಕಾಯ್ತಾ ಇದ್ದಾರೆ. ಅದನ್ನ ನೀವು ತುಂಬಾ ಚೆನ್ನಾಗಿ ಎತ್ಕೊಂಡು ಹೋಗಿದ್ದೀರಾ. ಅದಕ್ಕೆ ಸಿದ್ಧ ಶ್ರೀರಾಮ್ ಅಂತ ಒಬ್ಬ ಆ ಒಂದು ಕಂಠ ಇದೆಯಲ್ಲ, ಅದು ಸತೀಶ್ ಸರ್ಗಂತೂ ತುಂಬಾ ಚೆನ್ನಾಗಿ ಆಪ್ಟ್ ಆಗಿದೆ. ಮತ್ತೆ ಇವತ್ತು ಜನ್ಮದಿನ ಸತೀಶ್ ಸರ್ದು. ಒಂದು ವಿಷಯ ನಾನು ಹೇಳಬೇಕು, ಒಬ್ಬ ವ್ಯಕ್ತಿ ಕೋಪನೇ ಆಗ್ಲಿ ಪ್ರೀತಿನೇ ಆಗ್ಲಿ ಯಾವ ಹೊರಚೆಲ್ಲೋದಿದೆಯಲ್ಲ ಆ ಒಂದು ಇದರಲ್ಲಿ ಸತೀಶ್ ಸರ್ ತುಂಬಾ ಇದು. ಈ ತಪ್ಪು ಅಂದ್ರೆ ತಪ್ಪು ಅಷ್ಟೇ. ನಿನ್ನನ್ನು ಪ್ರೀತಿಸ್ತೀನಿ ಅಂದ್ರೆ ಪ್ರೀತಿಸ್ತೀನಿ, ನೀನು ಯಾರೇ ಆಗಿರು. ಅದು ಖಂಡಿಸೋದು ಮತ್ತೆ ಪ್ರೋತ್ಸಾಹಿಸೋದು ಎರಡೂ ಅವರಲ್ಲಿದೆ. ಇವತ್ತಿಗೂ ನನಗೆ ನೆನಪಿದೆ, ಆಯಪ್ಪ ಯಾವತ್ತು ಗೆದ್ದ ಅಂದ್ರೆ ಅವ್ರ ತಾಯಿ ತುಂಬಾ ಇದರಲ್ಲಿದ್ರು, ಅಂದ್ರೆ ಬೆಡ್ ರಿಡನ್ ಆಗಿದ್ರು. ಅವರು ಯಾವುದೇ ಹಾಸ್ಪಿಟಲ್ಗೆ ಆಕೆನ ಸೇರಿಸ್ಲಿಲ್ಲ, ಸೀದಾ ಕರ್ಕೊಂಡು ಬಂದ್ರು. ನೀನ್ ಇರೋವರೆಗೂ ನನ್ನ ಜೊತೆಗಿರ್ಬೇಕಮ್ಮ ಅಂತ. ನಾವು ಇವತ್ತಿಗೂ ಎಲ್ಲಾದ್ರೂ ಒಂದು ಹೋಗ್ಬೇಕು ಅಂದ್ರೆ ಅಮ್ಮ ಬರ್ತೀನಿ ಅಂದ್ರು, ಅವರು ಹಿಂಗ್ ವೇವ್ ಮಾಡ್ತಿದ್ರು. ಯಾವುದೇ ಒಂದು ವೈರುಗಳು ಮತ್ತೊಂದು ಮೆಡಿಸಿನ್ ಎಲ್ಲ ಇರ್ಲಿಲ್ಲ. ಪ್ರೀತಿಯಿಂದಲೇ ಸಾಕಿದ್ರು, ಪ್ರೀತಿಯಿಂದಲೇ ನೋಡ್ಕೊಂಡ್ಲು. ತಾಯಿ ತನ್ನ ಮಗನ್ನ ಹೇಗ್ ನೋಡ್ಕೋತಾರೋ ಮಗ ತಾಯಿನ ಆ ಮಗು ತರ ನೋಡ್ಕೊಂಡಿದ್ದು ನಿಜಕ್ಕೂ ಅದೆಲ್ಲ ನೆನೆಸ್ಕೊಂಡಾಗ ಸರ್ ನಿಜಕ್ಕೂ ಇನ್ಸ್ಪಿರೇಷನ್ ನೀವು. ಅಂತ ಬಂದಾಗ ಇಷ್ಟು ಜನ ತಂತ್ರಜ್ಞರು, ಇಷ್ಟು ಜನ ಕಲಾವಿದರು ಎಲ್ಲ ಅಯೋಗ್ಯ 2 ಅನ್ನೋ ಸಿನಿಮಾದಲ್ಲಿ ಕಾಣಿಸಿಕ್ತಾರೆ. ಮುನೇಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದು ಬಡ್ಜೆಟ್ ಅಂತ ಇರುತ್ತೆ, ಅದನ್ನ ಮೀರಿನೋ ಮತ್ತೊಂದು ಆದ್ರೂ ಮಹೇಶ್ಗೆ ನೀವು ಸಾಥ್ ಕೊಟ್ಟಿದ್ದು, ಮತ್ತೆ ಮಹೇಶ್ ಅದನ್ನ ಉಳಿಸ್ಕೊಂಡು ಹೋಗ್ತಾ ಇರೋದು. ಅದೇನೇ ಕಷ್ಟಗಳು ಮತ್ತೊಂದಿದ್ರು ಇವತ್ತು ಈ ಹಾಡ್ ನೋಡಿದಾಗ ನಮ್ಗಳಿಗೆ ತುಂಬಾನೇ ಖುಷಿ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ರುಚಿತಾ ಮೇಡಮ್, ಯಾವಾಗಲೂ ನಾಯಕರಿಗೆ ಒಂದು ದಂಡ್ ಇದ್ದೇ ಇರ್ತಾರೆ, ಅದು ಆ ಕಾಲದಿಂದಲೂ ಬಂದಿರೋದು. ಬಟ್ ಕೆಲವೇ ಹೀರೋಯಿನ್ಗಳು ಒಂದು ಕನ್ನಡಿಗರನ್ನ ಸೆಳ್ಕೊಳೋದು, ಅನ್ಯ ಭಾಷಿಕರನ್ನು ಸೆಳ್ಕೊಳೋದು, ಅದು ನಿಮ್ಮ ಕಲೆಯಿಂದ ಮಾತ್ರ ಇದು ಸಾಧ್ಯ. ಏಕೆಂದ್ರೆ ಅದು ಒಂದು ಹಂಬಲ್ನೆಸ್ ನೀವು ಮಾಡ್ಕೊಂಡ್ ಬಂದಿರೋದು. ಮತ್ತೆ ನನಗೆ ಗೊತ್ತಿಲ್ಲ, ನಿರ್ಮಾಪಕರನ್ನು ಕೂಡ ಒಬ್ಬ ನಿರ್ದೇಶಕರಿಗೆ ಶಿಫಾರಸ್ ಮಾಡೋದು ದೊಡ್ಡತನ ಮೇಡಮ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಕೇರಳನ ಕನ್ನಡಿಗರ ಸ್ವಂತ ನಾಡು ಅಂದ್ರೆ ದೇವರ ಸ್ವಂತ ನಾಡು ಅಂತಾರೆ. ಬಟ್ ನಮಗೆ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಮಂಡ್ಯ, ಈ ಸಕಲೇಶ್ಪುರ, ಈ ಶಿವಮೊಗ್ಗ, ಈ ನಾಡುಗಳಿದೆಯಲ್ಲ ಹಸಿರಿನ ಜೊತೆ ಇರುವಂತದ್ದು. ಸೊ ಈ ಒಂದು ಪ್ರದೇಶಗಳಲ್ಲಿ ನಮ್ಮ ಅಯೋಗ್ಯ 2 ಚಿತ್ರಿತ ಆಗಿರೋದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಹೇಳ್ತಾ ಹೋದ್ರೆ ತುಂಬಾ ಜನ ಕಲಾವಿದರಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಮಹೇಶ್ ಜೊತೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೆಚ್ಚು ಮಾತಾಡಿದೆ, ಸಾರಿ ನಾನೊಂದು ಮರ್ತುಬಿಟ್ಟೆ. SVC ಪ್ರೊಡಕ್ಷನ್ ಅಲ್ಲಿ ನಿರ್ಮಾಣ ಆಗಿರೋಂಥದ್ದು, ಮುನೇಗೌಡ ಸರ್ ನಿರ್ಮಾಣ ಮಾಡಿರೋಂಥದ್ದು. ಗೆಳೆಯ ಹೇಳ್ದಂಗೆನೆ ಒಂದ್ ಸಿನಿಮಾ ನಿರ್ಮಾಪಕರು ಸಿನಿಮಾ ಮಾಡಿದ್ರೆ ಅದು ಸಿನಿಮಾ ಆಗುತ್ತೆ, ಆದ್ರೆ ಅದನ್ನ ಪ್ರೀತಿಸಿ ಸಿನಿಮಾ ಮಾಡಿದ್ರೆ ಸಿನಿಮಾಗಿಂತ ಹೆಚ್ಚಾಗಿ ಅಲ್ಲೊಂದು ಮ್ಯಾಜಿಕ್ ಕಾಣುತ್ತೆ ಸ್ಕ್ರೀನ್ ಅಲ್ಲಿ. ಅಷ್ಟು ರಿಚ್ ಆಗಿದೆ ವಿಜುವಲ್ಸ್ ಇರ್ಬೋದು, ಅಷ್ಟು ತಂತ್ರಜ್ಞರು, ಅಷ್ಟು ಕಲಾವಿದರುಗಳು, ತುಂಬಾ ಒಂದು ದೊಡ್ಡ ಬಜೆಟ್ ಅಲ್ಲಿ ತುಂಬಾ ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಶುಭವಾಗ್ಲಿ ಮುನೇಗೌಡ ಸರ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚೇತನ್ ಕುಮಾರ್ ಸರ್. ಥ್ಯಾಂಕ್ ಯು ಮಾತ್ರಿ ಸರ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆಗಸ್ಟ್ 14ನೇ ತಾರೀಕು ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಇದೀಗ ಅಯೋಗ್ಯ 8 ವರ್ಷಗಳ ಹಿಂದೆ ರಿಲೀಸ್ ಆದಾಗ ಸಿದ್ದೇಗೌಡರ ಜೊತೆಗೆ ನಮಗೆ ಮತ್ತಷ್ಟು ಖುಷಿ ಕೊಟ್ಟಂತಹ ಪಾತ್ರ ಮಟನ್. ಹಾಗಾಗಿ ಮಧ್ಯಾಹ್ನ 1:10 ಮಟನ್ ಅನ್ನ ವೇದಿಕೆ ಕರೆಯುವಂತಹ ಸಮಯ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ಶಿವರಾಜ್ KR ಪೇಟೆ ಅವರು ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಶಿವರಾಜ್ KR ಪೇಟೆ ಅವರಿಗೆ.
ಮಟನ್ ಜೊತೆಲಿ ಏನಾದ್ರು ಬೇಕಲ್ವಾ ನೆಂಚ್ಕೊಳಕ್ಕೆ. ಇದೀಗ ನಮ್ಮ ಜೊತೆಗೆ ಅಯೋಗ್ಯ 1 ಅಲ್ಲಿ ಅವ್ರು ಇರಲಿಲ್ಲ, ಬಟ್ 2 ಅಲ್ಲಿ ಖಂಡಿತ ಧಮಾಕ ಜೊತೆ ಬರ್ತಾರೆ ಅಂತ ಗೊತ್ತಿದೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ಮಂಜು ಪಾವಗಡ ಆನ್ ಸ್ಟೇಜ್ ಪ್ಲೀಸ್. ಅವರು ಚಿಕ್ಕನ ಮುದ್ದೆ ನನಗೆ ಗೊತ್ತಿಲ್ಲ, ಅವ್ರು ಏನಂತ ಅವ್ರ ಹತ್ರ ಕೇಳೋಣ. ಬಿಫೋರ್ ದಟ್ ಆಗಸ್ಟ್ 14ಕ್ಕೆ ಅಯೋಗ್ಯ 2 ರಿಲೀಸ್ ಆಗ್ತಾ ಇದೆ ಮತ್ತು ಮೊದಲ ಹಾಡು ಬಿಡುಗಡೆಯಾಗಿದೆ. ಶರತ್ ಸರ್ ನಿಮ್ಮ ಮಾತು ಪ್ಲೀಸ್. ಇಲ್ಲಿ ಮಟನ್ ಜಾಸ್ತಿ ಇರೋರು ಮಾತಾಡ್ತಾರೆ ಫಸ್ಟ್. ಇಲ್ಲ ನಾನು ಫಸ್ಟ್ ಅಲ್ಲಿ ಮಾಡಿದೆ ಮಾತಾಡ್ಬಿಡು. ಆದ್ರೂ ಸೀರೆ ರಚಿತಾ ಮೇಡಮ್ ಉಟ್ಕೊಂಡಂಗೆ ಉಟ್ಕೊಂಡಿದ್ದೀರ. ಎಲ್ರಿಗೂ ನಮಸ್ಕಾರ, ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಮೇಡಮ್ ಅವಾಗಳಿಂದ ಅಷ್ಟು ವರ್ಷದಿಂದ ಇವಾಗವರು ಹಂಗೆ ಇದ್ದಾರೆ ಮೇಡಮ್. ಸ್ವಲ್ಪ ದಪ್ಪ ಇದೆ, ಕಮ್ಮಿ ಆಗಿದ್ದೀರಾ? ಫಸ್ಟೇ ಸಣ್ಣ ಇದ್ರಿ ಅನ್ಸುತ್ತೆ. ಥ್ಯಾಂಕ್ ಯು ಮಹೇಶ್ ಅಣ್ಣ, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಇನ್ನು ಸಂಗೀತದ ಬಗ್ಗೆ ಇನ್ನು ಸ್ವಲ್ಪ ಟೂನ್ ಬೇಕಾಗಿತ್ತು, ಇಲ್ಲ ಲಿರಿಕ್ಸ್ ಚೆನ್ನಾಗಿ ಬರ್ಬೇಕನ್ನೋ ಅಷ್ಟು ಯೋಗ್ಯತೆ ನಮಗೇನಿಲ್ಲ. ತುಂಬಾ ಚೆನ್ನಾಗಿದೆ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಣ, ಇನ್ನೇನು ಮಾತಾಡ. ನಮ್ಮ ಪ್ರೊಡ್ಯೂಸರ್ಗೆ ಮುನೇಗೌಡ್ರಿಗೆ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್. ಭಯ ಆಗ್ತಾ ಇದೆ ಏನ್ ಮಾತಾಡ್ಬೇಕು. ಅವಾಗ ನೀನ್ ಒಬ್ಬನ್ ಕರೆದಾಗ ಒಂಚೂರು ಭಯ ಆಯ್ತು, ಯಾಕೆ ನಾನು ಕರಿತಾ ಇಲ್ವಲ್ಲ ಅಂತ. ಈಗ ಒಂದ್ ಸ್ವಲ್ಪ ಧೈರ್ಯ, ಯಾಕಂದ್ರೆ ಒಬ್ಬೊಬ್ಬನ ನಿಂತ್ಕೊಂಡು ಮಾತಾಡೋದು ಒಂದ್ ಸ್ವಲ್ಪ ಕಷ್ಟ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಇಟ್ಪೇರು. ಅಯೋಗ್ಯ 2 ತುಂಬಾ ಯಶಸ್ಸು ಕಾಣಲಿ. 14ನೇ ತಾರೀಕು, ಆಗಸ್ಟ್ 14ನೇ ತಾರೀಕು ಬರ್ತದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಮಾತಾಡ್ತಾರೆ ಅಯೋಗ್ಯ 1. ಅವ್ರು ಮಾತನಾಡೋದಕ್ಕೂ ಮುನ್ನ ಮತ್ತೊಬ್ರು ಕಲಾವಿದರು ಅಯೋಗ್ಯ 2 ಅಲ್ಲಿ ನಮ್ಮ ಜೊತೆ ಆಗಿದ್ದಾರೆ. ಕಿರಣ್ ನಾಯಕ್ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಕಿರಣ್ ನಾಯಕ್ ಸರ್ ಪ್ಲೀಸ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಎಸ್ ಸರ್ ಪ್ಲೀಸ್. ಅವರು ಮಾತಾಡ್ತಾ ಇಲ್ಲ, ಅವ್ರು ಬರ್ಲಿ ಅಂತಾನೆ ನಾನು ನಿನಗೆ ಕೊಟ್ಟಿದ್ದು. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸತೀಶಣ್ಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನ್ ಕರೆಕ್ಟಾಗಿ ಲೈಟಲ್ಲಿ ನಿಂತ್ಕೊಂಡಿದ್ಯಾ, ನನ್ನನ್ನು ತೊಳ್ಬಿಟ್ಟು. ನಾನು ಒಂಚೂರು ಮುಂದಕ್ಕೆ ಬರಕ್ಕೆ ಹೇಳ್ಬೇಕು ಎಲ್ಲರೂ. ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ. ಇಲ್ಲಿಂದ ಮುಂದಕ್ಕೆ ಬೇರೆ ತರನೇ ನಿಮ್ಮ ಸಕ್ಸಸ್ಸು ಮುಂದುವರಿಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಮತ್ತೆ ಇವತ್ತಿನ ದಿನ ಬಂದು ಸಂಗೀತ, ಅರ್ಜುನ್ ಜನಿಯಾ ಸರ್ ಇಲ್ಲೇ ಇದ್ದಾರೆ, ಲಿರಿಸಿಸ್ಟ್ ಇಲ್ಲೇ ಇದ್ದಾರೆ, ಹಾಗೆ ಡೈಲಾಗ್ ಬರ್ದಿರೋ ಮಾಸ್ತಿ ಸರ್ ಇಲ್ಲೇ ಇದ್ದಾರೆ. ಜೊತೆಗೆ ಗೆಳೆಯ ಮಹೇಶ್, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಮುಂದಿನ ವರ್ಷ 3 ಆಗಲಿ, ಅಯೋಗ್ಯ 3 ಆಗಲಿ. ಆಲ್ ದ ಬೆಸ್ಟ್. ಸುಮಾರು ಒಂದು 5 ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟರ ಜೊತೆ ನಾನು ಅಭಿನಯ ಮಾಡಿದ್ದೀನಿ ಅಂದರೆ ಅದು ಸತೀಶ್ ಸರ್ ಜೊತೆ. ಅದೊಂದು ಖುಷಿ ನನಗೆ ಯಾವಾಗಲೂ ಇದೆ. ಈ ಸಿನಿಮಾದಲ್ಲಂತೂ ನಿಜವಾಗ್ಲೂ ತುಂಬಾ 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 ತುಂಬಾನೇ ನಗ್ತೀರಾ. ಯಾಕಂದ್ರೆ ಪಾರ್ಟ್ 1 ಅಲ್ಲಿ ತುಂಬಾ ನಕ್ಕಿದ್ರಿ, ಆದ್ರೆ ಇದರಲ್ಲಿ ಇನ್ನೂ ತುಂಬಾ ಜನ ಆಡ್ ಆಗಿದ್ದಾರೆ ಕಲಾವಿದರುಗಳು. ಪ್ರತಿಯೊಬ್ರು ಕೂಡ ನಗಿಸ್ತಾರೆ. ಅಳು ಇದೆ, ಫೈಟ್ ಇದೆ, ಎಮೋಷನ್ ಪ್ರತಿಯೊಂದು ಇರುವಂತ ಸಿನಿಮಾ. ಇನ್ನು ಕಣ್ಣಿಗೆ ಹಬ್ಬ ಅಂತಂದ್ರೆ ನಮ್ಮ ರಚಿತಾ ರಾಮ್ ಮೇಡಮ್ ಅವರು. ಇಲ್ಲಿ ನೋಡಿದಾಗಲೇ ಅಷ್ಟು ಖುಷಿ ಆಗೈತೆ. ಇನ್ನು ನೀವು ಸ್ಕ್ರೀನಲ್ಲಿ ನೋಡಿದಾಗ ಇನ್ನ ಹೆಚ್ಚು ಖುಷಿ ಪಡ್ತೀರಾ. ಅಷ್ಟು ಅದ್ಭುತವಾದಂಥ ಸಿನಿಮಾ ಆಗಿದೆ ಇದು. ಯಾಕಂದ್ರೆ ನಾವು ಕೆಲಸ ಮಾಡಿರೋದ್ರಿಂದ ಆ ಖುಷಿ ನಮಗಿದೆ, ಹಾಗಾಗಿ ಇಷ್ಟನ್ನೆಲ್ಲ ಹೇಳ್ಕೊಳ್ಳಬೇಕಾಗತ್ತೆ. ಇಷ್ಟೊಂದು ಅದ್ಧೂರಿಯಾಗಿ ಒಂದು ಸಿನಿಮಾ ಬರಬೇಕು ಅಂತಂದ್ರೆ ನಿರ್ಮಾಪಕರು ಮುನೇಗೌಡರು ಸರ್, ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಒಂದು ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಮುಂದೆ ಮಾತಾಡೋ ಸಿಕ್ಕಾಪಟ್ಟೆ ಇದೆ ನಮಗೆ. ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಇವತ್ತು ಸಂಗೀತದ ದಿನ. ಸೊ ಆ ದಿನನ ಈ ಹಾಡನ್ನ ದಯವಿಟ್ಟು ಎಲ್ಲರೂ ಕೂಡ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಾವು ಎಲ್ಲರೂ ಮಾತಾಡೋಷ್ಟನ್ನ ಇಬ್ರು ಮಾತಾಡಿದ್ದಾರೆ. ಒಬ್ರೇ, ನಾನೇನು ಮಾತಾಡಿಲ್ಲ ಅಲ್ವಾ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಗೆಳೆಯ ಸತೀಶನ ಹುಟ್ಟುಹಬ್ಬ. ಅದೇ ದಿನವೇ ಇವತ್ತು ನಮ್ಮ ನಿರ್ದೇಶಕ ಮೊದಲ ಆ್ಯನಿವರ್ಸರಿ. ಒಳ್ಳೆಯ ಸಂದರ್ಭಕ್ಕೆ ಸೇರ್ಪಡೆಯಾಗಿದ್ದೀವಿ. ಜೊತೆ ಮಟನ್ ಊಟನೂ ಇದೆಯಂತೆ.
ನಾನು ಎರಡನೇ ಭಾಗದಲ್ಲಿ ಮಾಡಿದ್ದೀನಿ. ನಾನು ಶೂಟಿಂಗ್ ಸ್ಪಾಟಲ್ಲೇ ಅಷ್ಟೊಂದು ನಕ್ಕಿದ್ದೀನಿ. ಒಬ್ಬ ಆಡಿಯನ್ಸ್ ಆಗಿ ನಾನು ಇಲ್ಲದೆ ಇರೋ ಸೀನ್ಗಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಮೊದಲನೇ ಸಿನಿಮಾನು ಪಾರ್ಟ್ 1 ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ಎಲ್ಲರೂ ದಿಗ್ಗಜರು ಇದ್ದಾರೆ, ನನಗೇನು ಹೇಳೋಕ್ಕಾಗ್ತಾ ಇಲ್ಲ. ಅರ್ಜುನ್ ಸರ್, ಮೇಡಮ್, ಮುನಿಗೌಡ ಸರ್, ಮಾಸ್ತಿಯವರು ನನಗೆ ಭಾಳ ವರ್ಷಗಳಿಂದ ಪರಿಚಯ. ನನಗೆ ತುಂಬ ಚೆನ್ನಾಗಿರುವಂಥ ಮಾತುಗಳು ಸಿಕ್ಕಿದೆ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸರ್. ಇಲ್ಲ ನೀವು ಹೋಗಂಗಿಲ್ಲ. ಕಿರಣ್ ಸರ್ ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮಗೆ ಆಪ್ಷನ್ ಇದೆ ಈಗ. ಕಿರಣ್ ಸರ್ ಇರಲಿ ಅಲ್ವಾ? ಸೂಪರ್, ಓಕೆ. ಮುದ್ ಪುಟ್ಟಲಕ್ಷ್ಮಿ ಗೊತ್ತಾಯ್ತಲ್ಲ ನಿಮಗೆ? ಹುಕ್ ಸ್ಟೆಪ್ ಹಾಕಬೇಕು ಅನ್ನೋದು ನಮ್ಮ ಆಸೆ. ಸಾಂಗ್ ರೆಡಿ ಇರಲಿ ಪ್ಲೀಸ್. ನೋಡ್ತೀರಾ? ಹಾಂ, ಓಕೆ. ಇದೀಗ ನಮ್ಮ ಮೊದಲ ಪ್ರೇಮ ಗೀತೆ ಬಿಡುಗಡೆ ಆಗಿರೋದ್ರಿಂದಾಗಿ ನಮ್ಮ ಬ್ರೋಕರ್ ಶಾಮಣ್ಣ ಅವರಿಗೆ ಹೇಗೆ ಅನ್ನಿಸ್ತು ಅಂತ ಕೇಳಲಿಲ್ಲ ಅಂದ್ರೆ ಸರಿಯಾಗಲ್ಲ ಅಂತ ಅನ್ಸುತ್ತೆ. ಇದೀಗ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಬ್ರೋಕರ್ ಶಾಮಣ್ಣ, ನಮ್ಮೆಲ್ಲರ ಪ್ರೀತಿಯ ಸುಂದರ್ ರಾಜ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಸುಂದರ್ ರಾಜ್ ಸರ್ ನಮ್ಮ ಹಾಡಿನ ಬಗ್ಗೆ, ಅದೇ ರೀತಿಯಾಗಿ ಆಗಸ್ಟ್ 14ನೇ ತಾರೀಕು ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ, ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಸುಂದರ್ ರಾಜ್ ಸರ್. ಮೊದಲನೇದಾಗಿ ಅನ್ನದಾತರಾದಂಥ ಈ ಚಿತ್ರದ ನಿರ್ಮಾಪಕರು ಮುನೇಗೌಡರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಸಿನಿಮಾಗೆ ನಿರ್ಮಾಪಕ ತಾಯಿ ಆದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೆಯೋದು ನಿರ್ದೇಶಕನಿಗೆ. ನನಗೂ ಮಹೇಶ್ಗೂ ವಯಸ್ಸಿನ ಅಂತರ ಜಾಸ್ತಿ ಇದ್ರು ನಿರ್ದೇಶನ ಮಾಡಿದ ಮೇಲೆ ಅವನು ಗುರುಸ್ಥಾನದಲ್ಲಿ ನಿಂತ್ಕೋತಾನೆ. ನಿನಗೊಂದು ದೊಡ್ಡ ನಮಸ್ಕಾರ. ಸಿನಿಮಾಗೆ ಕಳೆ ಕಟ್ಟೋದು ಸಂಗೀತ. ಅದು ಯಾವುದೇ ಕಾಲದಲ್ಲಿ ನಾವೆಲ್ಲ ಸುಮಾರು ವರ್ಷಗಳ ಹಿಂದಿನಿಂದ ನೋಡ್ತಾ ಬಂದಿದ್ದು, ಒಂದು ರಂಗರಾವ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ವಿಜಯ ಭಾಸ್ಕರ್ ಇರ್ಬೋದು, ಹಂಸಲೇಖ ಇರ್ಬೋದು. ನಮ್ಮ ಕಾಲದಲ್ಲಿ ಇದ್ದಂಥ ಸಂಗೀತಗಾರರಿಗೆ ಮೀರಿದ ಒಂದು ಪ್ರತಿಭೆ ಅಂದರೆ ಅರ್ಜುನ್ ಜನ್ಯ. ನಿಜವಾಗ್ಲೂ ನಿಮ್ಮ ಒಂದು ಕೆಲಸವನ್ನ ಬಹಳ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸೌಭಾಗ್ಯ, ನಿಮ್ಮ ಹಾಡುಗಳು ಇವತ್ತಿಗೂ ಮನಸ್ಸನ್ನು ಮುಟ್ಟುತ್ತೆ, ಕಿವಿಗೆ ತಟ್ಟತ್ತೆ, ನೂರಾರು ಕಾಲ ಅದು ಉಳಿಯುತ್ತೆ ಹಾಡುಗಳು. ಅಂಥ ಹಾಡುಗಳನ್ನ ನೀವು ಕೊಟ್ಟಿದ್ದೀರಾ. ಆಮೇಲೆ ಚಿತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡೋ ಅಂದರೆ DOP ಅಂದರೆ ಫೋಟೋಗ್ರಾಫರ್ ಅಂತ ಕರಿಬೋದು, ಸಿನಿಮಾಟೋಗ್ರಾಫರ್ ಅಂತ ಕರಿಬೋದು. ಆ ಒಂದು ಸ್ಥಾನದಲ್ಲಿ ವಿಶ್ವಜಿತ್ ರಾವ್ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೇನೆ ಎಡಿಟರ್ ಸುರೇಶ್ ಆರ್ಮುಗಂಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಈ ಚಿತ್ರದಲ್ಲಿ ಏನಾಗುತ್ತೆ ಅಂದರೆ, ಸಿನಿಮಾ ರಂಗದಲ್ಲಿ ತುಂಬ ಜನ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಕಣ್ಣಿಗೆ ರಂಜಿಸೋದು ನಾಯಕ ಮತ್ತು ನಾಯಕಿ. ಅದು ಆ ಕಾಲದಿಂದ ಬಂದಿದೆ. ನಾವೆಲ್ಲ ರಾಜ್ಕುಮಾರು ಭಾರತಿ, ರಾಜ್ಕುಮಾರು ಲೀಲಾವತಿ, ರಾಜ್ಕುಮಾರು ಮಂಜುಳಾ ಹಾಗೆ ನೋಡ್ಕೊಂಡ್ ಬಂದಾಗ, ಈಗ ನಮ್ಮ ಒಂದು ತಾರಾ ಜೋಡಿ ಅಂತಂದ್ರೆ ಅತ್ಯಂತ ಯಶಸ್ವಿಯಾದ ಜೋಡಿ ನೀನಾಸಂ ಸತೀಶ್ ಅಂಡ್ ರಚಿತಾ ರಾಮ್. ಕಣ್ಣಿಗೆ ಹಬ್ಬ ಅವರಿಬ್ಬರು ನೋಡ್ತಾ ಇದ್ರೆ. ಹಾಗೆ ನಮ್ಮ ತಂಡದ ಬೇರೆ ಎಲ್ಲ ಕಲಾವಿದರು ಬಂದಿದ್ದಾರೆ ಇವತ್ತು. ಬಹಳ ಖುಷಿ ಆಗತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಅಯೋಗ್ಯ 2 ಮಾಡುವಾಗಲೇ ನನಗೂ KR ಪೇಟೆಗೂ ಮಂಡ್ಯದಲ್ಲಿ ದೊಡ್ಡ ಗಲಾಟೆ. ನಾನಿನ್ನೂ ಮರೆಯಲ್ಲ ಆ ಏಟ್ಗಳ ಪಾಪ ನೀನು ತಿಂದು ನನ್ನ ಕೈಯಿಂದ. ಆದರೆ ನಮ್ದೆಲ್ಲ ಚಿನ್ನದ ಗುನ್ನ, ಕಬ್ಬಿಣದ ಗುನ್ನ ಅಲ್ಲ, ಚಿನ್ನದ್ದು. ಚೆನ್ನಾಗಿ ಬೆಳಿತೀಯ. ಹಾಗೆ ಬಹಳ ಜನ ಇದ್ದಾರೆ, ಅವ್ರನ್ನೆಲ್ಲ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮುದ್ದು ಪುಟ್ಟಲಕ್ಷ್ಮಿಯನ್ನ ಬರೆದಂತ ಚೇತನ್ ಕುಮಾರ್ ಅವರು ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರದವರು. ಸರ್, ನೀವು ಈಗೊಂದು ಟೈಟಲ್ ಇಡುವಾಗ ಬಹಳ ಚೆನ್ನಾಗಿ ಹೇಳಿದ್ರೆ, ನಂಗೆ ಬಹಳ ಇಷ್ಟ ಆಗಿದ್ದು ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ನೋಡಿ, ನಮ್ಮ ನಾಡಿನ ಈ ಗಾದೆ ಮಾತುಗಳು, ಸೊಗಡುಗಳನ್ನೆಲ್ಲ ನಾವು ಮರ್ತೋಗ್ಬಿಡ್ತೀವಿ. ಅದು ಏನಾದ್ರೂ ಇವತ್ತು ಉಳಿದಿದೆ ಅಂದ್ರೆ ನಿಮ್ಮಂತ ರೈಟರ್ಸ್ ಇಂದ.
ಮತ್ತೊಂದು ದೊಡ್ಡ ಪ್ರತಿಭೆ ಅಂದರೆ ನಮಗೆಲ್ಲ ಫ್ಯಾನ್ಸ್ಗಳಿರ್ತಾರೆ, ಆದರೆ ನಾನು ಮಾಸ್ತಿಗೆ ಫ್ಯಾನು. ಮಾಸ್ತಿ, ನೀವು ನಮ್ಮ ಕನ್ನಡದ ಚಿತ್ರರಂಗದ ದೊಡ್ಡ ಆಸ್ತಿ, ನಿಮ್ಮನ್ನು ನಾವು ಮರೆಯೋದೇ ಇಲ್ಲ. ಹಾಗೆಯೇ ಮಂಜು ಪಾವಗಡ, ಬಿಗ್ ಬಾಸಿಂದ ಬಂದಂಥ ಬಾಸ್, ಮೊನ್ನೆ ತಾನೇ ನಿಮ್ಮ ಜೊತೆಗೆ ಅಭಿನಯಿಸುವ ಒಂದು ಅವಕಾಶ ನನಗೆ ಸಿಕ್ತು. ಇಲ್ಲ ಯಾವತ್ತು ನಾವು ಕಲಿತಾ ಹೋಗ್ತೀವಿ, ಯಾಕಂದರೆ ಕಲಿತಾ ಹೋಗ್ತೀವಿ. ಒಂದು ವಯಸ್ಸು ದಾಟಿದ ಮೇಲೆ ಕಲಿಯೋದೇ ಜಾಸ್ತಿ, ಅಂದರೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಸೊ ಇದಕ್ಕೆ ಮುಖ್ಯವಾಗಿ ಇವತ್ತು ಎಲ್ಲರ ಹಿಂದೆ ಒಂದು ಶಕ್ತಿ ಅಡಗಿರುತ್ತೆ, ಅಂದರೆ ನಿರ್ವಹಣೆ ಅಂತ ಕರೀತಾರೆ. ನನಗೆ ಈ ಸಿನಿಮಾಗೆ ಈ ನರಸಿಂಹ ಇದಾನಲ್ಲ, ಇವನಿಗೆ ಇನ್ನೂ ಕಾರ್ಡೇ ಆಗಿರಲಿಲ್ಲ. ಅವಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಅಣ್ಣ ನನಗೆ ಹೆಂಗಾದ್ರೂ ಕೆಲಸ ಕೊಡ್ಸೋಣ, ಅಣ್ಣ ನಂಗೆ ಹೆಂಗಾದ್ರೂ ಕಾರ್ಡ್ ಕೊಡ್ಸೋಣ ಅಂತಂದ. ಇವತ್ತು ನಾನು ಅಣ್ಣ ಹೆಂಗಾದ್ರೂ ಒಂದು ಪಾಠ ಕೊಡ್ಸೋಣ ನನಗೆ, ಅಣ್ಣ ನನಗೆಲ್ಲಾದ್ರೂ ಒಂದು ಪಾಠ ಕೊಡ್ಸೋಣ. ನಿಜವಲ್ಲ, ನಾನು ಬೆಳೆಸಿದ ಕೆಲವಾರು ಹುಡುಗರಲ್ಲಿ ಅನೇಕ ಜನ ಯಶಸ್ವಿಯಾಗಿದ್ದಾರೆ. ಅದು ನಮ್ಮ SK ಅನಂತ್ ಅಂತ PRO ಇದ್ದಾರೆ. ಅವರು ಕೆಲಸ ಇಲ್ಲದೆ ಇದ್ದಾಗ 77, 78ರಲ್ಲಿ ನನ್ನ ಹತ್ರ ಬಂದರು. ಆವಾಗ ಚಿತ್ರರಂಗದಕ್ಕೆ ಪರಿಚಯ ಮಾಡಿಕೊಟ್ಟೆ. ಈಗ ಅವರು CM ಇಂದ ಹಿಡಿದು PM ವರೆಗೂ ಅವ್ರಿಗೆಲ್ಲರೂ ಪರಿಚಯ ಇದೆ. ಹಾಗೆಯೇ ನೀನು ಕೂಡ ಒಂದು ದೊಡ್ಡ ಒಂದು ಬೆಳವಣಿಗೆ ಬೆಳೆದಿದ್ದ, ನಿನಗೂ ನನ್ನ ಧನ್ಯವಾದಗಳು. ಮೇಲಾಗಿ 8 ವರ್ಷಗಳು ಕಳೀತಪ್ಪ ಈ ಸಿನಿಮಾ ಬಂದು, ಅಲ್ವಾ ಮಹೇಶ? 2018ರಲ್ಲಿ ಈ ಸಿನಿಮಾ ಆಗತ್ತೆ. ತಕ್ಷಣ ನನಗೆ ಬುಲಾವ್ ಬರುತ್ತೆ, ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರ ಇದೆ, ನೀವು ಮಾಡ್ತೀರಾ ಅಂತ. ನಾವಿರೋದೇ ಪಾತ್ರ ಮಾಡೋದಕ್ಕೆ. ಹಾಗಾಗಿ ಅವತ್ತು ಈ ಚಿತ್ರದಲ್ಲಿ ಶಾಮಣ್ಣನ ಪಾತ್ರ ಕೊಟ್ಟರು, ಅಂದರೆ ಬ್ರೋಕರ್ ಶಾಮಣ್ಣ ಅಂತ. ನನ್ನ ಒಂದು ಅದೃಷ್ಟ, ನೀನಾಸಂ ಕೂಡ ಅವ್ರಿಗೂ ಗುರು ಕಾರಂತರು, ನನಗೂ ಗುರು ಕಾರಂತರು. ನಾನು ಅವ್ರು 2-3 ಸಿನಿಮಾದಲ್ಲಿ ಮಾಡಿದ್ದೀನಿ. ಅಂದರೆ ಈ ರಂಗಭೂಮಿ ಕಲೆ ಇದೆಯಲ್ಲ, ಅದು ಶಾಶ್ವತ, ಅದು ಯಾವತ್ತೂ ಕೈ ಬಿಡಲ್ಲ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ಅಲ್ಲೊಬ್ಬ ನೀನಾಸಂ ಸತೀಶ್, ಇಲ್ಲೊಬ್ಬ ರಂಗಾಯಣ ರಘು, ಅಲ್ಲೊಬ್ಬ ಮಂಡ್ಯ ರಮೇಶ್ ಇಂತೆಲ್ಲ ಹೇಳ್ಬೋದು. ಇದಕ್ಕೆಲ್ಲ ಬಂದಿರೋದು ರಂಗಭೂಮಿಯ ಒಂದು ಬುನಾದಿ ಅಂತ ಹೇಳ್ತೀನಿ. ಸಂಕೋಚ ಪಡ್ಬಿಡಿ, ಜೋರ ಹೊಡಿರಪ್ಪ ಚಪ್ಪಾಳೆ. ನನಗೆ ಈ 8 ವರ್ಷದಲ್ಲಿ ಆದ ಅನುಭವಗಳು ಅಂತಂದ್ರೆ, ಒಂದು ನಿಟೆಕ್ 1-2 ನಿಮಿಷ ಜಾಸ್ತಿ ತಗೋಬೋದಾ ನಿರ್ಮಾಪಕರೇ? 1-2 ನಿಮಿಷ. ಸ್ವಲ್ಪ ಎಮೋಷನಲ್ ಆಗತ್ತೆ. ಅದು ನನಗೂ ರಚಿತಾರಾಮ್ ಚೆನ್ನಾಗಿ ಗೊತ್ತಿದೆ. ನನ್ನ ಮಗಳ ಮದುವೆ ಸಂದರ್ಭ ಅದು 2018. ಇನ್ನೇನು ಒಂದು ತಿಂಗಳಲ್ಲೋ ಒಂದು 15 ದಿವಸದಲ್ಲೋ ಮದುವೆ ಆಗತ್ತೆ ಅಂತ ಹೇಳಿದಾಗ, ಅಲ್ಲೂ ಕೂಡ ಮದುವೆ ಗಲಾಟೆ. ಅದು ಸಿನಿಮಾದ ಕೊನೆ ಸೀನು ಹಾಗೆ ಬರುತ್ತೆ. ಅಲ್ಲಿ ಫೈಟ್ ಮಾಡಿ ಅದು ಮಾಡಿ ಕೊನೆಗೆ ಜೋಡಿನ ಸೇರಿಸ್ತೀವಿ. ಯಾಕೆಂದ್ರೆ ಈ ಬ್ರೋಕರ್ ಶಾಮಣ್ಣನ ಏನ್ ಮಾಡ್ತಾನೆ, ನಾಯಕನೇ ಮಾಡಿಸ್ಬಿಟ್ಟಿರ್ತಾನೆ. ಬೇರೆಯವರೆಲ್ಲ ಹೆಣ್ಣು ನೋಡಿರ್ತೀವಿ, ಈಗ ಗಂಡು ನೋಡ್ತೀವಿ. ನನ್ನ ಮಗಳಿಗೆ ನಾನು ಗಂಡು ನೋಡಿರಲ್ಲ, ಆದರೆ ಆ ಒಂದು ಜೋಡಿಯಾಗಿ ಬರುತ್ತೆ. ಅದಾದ ನಂತರ 2018 ಆಗತ್ತೆ, 19 ಆಗತ್ತೆ, 20ರಲ್ಲಿ ಕೋವಿಡ್ ಬಂದ್ಬಿಡುತ್ತೆ. ಆ ಕೋವಿಡ್ ಬಂದ ಹಿಂದೆ 3 ಜನ ನನ್ನನ್ನು ಬಿಟ್ಟು ಹೊಟ್ಟೋಗ್ತಾರೆ. ಒಂದು ನನ್ನ ತಾಯಿ ಬಿಟ್ಟು ಹೋಗ್ತಾರೆ, 2ನೇ ನನ್ನ ತಂದೆ ಬಿಟ್ಟು ಹೋಗ್ತಾರೆ, 3ನೇದು ನನ್ನ ಹಳೆಯ ಬಿಟ್ಟು ಹೋಗ್ತಾನೆ. ಆದರೆ ಅವೆಲ್ಲ ಮರೆಸಿ ಮತ್ತೆ ನನ್ನ ಕರೆಸಿದ್ದು ಅಯೋಗ್ಯ 2. ನಿರ್ಮಾಪಕರು ಬದಲಾಗ್ತಾರೆ. ಅವಾಗ ಚಂದ್ರಶೇಖರ್ ಅಂತ ಇದ್ರು. ಟೈಟಲ್ ಗಲಾಟೆ ಬರುತ್ತೆ, ಬರ್ತಾರೆ ನಮ್ಮ ವಾಣಿಜ್ಯ ಮಂಡಳಿಗೆ. ನಾನು ಹಠ ಮಾಡಿ ಅಯೋಗ್ಯ 2ನ ನಮ್ಮ ಮುನೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಹಠ ಮಾಡಿದಲ್ಲಿ ನಾನೊಬ್ಬ ಕೂಡ. ಯಾಕೆಂದ್ರೆ ಆಯ್ತು, ಒಂದು ಕಾಲಘಟ್ಟದಲ್ಲಿ ಮುಗಿಯುತ್ತೆ, ಇನ್ನೊಂದಾಗತ್ತೆ. ಇವರೆಲ್ಲ ಯಾರು ಬದಲಾವಣೆನೇ ಆಗಿಲ್ಲ. ರಚಿತಾರಾಮ್ ಹಂಗೆ ಇದ್ದಾರೆ, ನೀನಾಸಂ ಹಂಗೆ ಇದ್ದಾರೆ, ಮಿಕ್ಕದವರೆಲ್ಲ ಹಾಗೆ ಇದ್ದಾರೆ. ನಮ್ಮ KR ಪೇಟೆ ಆಗಿರ್ಬೋದು, ನಮ್ಮ ಇನ್ನೊಬ್ಬ ನಟ ಇರ್ಬೋದು. ನಾನು ಬದಲಾಗ್ಬಿಟ್ಟಿದ್ದೀನಿ. ಯಾವ ರೀತಿ ಬದಲಾವಣೆ ಆಗಿದ್ದೀನಿ ಅಂತಂದ್ರೆ, ನನ್ನ ದೇಹ ಕೂಡ ಬದಲಾವಣೆ ಆಗಿದೆ, ತಲೆ ಕೂದಲು ಕೂಡ ಬದಲಾವಣೆ ಆಗೋಯ್ತು. ಈ ಕತೆ ಅಯೋಗ್ಯ 2 ಶುರು ಆಗೋದು ಮೊದಲನೇ ಅಯೋಗ್ಯ 1 ನೆಕ್ಸ್ಟ್ ಡೇನೆ ಅದರ ಕತೆ ಶುರು ಆಗತ್ತೆ. ಸಮಸ್ಯೆ ಬಂದಿದ್ದು ತಲೆ ಕೂದಲಿಗೆ. ನಾನು ಹೇಳಿದೆ, ನಾನು ವೈಟ್ ಹೇರ್ ಸ್ಟೈಲ್ ಮಾಡಿಬಿಡ್ತೀನಿ ಅಂತ. ನಿರ್ದೇಶಕ ಬಿಡ್ಬೇಕಲ್ಲ. ಇಲ್ಲ ಸರ್, ದಯವಿಟ್ಟು ಹೆಂಗಾದ್ರೂ ಮಾಡಿ ಕಪ್ಪು ಹಚ್ಕೊಂಡ್ಬಿಡ್ಬೇಕು ಅಂದರು.
ನನಗೆ ಸೀರಿಯಲ್ ಬೇರೆ ಇತ್ತು, ಮತ್ತೊಂದಿತ್ತು, ಮಗನೂ ಇತ್ತಿತ್ತು. ಬಟ್ ಏನೋ ಮಾಡಿ ಈಗ ಇವತ್ತಂತೂ ಸಿನಿಮಾ ಯಾವ್ಯಾವ ರೀತಿ ಆಗುತ್ತೆ ಅಂತ ಗೊತ್ತು. ಅದು ಯಾವುದೋ ಒಂಥರ ಡೈ ಹಚ್ಚಿದೆ, ಮತ್ತೊಂದು ಹಚ್ಚಿದೆ, ಏನೋ ಆಯಿತು. ಕೊನೆಗೆ ಹಿಂಗೋ ಮಾಡಿ ಸೀನ್ ಬಂತು. ಆ ಸೀನ್ಗಳು ಅಚ್ಚುಕಟ್ಟಾಗಿ ಬಂತು. ನನಗೆ ಈ ಜರ್ನಿ ಇದೆಯಲ್ಲ, ಈ ಜರ್ನಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಕೆರಿಯರ್. ನಾನು ಎಲ್ಲೂ ಕೂಡ ಈ ತರಹದ ಒಂದು ಪಾತ್ರ ಮಾಡೋ ಅವಕಾಶ ಸಿಕ್ಕಿಲ್ಲ. ಬಹುಶಃ ನಾನು ಎವರ್ ರಿಮೆಂಬರ್ ಒನ್ ಪರ್ಸನ್ ಇನ್ ಮೈ ಲೈಫ್ ಈಸ್ ಮಹೇಶ್. ಅವನ ತಾಯಿಗೆ ಎಷ್ಟು ಗೌರವ ಕೊಟ್ಟು ಅವತ್ತು ಕೂಡ ನಾನು ನೋಡ್ತೇವೆ, ಅಮ್ಮ ಇದು ನನ್ನ ಮೊದಲನೇ ಸಿನಿಮಾ ಅಮ್ಮ ನೀನು ನನ್ನ ಜೊತೆ ಇರೋದನ್ನು ನಾನು ನೋಡಿದ್ದೆ. ಹಾಗಾಗಿ ನಿಮ್ಮ ತಾಯಿ ಆಶೀರ್ವಾದ ಇದೆ, ನಿಮ್ಮ ಕುಟುಂಬದ ಆಶೀರ್ವಾದ ಇದೆ, ಇಡೀ ಕನ್ನಡ ಚಿತ್ರರಂಗದ ಒಂದು ಆಶೀರ್ವಾದ ನಿನ್ನ ಮೇಲಿದೆ. ಯಾಕೆಂದರೆ ನಿನ್ನಿಂದ ಅನೇಕ ಉತ್ತಮ ಚಿತ್ರಗಳನ್ನ ನಾವಿನ್ನು ನೋಡಬೇಕಾಗಿದೆ. ಹಾಗೆಯೇ ಇವತ್ತು ನನ್ನ ಗೆಳೆಯ ನೀನಾಸಂ ಸತೀಶ್ ಅವರ ಹುಟ್ಟುಹಬ್ಬ. ನೋಡಿ ಏನು ಕೋಇನ್ಸಿಡೆನ್ಸ್ ಅಂದರೆ, ಅವನ ಹುಟ್ಟುಹಬ್ಬ ಹಾಗೂ ಈ ಚಿತ್ರದ ಬಿಡುಗಡೆ August 14th, August 15th ಇಂಡಿಪೆಂಡೆನ್ಸ್ ಡೇ. ಸೊ ನಮಗೆ ಅವತ್ತು ಹುಟ್ಟುಹಬ್ಬ, ಈ ಚಿತ್ರ ಬಿಡುಗಡೆ ಆಗೋ ದಿವಸನೂ ಹುಟ್ಟುಹಬ್ಬ, ಇವತ್ತು ಹುಟ್ಟುಹಬ್ಬ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಬ್ಬ ಹಿರಿಯ ಕಲಾವಿದನಾಗಿ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಈ ಚಿತ್ರತಂಡದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ರಿಗೂ ಸರ್ವರಿಗೂ ಹಾಗೂ ನಾಯಕಿಯಾದಂಥ ನನ್ನ ಆತ್ಮೀಯ ಗೆಳೆಯ ನೀನಾಸಂ ಸತೀಶ್ ಹಾಗೂ ಮಗಳಾದಂಥ ರಚಿತಾ ರಾಮ್ಗೂ ಧನ್ಯವಾದಗಳು ಹೇಳ್ತಾ, ಒಂದಂತೂ ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ಈಗ ಈ ಒಂದು 6 ತಿಂಗಳಲ್ಲಿ 106 ಸಿನಿಮಾ ಬಿಡುಗಡೆ ಆಗಿ 2 ಸಿನಿಮಾ ಸಕ್ಸಸ್ ಆಗಿದೆ. ಥಿಯೇಟರ್ಗಳು ಸಿಗ್ತಾ ಇಲ್ಲ. ಕನ್ನಡ ಸಿನಿಮಾ ಮಾಡಿದ್ರೆ ಕೂಡ ತಾರತಮ್ಯ ಮಾಡಿ ಬೆಳಗಿನ ಶೋ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಅನೇಕ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಸಬ್ಸಿಡಿ ನಿಲ್ಲಬಾರ್ದು, ಆಮೇಲೆ ನಮಗೆ ಕೊಡಬೇಕಾದ ಅವಾರ್ಡನ್ನು ಇನ್ ಟೈಮ್ ಕೊಡಬೇಕು, ಹಾಗೂ ಬೇರೆ 200 ರೂಪಾಯಿದು ಟ್ಯಾಗ್ ಇಡಬೇಕು ಅಂತ ಹೇಳಿದ್ದೀವಿ. ಅದು ಸದ್ಯದಲ್ಲಿ ಆಗತ್ತೆ. ಸೊ 200 ರೂಪಾಯಿ ಆಯಿತು ಅಂದರೆ ಪ್ರತಿ ಒಬ್ಬರು ನಮ್ಮ ಸಿನಿಮಾಗಳನ್ನ ನೋಡುವಂಥ ಅವಕಾಶ ಸಿಗತ್ತೆ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ನೀನಾಸಂ ಸತೀಶ್, ಹ್ಯಾಪಿ ಬರ್ಡೇ ಟು ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುಂದರರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಕಲಾವಿದರನ್ನ ನಾವು ಮಾತನಾಡಿಸ್ತಾ ಇದ್ವಿ. ಅವರ ಜೊತೆಯಲ್ಲಿ ಟೆಕ್ನಿಕಲಿ ನಮಗೆ ಶಕ್ತಿಯಾಗಿರುವಂತಹ ತಂತ್ರಜ್ಞರನ್ನ ವೇದಿಕೆಗೆ ಕರೆಯುವಂತಹ ಸಮಯ. ಮೊದಲನೇದಾಗಿ ನಮ್ಮ ಸಿನಿಮಾದ ಪ್ರೊಡಕ್ಷನ್ ಮ್ಯಾನೇಜರ್ ನರಸಿಂಹ ಜಾಲಹಳ್ಳಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ನಮ್ಮ DOP ವಿಶ್ವಜಿತ್ ರಾವ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಶ್ವಜಿತ್ ರಾವ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಈ ಹಾಡನ್ನ ಶೂಟ್ ಮಾಡಿದಂತಹ ಸ್ವಾಮಿ ಜೆ ಗೌಡ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಎಡಿಟರ್ ಸರ್ ಸುರೇಶ್ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಡಿಟರ್ ಸುರೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬರ್ಲಾ ಕೈ ಕೊಡಕ್ಕೆ ಬನ್ನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಟು ಅವರ್ ಅಮೇಸಿಂಗ್ ಟೆಕ್ನಿಷಿಯನ್ಸ್. ಓಕೆ, ನರಸಿಂಹ ಸರ್, ಎಲ್ಲ ಹಾಡು ಈಗ ಬಿಡುಗಡೆ ಆಯಿತು. August 14ಕ್ಕೆ ಸಿನಿಮಾ ಬರ್ತಾ ಇದೆ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಿಮ್ಮ ತಂಡದ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಕಷ್ಟಕರವಾದಂಥ ಒಂದು ಪರಿಸ್ಥಿತಿ ನನಗೀಗ. ಯಾಕಂದ್ರೆ ಮಾತು ಬಲ್ಲವರೆಲ್ಲ ಮಾತಾಡಾಗೋಗಿದೆ. ನಾನು ಅತಿ ಹೆಚ್ಚಾಗಿ ಏನು ಮಾತಾಡೋಂಥದ್ದೇನಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಒಂದು ಹೇಳ್ಬೇಕಂದ್ರೆ ವರ್ಕ್ ಮಾಡಬೇಕು ಅಂತ ಏನಾದರೂ ಬರ್ಬೇಕಂದ್ರೆ ಮುಖ್ಯ ಕಾರಣ ರಚಿತಾ ಮೇಡಮ್. ಯಾಕಂದರೆ ನಾನು ಮಂಗಳೂರಲ್ಲಿ ಕಲಿತು ಒಂದು ಸಿನಿಮಾ ಮಾಡಬೇಕಾದ್ರೆ ಮೇಡಮ್ ಅವರಿಲ್ಲ, ಒಳ್ಳೆ ಪ್ರೊಡ್ಯೂಸರು ನಮ್ಮ ಜೊತೆಯವರೇ ಅಂತೇಳಿ ನಾನು ಕರೆದು ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಚಿತಾ ಮೇಡಮ್ ಅವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಸತೀಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ವಿರಳವಾದಂಥ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದ್ದು ಈ ಸಿನಿಮಾದಲ್ಲಿ. ಸಾಕಷ್ಟು ಏನೋ ಇಲ್ಲ ಕಷ್ಟ ಆಗುತ್ತೆ, ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದು ಕಷ್ಟ ಆಗುತ್ತೆ, ಇದು ಕಷ್ಟ ಆಗುತ್ತೆ. ನನಗೆ ಎಷ್ಟು ಫ್ರೆಂಡ್ಲಿ ಆಗಿದ್ರು ಅಂದರೆ ಒಂದೇ ಒಂದು ಕ್ಷಣ ಕೂಡ ನನಗೆ ಒಂದು ಟೆನ್ಷನ್ ಇಲ್ಲದೆ ಮಾಡಿದಂಥ ಇದೆಲ್ಲ ಮೀರಿ ಅಂದರೆ ನಮ್ಮ ಮನೆಗೌಡ್ರು ಸರ್ ಅವ್ರ ಲಿಮಿಟೇಷನ್ ಬಿಟ್ಟು ಕ್ರಾಸ್ ಬಿಟ್ಟು ಮುಂದೆಗಡೆ ಹೋದ್ರು ಕೂಡ ಮಾಡ್ಬಿಡೋಣ, ಇದು ಮಾಡೋಣ, ಅದು ಮಾಡೋಣ. ಸಹಜವಾಗಿ ಪ್ರತಿಯೊಬ್ಬ ನಿರ್ಮಾಪಕರಿಗೂ ತನ್ನ ಬಡ್ಜೆಟ್ ಬಗ್ಗೆ ಇರ್ಬೋದು, ಪ್ಲಾನಿಂಗ್ ಬಗ್ಗೆ ಬರೋದು, ಎಲ್ಲಿ ಏನಾಗುತ್ತೆ ಅಂತ ಭಯ ಇರುತ್ತೆ. ಆ ಭಯದೊಳಗಡೆನೂ ಧೈರ್ಯ ತುಂಬ್ಕೊಂಡು ಮಾಡ್ದಂಥವ್ರು. ಅವ್ರಿಗೆ ನಿಜವಾಗ್ಲೂ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ.
ಇದ್ರ ಜೊತೆಗೆ ಇನ್ನ ಚೇತನ್ ಸರ್ ಇರ್ಬೋದು, ಮಾಸ್ತಿ ಸರ್ ಇರ್ಬೋದು, ಇನ್ನು ಎಲ್ಲ ಕಲಾವಿದರದ್ದು ಅವ್ರದ್ದೇ ಆದಂಥ ಒಂದು ಸ್ಥಾನಗಳು ಸಂಪಾದಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ನಾನು ನಮ್ಮ ವಿಶ್ವಜಿತ್ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಆ್ಯಕ್ಚುಲಿ ಮಾತು ಬರಲ್ಲ ಅವ್ರಿಗೆ. ನಮ್ಮ ಸೆಟ್ಟಲ್ಲಿ ಅವ್ರ ವಾಯ್ಸ್ ಹೆಂಗಿದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಈಗ ಏನಾದ್ರು ಮಾತಾಡಿದ್ರೆ ಸ್ವಲ್ಪ ನೋಟ್ ಆಗ್ಬೋದೇನೋ ಅಷ್ಟೇ. ಕೆಲಸ ಎಕ್ಸ್ಟ್ರಾರ್ಡಿನರಿ ಮೇಡಮ್. ಇವರು ಸಾಧಿಸಿ ತೋರಿಸ್ಬೇಕು ಅನ್ನೋರು ಅಂತೆ, ಮಾತಾಡಿ ತೋರಿಸೋದಿಲ್ಲ. ಕೆಲವರು ಮಾತಾಡಿದ್ರೇನೆ ಸಾಧಿಸೋದು, ಇವ್ರದ್ದು ಹಂಗಲ್ಲ. ಇವ್ರು ಸೈಲೆಂಟಾಗಿ ಮಾಡಿದವರು ಈಕ್ವಲ್ಲು ಅವರು ಹಂಗೆ. ಅವ್ರು ನಾವು ನೋಡಿದ್ದು ಇವಾಗ ಎಡಿಟರ್ ಅಂತ ಗೊತ್ತಾಗ್ತಾ ಇರೋದು ಎಲ್ಲರಿಗೂ ಇವಾಗ ಅವ್ರನ್ನ ನೋಡ್ತಾ ಇರೋದು. ಯಾರು ಇದ್ರ ಬಗ್ಗೆ ಅವ್ರು ನೋಡಿಲ್ಲ. ಅದು ಬಿಟ್ಟು ನನಗೆ ಮೂಲ ಕಾರಣ ಸಾರು ಇವರು ಸುಂದರರಾಜ್ ಸರ್. ನಾನು ಅವ್ರು ಹೇಳಿದ್ದು ಅಷ್ಟು ಸತ್ಯನೇ ಇಲ್ಲಿ ಹೇಳಿದ್ದು. ಮ್ಯಾನೇಜರ್ ಕಾರ್ಡ್ ಕೊಡೋಕ್ಕೆ ಸಾಕಷ್ಟು ಸ್ವಾತಂತ್ರ್ಯಗಳಿತ್ತು. ಆಗ ಹೊಸ ಮ್ಯಾನೇಜರ್ ಕಾರ್ಡ್ ಕೊಡಲ್ಲ ಅಂತಂದಾಗ ನನಗೆ ಪ್ರತಿ ಸತಿ ಅವ್ರ ಮನೆ ಮುಂದೆನೇ ನಿಂತ್ಕೊಳ್ತಿದ್ದೆ, ಅಲ್ಲಿ ನಮ್ಮ JP ನಗರ ಮನೆ ಹತ್ರ. ಸರ್ ಇದೇನೋ ಒಂದು ಮಾಡಿ ಅಂತ. ಬಟ್ ಅವ್ರು ಇದ್ದಂಥ ಟೈಮಲ್ಲಿ ಯಾರ್ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅಷ್ಟು ಮಾಡಿದ್ದಾರೆ. ಈ ಸಿನಿಮಾಗೆ ಬೆನ್ನೆಲುಬಾಗಿದ್ದು ಮುನೇಗೌಡರ ಸರ್ಗೆ ಲೆಫ್ಟ್ ರೈಟ್ ಅಂದ್ರೆ ಇನ್ಯಾರೂ ಇಲ್ಲ. ನಮ್ಮ ಪ್ರದೀಪ್ ಸರ್ ಅಂತ ದೇವರಾಜ್ ಅಂತಿದ್ದಾರೆ, ಅವರೇ ಮೂಲ ಪೂರ್ತಿ ಎಕ್ಸ್ಟ್ರಾರ್ಡಿನರಿಯಾಗಿ ನೋಡ್ಕೊಂಡು ಬಂದಂಥವ್ರು. ಲೆಕ್ಕಾಚಾರಗಳಿರ್ಬೋದು, ಪ್ಲಾನಿಂಗ್ ಇರ್ಬೋದು. ಅವ್ರು ಬರ್ತಿರ್ಲಿಲ್ಲ, ಅವ್ರಿಬ್ಬರನ್ನ ಕಳಿಸ್ತಾ ಇದ್ರು. ಅವ್ರಿಬ್ರು ಬಂದ್ರೆ ನಾವು ಅವ್ರನ್ನ ಪ್ರೊಡ್ಯೂಸರ್ನ ಕೇಳ್ತಾ ಇರ್ಲಿಲ್ಲ ನಾವು. ಆ ರೀತಿ ಅವ್ರು ನೋಡೋದಕ್ಕೆ ದೇವರಾಜ್ ಸರ್ ಮತ್ತೆ ನಿಮಗೂ ಇಬ್ಬರಿಗೂ ಪ್ರದೀಪ್ ಸರ್ಗೆ ನಮಸ್ಕಾರಗಳು. ಮತ್ತೆ ಅರ್ಜುನ್ ಸರ್ಗೆ ಲಾಸ್ಟ್ ನಾವು ಒಂದು ಕಾಲದಲ್ಲಿ ತೀರಾ ಆತ್ಮೀಯತೆಯಿಂದ ಬೆಳೆದಂಥವ್ರು. ಬರ್ತಾ 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 ಒಂದು ಗ್ರಾಜ್ಯುಯರ್ ಅರ್ಜುನ್ ಸರ್ದು ಬೆಳೀತಾ ಹೋಯ್ತು. ನಿಮ್ಮ ಒಂದು ಸಿನಿಮಾಗಳಲ್ಲಿ ಸುಮಾರು 8-9 ಸಿನಿಮಾ ನಾನು ನಿಮ್ಮ ಸಂಗೀತ ಇದರಲ್ಲಿ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ ಈ ಸ್ಟೇಜಿಗೆ ಬಂದಿರೋದು. ಸರ್ ನಿಮ್ಮ ಹುಟ್ಟು ಹಬ್ಬದಕ್ಕೆ ನನ್ನ ಶುಭಾಶಯಗಳು. ಒಳ್ಳೇದಾಗ್ಲಿ. ಈ ಸಿನಿಮಾ ಸ್ವತಂತ್ರ ಅಂತ ಹೇಳಿದ್ರಲ್ಲ, ಎಲ್ಲರೂ ಸ್ವತಂತ್ರವಾಗಿ ಓಡಾಡ್ಬಿಡೋಣ ಅವತ್ತು. ಆ ಸಿನಿಮಾಗೆ ಏನಾಗುತ್ತೋ ಆಗಲಿ, ಎಲ್ಲ ಪೂರ್ತಿನೂ ನಮ್ಮ ಸಪೋರ್ಟ್ ಪೂರ್ತಿ ಇರುತ್ತೆ. ತಂತ್ರಜ್ಞರು ಇರ್ಬೋದು, ನನ್ನಿಂದ ಕೆಲಸ ಮಾಡಿದಂಥವ್ರು, ನನ್ನ ಅಸಿಸ್ಟೆಂಟ್ಸ್ ಇರ್ಬೋದು, ದೆನ್ ಯಾರು ವೆಂಕಟೇಶ್ ಇರ್ಬೋದು, ನಮ್ಮ ಶ್ರೀಧರ್ ಇರ್ಬೋದು, ಇವರೆಲ್ಲ ತುಂಬ ನನಗೆ ಬೆನ್ನೆಲುಬಾಗಿದ್ದಂಥವ್ರು. ಇನ್ನೆಲ್ಲ ತಿರುಗಿಸಿ ಬಂದರೆ ಕ್ಯಾಪ್ಟನ್ ಅಂತ ಬರ್ತೀವಿ ನಾವು. ನಮ್ಮ ಮಹೇಶ್ ಸರ್ ಅವರು ಗಲಾಟೆ 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 ನಡೀತಾನೆ ಇರ್ತದೆ ನಮ್ಗೆ. ಅದು ಇದು ಅದು. ಬಟ್ ಏನಕ್ಕೆ ಗಲಾಟೆ ಮಾಡ್ತಾರೆ? ಅಲ್ಟಿಮೇಷನ್ ಸಿನಿಮಾಗೆ ಗಲಾಟೆ ಮಾಡೋದು, ಬೇರೆ ಏನಕ್ಕೂ ಇಂಡಿಪೆಂಡೆಂಟ್ ಆಗಿ ಏನು ಪರ್ಸನಲ್ ಆಗಿ ಯಾರಿಗೋ ಗಿಡ್ಜ್ ಇರಲ್ಲ, ಪರ್ಸನಲ್ ಆಗಿರಲ್ಲ. ಕೆಲವೊಂದ್ಸತಿ ಕೆಲವು ಲೊಕೇಶನ್ಗಳಲ್ಲೋದಾಗ ಒಂದು ವೇರಿಯೇಷನ್ಗಳು ಆಗ್ತವೆ. ಅದನ್ನೆಲ್ಲಾನು ಸಭಾಯಿಸ್ಕೊಂಡು ನಮ್ಮ ನರಸಿಂಹಣ್ಣ ಹಿಂಗೆ ಮಾಡೋಣ, ಇದು ಮಾಡೋಣ, ಅದು ಮಾಡೋಣ. ಬಡ್ಜೆಟ್ ಅನ್ನೋದು ನನಗೆ ಎಷ್ಟು ಸರ್ವಿಸಲ್ಲಿ ಹೆಚ್ಚು ಕಮ್ಮಿ ಒಂದು 25 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಅಷ್ಟು ಸಿನಿಮಾ ಬಡ್ಜೆಟ್ ಇದೊಂದು ಪಿಕ್ಚರ್ಗೆ ಹಾಕೊಂಡು ಬಂದಿದ್ದೀನಿ. ಫ್ರಮ್ ಮುಹೂರ್ತದಿಂದ ಹಿಡಿದು ಬಡ್ಜೆಟ್ ಲಿಸ್ಟ್ ಇವಕ್ಕೂ ನಡೀತಾ ಇದೆ. ಇನ್ನೂ ಒಂದು ಸಾಂಗ್ ಇದೆ ನಮ್ಮದು, ಇವಕ್ಕೂ ಬಡ್ಜೆಟ್ ಲಿಸ್ಟ್ ನಡೀತಾನೆ ಇದೆ. ಬಟ್ ಅದು ಅನ್ಕೊಂಡಿದ್ದ ಗುರಿ ಮುಟ್ಟೋವರೆಗೂ ನಮ್ಮ ಡೈರೆಕ್ಟರ್ ಬಿಡಲ್ಲ. ಅದನ್ನೇ ಕಾಪಾಡ್ಕೊಂಡು ಬಂದಿದ್ದೀನಿ ಇದುವರೆಗೂ. ಮಹೇಶ್ ಸರ್ ತುಂಬ ಥ್ಯಾಂಕ್ ಯು. ನೀವು ಇವತ್ತಿನ ದಿವಸ ಈ ಸಿನಿಮಾನ ಇದು ನೋಡಿದ್ರೆ ನಾನು ಈ ಸಿನಿಮಾಗೆ ನಾನು ಇರಲಿಲ್ಲ ಆ್ಯಕ್ಚುಲಿ ಶೂಟಿಂಗ್ ಸೆಟ್ಟಲ್ಲಿ. ಬಟ್ ಅಮೇಝಿಂಗ್ ಆಗಿ ಬಂದಿದ್ದಣ್ಣ. ಇದೇ ನಮ್ಗೆ ಟ್ರಮ್ ಕಾರ್ಡು. ನಮ್ಮ ಇಡೀ ಸಿನಿಮಾಗೆ ಆಗುವಂಥ ಮೂಲ ಏನಾದ್ರು ಟ್ರಮ್ ಕಾರ್ಡ್ ಆದರೆ ಈ ಸಾಂಗ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಮೊದಲನೇ ಪಾರ್ಟಲ್ಲಿ ಕೂಡ ಅದೇ ಸಾಂಗೇ ಆಗಿದ್ದು, ಇದು ಕಂಟಿನ್ಯೂಷನ್ ಸಾಂಗು. ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ಥ್ಯಾಂಕ್ ಯು ಮಾಧ್ಯಮದವ್ರಿಗೆ. ನೀವೇ ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗ ಒಂದು ಸ್ವಲ್ಪ ಮುಂದೆ ಬರ್ಬೋದಾ? ಅಂಡ್ ನರಸಿಂಹ ಸರ್ ಪ್ರೊಡಕ್ಷನ್ ಮ್ಯಾನೇಜ್ ಮಾಡೋದ್ರ ಜೊತೆಗೆ ಇದರಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಸೊ ಆಕ್ಟಿಂಗ್ ಹೇಗೆ ಮಾಡಿದ್ದಾರೆ ಅಂತ ನಾವು ಆಗಸ್ಟ್ 14ಕ್ಕೆ ನೋಡೋಣ. ಇದೀಗ ವಿಶ್ವಜಿತ್ ಸರ್ ಮಾತನಾಡೋದಕ್ಕೂ ಮುನ್ನ ನಮಗೆ ಟೆಕ್ನಿಕಲಿ ಮತ್ತಷ್ಟು ಸಾಥ್ ಕೊಟ್ಟಂತಹ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಅನ್ನ ವೇದಿಕೆ ಕರೆಯುವಂತಹ ಸಮಯ. ಚಪಾಳಿಯೊಂದಿಗೆ ಸ್ವಾಗತಿಸಿ ಅರ್ಚನಾ ಸುಂದರ್ ಅವರು ಹಾಗೂ ನಯನ್ ಅವರು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಪ್ರೀತಿಯ ಸ್ವಾಗತ ಅರ್ಚನಾ ಅವ್ರಿಗೂ ಕೂಡ. ಎಸ್ ವಿಶ್ವಜಿತ್ ಸರ್, ಇವತ್ತು ನೀವು ಸೈಲೆಂಟ್ ಆಗಿರೋ ಹಾಗಿಲ್ಲ. ಪ್ಲೀಸ್ ಈ ಜರ್ನಿ ಬಗ್ಗೆ ಮಾತಾಡಿ. ಇಲ್ಲ, ಇದೊಂದು ಕಂಪ್ಲೀಟ್ ಎಂಟರ್ಟೈನರ್ ಆಗಿ ಸಿನಿಮಾ ಮೂಡ್ ಬಂದಿದೆ. DO ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈ ಸಾಂಗ್ ಅಂತ ಬಂದಾಗ ಇನ್ನೊಂದು ಸಿನಿಮಾ ಜೊತೆಗೆ ಡೇಟ್ ಕ್ಲಾಶ್ ಆಗಿದ್ದರಿಂದ ಸ್ವಾಮಿಗೌಡ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಬಂದು ಶೂಟ್ ಮಾಡಿಕೊಡ್ಬೋದಾ ಅಂತ. ಅವರು ತಮ್ಮ ಶೆಡ್ಯೂಲಲ್ಲಿ ಬ್ಯುಸಿ ಇದ್ರು ಕೂಡ ಬಂದು ಇಷ್ಟು ಬ್ಯೂಟಿಫುಲ್ ಆಗಿ ಸಾಂಗ್ ಶೂಟ್ ಮಾಡಿಕೊಟ್ಟಿದ್ದಾರೆ. ಸ್ವಾಮಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಶಾಕಾಹಾರಿ ಸಿನಿಮಾ ಆದಮೇಲೆ ಈ ಥರದೊಂದು ಸಿನಿಮಾಗೆ ಕರೆದು ಅವಕಾಶ ಕೊಟ್ಟಂತ ಸತೀಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹ್ಯಾಪಿ ಬರ್ಡೇ ಸರ್. ಆಗಸ್ಟ್ 14th ರಿಲೀಸ್ ಆಗ್ತಾ ಇದೆ ಸಿನಿಮಾ. ತುಂಬ ಮಜಾ ಬಂದಿದೆ. ಶೂಟ್ ಮಾಡ್ತಾನೂ ಅಷ್ಟೇ ಮಜಾ ಕೊಟ್ಟಿತ್ತು. ಆ್ಯಂಡ್ ಫಿಲ್ಮು ಕೂಡ ಅಷ್ಟೇ ಮಜಾ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಸರ್.
ಆ್ಯಂಡ್ ಥ್ಯಾಂಕ್ಸ್ ಫಾರ್ ಚಾನ್ಸ್ ಸರ್. ಆ್ಯಂಡ್ ಮಹೇಶ್, ನಾನು ನೆಕ್ಸ್ಟು ಅಯೋಗ್ಯ 3 ಕಾಯ್ತಾ ಇದ್ದೀನಿ. ಯಾರು ಬೇಗ ಸ್ಟಾರ್ಟ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಮತ್ತೆ ಸೇರೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ನಾನೇ ಜಾಸ್ತಿ ಸತೀಶ್ ಸರ್ ಹ್ಯಾಪಿ ಬರ್ಡೇ, ಮಹೇಶ್ ಜಿ ಹ್ಯಾಪಿ ಆ್ಯನಿವರ್ಸರಿ. ನಾನು ಈ ಮೂವಿ ಬಗ್ಗೆ ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ನನಗೆ ಈ ಮೂವಿನಲ್ಲಿ ಒಂದು ಅವಕಾಶ ಕೊಟ್ಟಂಥ ರಚಿತಾ ಮೇಡಮ್, ಅದಾದಮೇಲೆ ಮುನೇಗೌಡರು ಸರ್ಗೆ ತುಂಬ ಧನ್ಯವಾದಗಳು. ನಾನು ಆ್ಯಕ್ಚುಲಿ ಡಿಸೈನರ್. ಈ ಮೂವಿನಲ್ಲಿ ಫಸ್ಟ್ ಟೈಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಿದ್ದೀನಿ ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಪಡೆದಿದ್ದೀನಿ. ಥ್ಯಾಂಕ್ ಯು ರಚಿತಾ ಮ್ಯಾಮ್, ಥ್ಯಾಂಕ್ ಯು ಮುನೇಗೌಡರು ಸರ್, ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. 3 ಜನರಿಗೂ ಕೂಡ ಥ್ಯಾಂಕ್ ಯು ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. KVN ಸುಪ್ರೀತ್ ಸರ್, ಪ್ರೀತಿಯ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಹಾರ್ಟ್ಲಿ ವೆಲ್ಕಮ್ ಸರ್. ಇದೀಗ ನಮ್ಮ ಮುದ್ದು ಪುಟ್ಟಲಕ್ಷ್ಮಿನ ಅಷ್ಟೇ ಮುದ್ದಾಗಿ ಹಾಡಿರೋ ನಮ್ಮ ಮುದ್ದು ಗಾಯಕಿಯನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಪ್ರೀತಿಯ ಪೃಥ್ವಿ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇನ್ನು 30 ವರ್ಷ ಆದ್ರೂ ಪೃಥ್ವಿ ಇದೇ ತರ ಕಾಣಿಸ್ತಾರೆ. ಲೊಕೇಟರ್ ಪೃಥ್ವಿ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಮುದ್ದು ಪುಟ್ಟಲಕ್ಷ್ಮಿ ಹೇಗಿತ್ತು ಈ ಪ್ರೋಸೆಸ್, ಅದ್ರ ಜೊತೆಗೆ ನೀವು ಮಾತಾಡಿದ್ಮೇಲೆ 1-2 ಸಾಲ ಆದ್ರೂ ನೀವು ಹಾಡಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸತೀಶ್ ಸರ್. ಫಸ್ಟ್ ಆಫ್ ಆಲ್ ನಾನು ಏನೇ ಪ್ಲೇಬ್ಯಾಕ್ ಮಾಡ್ತಿದ್ರು, ಏನೇ ಹಾಡ್ತಿದ್ರು, ದಟ್ಸ್ ಆಲ್ ಬಿಕಾಸ್ ಆಫ್ AJ ಸರ್. ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಚಿತಾ ರಾಮ್ ಮ್ಯಾಮ್ ಬಗ್ಗೆ ಹೇಳಬೇಕಂದ್ರೆ, ಶಿ ಪರ್ಸ್ನಲಿ ಟೆಕ್ಸ್ಟೆಡ್ ಮೀ, ಅಂದರೆ ಚೆನ್ನಾಗಿತ್ತು, ನಿನ್ನ ವಾಯ್ಸ್ ನನಗೆ ಸೂಟ್ ಆಗುತ್ತೆ ಅಂತ. ಸೊ ದಟ್ ಸೋ ಸ್ವೀಟ್ ಆಫ್ ಹರ್. ಆ್ಯಂಡ್ ಸತೀಶ್ ಸರ್ ಮತ್ತು ರಚಿತಾ ಮ್ಯಾಮ್ ಇಬ್ಬರು ಸೂಪರಾಗಿ ಕಾಣಿಸ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಮಹೇಶ್ ಸರ್, ಇದರಲ್ಲಿ ಒಂದು ಹಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಚೇತನ್ ಸರ್ ತುಂಬ ಚೆನ್ನಾಗಿ ಲಿರಿಕ್ಸನ್ನು ಬರೆದಿದ್ದಾರೆ. ಆ್ಯಂಡ್ ಮುನೇಗೌಡ ಸರ್ಗೂ ತುಂಬ ಥ್ಯಾಂಕ್ ಯು. ಪಳ್ಳಿ ಹೊಳ್ಕೊಂಡು ಬಿರ್ಬಿರು ಕನಸಾಗಿ ಬರ್ತಾನೆ, ಸಂಸಾರ ಕೋಪನ ಸಿಂಗಾರ, ಇವನು ಬಡಬಡ ಮಾತೆಲ್ಲ ಬಂಗಾರ, ಸಂಸಾರಿತ್ರುನು ಹರಸಾನೆ ನಂಗೆ, ಬಾಬಾನ ಬಿಟ್ರೆ ಚಂದರ, ಭಾರವೇನ ಗಾಳಿ ಕಣ್ಣು ಮುತ್ತಾಡ್ತಾನೆ, ಭಾರವೇನ ಗಾಳಿ ಕಣ್ಣು ಮುತ್ತಾಡ್ತಾನೆ. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಸರ್. ಎಲ್ಲರಿಗೂ ಥ್ಯಾಂಕ್ ಯು. ಅಷ್ಟು ಚೆನ್ನಾಗಿ ಆಡೋದಕ್ಕೆ ನಿಮಗೂ ಥ್ಯಾಂಕ್ ಯು ಮ್ಯಾಮ್. ದಯವಿಟ್ಟು ಜೋರಾದ ಚಪ್ಪಾಳೆ ಟು ಆರ್ ಪೃಥ್ವಿ ಭಟ್. ಥ್ಯಾಂಕ್ ಯು ಪೃಥ್ವಿ ಅವರೇ, ನಿಮ್ಮಿಂದ ಮತ್ತಷ್ಟು ಹಾಡುಗಳನ್ನ ನಿಮ್ಮ ಧ್ವನಿಯಲ್ಲಿ ನಾವು ಕೇಳೋ ಹಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ಸಿನಿಮಾಗೆ ದೊಡ್ಡ ಶಕ್ತಿಯಾಗಿ ನಿಂತಿರೋದು ಅಫ್ಕೋರ್ಸ್ ಪ್ರತಿ ಹಾಡುಗಳ ಮೂಲಕ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುವಂತಹ ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಇದೀಗ ಮೊದಲ ಪ್ರೇಮ ಗೀತೆಯ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಇವತ್ತು ಬಹಳ ವಿಶೇಷ. ಬಿಕಾಸ್ ಅವರು ನಮ್ಮ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ, ಅವ್ರ ಹಾಡನ್ನ ಅವರೇ ನಮ್ಮ ಮಡಲಿಗೆ ತುಂಬಿದ್ದಾರೆ. ಹಾಗಾಗಿ ದಯವಿಟ್ಟು ಜೋರಾದ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ನಮ್ಮ ಕನ್ನಡದ ಹೆಮ್ಮೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಫಾರ್ ದಟ್ ಅಮೇಸಿಂಗ್ ಸಾಂಗ್. ಇದೀಗ ಅಯೋಗ್ಯ ಒಂದು ಸೂಪರ್ ಹಿಟ್ ಆಲ್ಬಮ್ ಅಯೋಗ್ಯ 2 ಮೂಲಕ ಮತ್ತೆ ನಾವು ಎಲ್ಲರೂ ಇಡೀ ತಂಡ ಜೊತೆಯಾಗಿ ಬಂದಿದ್ದೀವಿ ಸರ್. ಈ ಹಾಡಿನ ಜರ್ನಿ ಬಗ್ಗೆ. ಈ ಹಾಡು ಫಸ್ಟ್ ಆಫ್ ಆಲ್ ಟು ಬಿ ವೆರಿ ಫ್ರ್ಯಾಂಕ್, ಏನಮ್ಮಿ ಸಾಂಗ್ ಮಾಡಿದ್ವಿ ಅಯೋಗ್ಯ 1 ಅದೇ ನಮಗೊಂದು ದೊಡ್ಡ ಚಾಲೆಂಜ್ ಎದುರುಗಡೆ ಇತ್ತು. ಹೇಗೆ ಆ ಹಾಡನ್ನ ಆ ಲೆವೆಲ್ಗೆ ಇನ್ನೊಂದು ಹಾಡು ಮಾಡಬೇಕಲ್ಲ ಅಂತ. ಬಟ್ ಆ ಪ್ರೆಷರ್ ನನಗೆ ಯಾರು ತಂಡದಲ್ಲಿ ಯಾರು ಇವತ್ತರೆಗೂ ಸರ್ ಅದನ್ನು ಮೀರಿಸ್ಬೇಕು ಸರ್, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಯಾರು ಹೇಳಿಲ್ಲ. ಸತೀಶ್ ಸರ್ ಕೂಡ ಕಂಪೋಸಿಂಗಲ್ಲಿ ಇದ್ದರು. ಸೊ ಆರಾಮಾಗಿ ಮಾಡಿದ್ವಿ. ಆ ಹಾಡು ನಿಮ್ಮ ಮುಂದೆ ಇವತ್ತು ತಂದಿದ್ದೀವಿ. ಚೇತನ್, ಥ್ಯಾಂಕ್ ಯು ಸೋ ಮಚ್. ಚೇತನ್ ಯಾವಾಗ್ಲೂ ತುಂಬ ಈಸಿ ಪದಗಳು, ಆ ಥರ ಒಂದು ರೈಟರ್ ತುಂಬ ಕಮ್ಮಿ. ಹಂಸಲೇಖ ಸರ್ ಅದನ್ನೆಲ್ಲ ಮಾಡ್ತಾ ಇದ್ರು. ವಿ ಆರ್ ಸೋ ಪ್ರೌಡ್ ದಟ್ ಚೇತನ್ ಅವ್ರ ಆ ಸ್ಥಾನದಲ್ಲಿ ನಿಂತು ಇವತ್ತು ಈ ಥರ ಈಸಿ ಪದಗಳು ಜನಕ್ಕೆ ಕೊಡ್ತಾ ಇದ್ದಾರೆ.
ಆ್ಯಂಡ್ ಭಾಳ ಹೆಮ್ಮೆ ಆಗ್ತಿರೋದು ಪೃಥ್ವಿ, ಕಂಗ್ರ್ಯಾಚುಲೇಷನ್ಸ್, ತುಂಬ ತುಂಬ ಚೆನ್ನಾಗಿ ಹಾಡಿದ್ಯಾ ಕಂದ ನೀನು. ಕನ್ನಡದಲ್ಲಿ ಕನ್ನಡದ ಸಿಂಗರ್ಸು ಲಾಂಚ್ ಮಾಡೋದಕ್ಕೆ ಇಟ್ಸ್ ಅ ಬಿಗ್ ಚಾಲೆಂಜ್. ಯಾಕಂದರೆ ನಾನು ಅವಕಾಶ ಕೊಡ್ಬೋದು, ಬಟ್ ಅದಾದಮೇಲೆ ಎಷ್ಟೊಂದು ಜನ ದಾಟುತ್ತದೆ, ಆಡಿಯೋ ಕಂಪ್ನಿಗೆ ಹೋಗುತ್ತೆ, ಎಷ್ಟೊಂದು ಜನ ಕೇಳ್ತಾರೆ, ಅವರೆಲ್ಲ ಅಪ್ರೂವ್ ಮಾಡಬೇಕಂದ್ರೆ ನೀನು ನಿಜವಾಗ್ಲೂ ಅಷ್ಟು ಟ್ಯಾಲೆಂಟೆಡ್ ಇರೋದಕ್ಕೆ ಮಾತ್ರ. ಸೊ ಯಾರನ್ನೂ ಧೈರ್ಯ ಮಾಡಿಲ್ಲ ಪೃಥ್ವಿ ವಾಯ್ಸ್ ಬೇಡ ಅಂತ ಹೇಳೋದಕ್ಕೆ, ಅದೇ ನಿನ್ನ ಗೆಲುವು. ಸೊ ಪ್ರತಿ ಸತಿ ನೀನು ಹಾಡಬೇಕಾದ್ರೆ ಹಾಗೆ ಅಂದ್ಕೊಂಡು ಹಾಡು. ನಾನು ಇವತ್ತು ಹಾಡಿದ್ರೆ ಯಾರಿಗೂ ಧೈರ್ಯನೇ ಬರಬಾರ್ದು ನನ್ನ ವಾಯ್ಸ್ನ ಚೇಂಜ್ ಮಾಡು ಅಂತ ಹೇಳೋಕ್ಕೆ ಅನ್ನೋ ರೀತಿನಲ್ಲಿ ಅದೇ ರೀತಿ ಹಾಡಿದ್ಯಾ. ಐ ಆಮ್ ಸೋ ಪ್ರೌಡ್ ಆಫ್ ಯು. ತುಂಬ ಚೆನ್ನಾಗಿದೆ. ಆ್ಯಂಡ್ ರಚಿತಾ ರಾಮ್, ಶಿ ಈಸ್ ಅ ಗ್ರೇಟ್ ಫ್ರೆಂಡ್ ನನಗೆ, ವೆರಿ ಮನಸ್ಸಿಗೆ ತುಂಬ ಹತ್ತಿರವಾದವರು. ಅವ್ರ ಸಿನಿಮಾ ಅಂದಾಗ ನಾನು ಸ್ಪೆಷಲ್ಲಾಗಿ ಯೋಚನೆ ಮಾಡೋ ರಾಮ್ ಅವ್ರಿಗೆ ಸಾಂಗ್ ಮಾಡ್ತಾ ಇದ್ದೀನಿ, ಇನ್ನೂ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂತ. ಇದಕ್ಕೆ ಹಿಂದೆ ಇದು ಅಯ್ಯೋ ಶಿವನೇ ಸಾಂಗ್ ಮಾಡಿದ್ವಿ ಕಲ್ಟಲ್ಲಿ. ಅದಕ್ಕೆ ರಾಮ್ ಅವ್ರು ಬೈತಾ ಇದ್ರು, ಅರ್ಜುನ್ ನಿನ್ನ ಎಲ್ಲಿ ನನಗೆ ಸಾಂಗ್ ನಿಮಗೆ ಮೇಡಮ್ ಸಾಂಗ್ ಮಾಡಿದ್ದು ಅಂದರೆ, ಇಲ್ಲ ನಾನು ಅದರಲ್ಲಿ ಇಲ್ಲ ಆ್ಯಕ್ಟಿಂಗ್ ಮಾಡಿಲ್ಲ ಅಂತ ಹೇಳಿದ್ರು. ಅಯ್ಯೋ ನಂಗೆ ಗೊತ್ತಿಲ್ಲ, ನೀವೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಮೇಡಮ್ ನೀವು ಯಾವಾಗಲೂ ಹಾಡಲ್ಲಿದ್ದಾಗ. ಆ್ಯಂಡ್ ಯು ಆರ್ ಲುಕಿಂಗ್ ಆ್ಯಸ್ ಕ್ಯೂಟ್ ಆ್ಯಸ್ ಆಲ್ ಟೈಮ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗಿಂತ ಹೆಚ್ಚಾಗಿ ತಮಗೆ ದುಡ್ಡು ತಾಯಿ ಲಕ್ಷ್ಮಿ ಒಲಿಲಿ ನಿಮಗೆ ಅಂತ ನಾನು ಕೇಳ್ಕೊತೀನಿ. ಬಹಳ ಕಷ್ಟಪಟ್ಟು ಪ್ರತಿಯೊಂದು ವಿಷಯನೂ ಮಾಡಿದ್ದೀರಾ. ಆ್ಯಂಡ್ ಯಾರ ಮನಸ್ಸು ನೋಯಿಸದೆ ತುಂಬ ಒಂದು ಸಾಫ್ಟ್ ಸ್ಪೋಕನ್ ಪ್ರೊಡ್ಯೂಸರ್ ನೀವು. ನಿಮ್ಗೆ ಒಳ್ಳೇದಾಗಬೇಕು ಸರ್, ನಿಮ್ಗೆ ಒಳ್ಳೇದಾದರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ನಿಮ್ಮ ಜೊತೆಯಲ್ಲಿ ಮಹೇಶ್ ಅವ್ರು ಇರೋದು ಒಂದು ದೊಡ್ಡ ಸ್ಟ್ರೆಂತ್. ಬಿಕಾಸ್ ಮಹೇಶ್ ಬಂದು ಎಷ್ಟೇ ಒಂದು ದೊಡ್ಡ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ಆದ್ರೂ ಈ ಸಿನಿಮಾನು ಅದೇ ರೀತಿ ಮಾಡಬೇಕು, ಪ್ರತಿ ಇಂಚು ಚೆನ್ನಾಗಿ ಬರಬೇಕು ಅಂತ ಹಾಡ್ದು ಅಷ್ಟೇ ಸುಮಾರು ಡಿಸ್ಕಷನ್ ಮಾಡ್ತಿರ್ತೀವಿ. ಇದೆಲ್ಲ ಕೋರಸ್ ಬಂತಲ್ಲ, ಮಕ್ಕಳ ಕೋರಸ್ಸು. ಆ ಮಕ್ಕಳ ಕೋರಸ್ ನಾವು ಮಾಡಿದಾಗ ಮೊನ್ನೆವರೆಗೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಒಂದು 60 ಜನ ಮಕ್ಳು ಹಾಕಿದ್ದೀನಿ ಸರ್, ನನಗೆ 60 ಜನ ಥರ ಕೇಳಿಸ್ತಾ ಇಲ್ಲ ಸರ್ ಅಂತ ಕೊನೆವರೆಗೂ ಹಿ ಸ್ಪೋಕ್ ಟು ಮೀ. ಅದು ಬರೋವರೆಗೂ ಅವ್ರು ಬಿಡದೆ ಅದನ್ನು ಫಾಲೋ ಮಾಡಿಸಿ ಇವತ್ತು ಸ್ಕ್ರೀನ್ ಮೇಲೆ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡೋಕೆ ಭಾಳ ಖುಷಿ ಆಗ್ತಾ ಇದೆ. ಮಹೇಶ್, ಥ್ಯಾಂಕ್ ಯು. ಆ್ಯಂಡ್ ಇನ್ಯಾರ ಸರ್, ಥ್ಯಾಂಕ್ ಯು, ತಾವು ಬಂದು ದೊಡ್ಡ ಮಾತಾಡಿದ್ರಿ, ಅದೇ ಒಂದು ದೊಡ್ಡ ಆಶೀರ್ವಾದ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಈ ಸಿನಿಮಾ ಕೂಡ ಆಗಲಿ. ಯಾರ್ದನ್ನ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಮಾಧ್ಯಮದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ಅಯೋಗ್ಯ ಸೂಪರ್ ಹಿಟ್ ಆದ್ಮೇಲೆ ಅಯೋಗ್ಯ 2 ಕೂಡ ಅಷ್ಟೇ ಚೆನ್ನಾಗಿ ಬರಬೇಕು ಅಂತ ಹೇಳಿ ಕನಸನ್ನ ಮುಂದುವರಿಸಿಕೊಂಡು ಇಡೀ ತಂಡವನ್ನ ಜೊತೆಯಾಗಿ ಕರ್ಕೊಂಡು ಬಂದು ಇದೀಗ ಮೊದಲ ಹಾಡಿನ ಮೂಲಕ ಮತ್ತೆ ನಿಮ್ಮೆಲ್ಲರ ಮುಂದೆ ಬಂದಿದ್ದಾರೆ. ಆಗಸ್ಟ್ 14ಕ್ಕೆ ಸಿನಿಮಾ ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿ ಬಹಳಷ್ಟು ಪರಿಶ್ರಮ ವಹಿಸ್ತಾ ಇರುವಂತಹ ವೆರಿ ಟ್ಯಾಲೆಂಟೆಡ್ ನಿರ್ದೇಶಕರು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅಯೋಗ್ಯ 2 ಸಿನಿಮಾದ ನಿರ್ದೇಶಕರು ಆಗಿರುವಂತಹ ಮಹೇಶ್ ಕುಮಾರ್ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸರ್. ಎಸ್, ಮುನೇಗೌಡ ಸರ್, ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ಇಡೀ ತಂಡದ ಬಗ್ಗೆ ಆಗಸ್ಟ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ಮಹೇಶ್, ನಿಮಗೂ 1ನೇ ವರ್ಷದ ಹ್ಯಾಪಿ ಆ್ಯನಿವರ್ಸರಿ. ಫಸ್ಟ್ ಆಫ್ ಆಲ್ ನನಗೆ ಈ ಅಯೋಗ್ಯ 2 ಪ್ರಾಜೆಕ್ಟು ನನಗೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ನನಗೆ ಸಂತೋಷ ಆಗ್ತದೆ. ಏನಕ್ಕೆ ಅಂದರೆ ಇದರಲ್ಲಿ ನಮ್ಮ ರಚಿತಾರಾಮು, ಸತೀಶ್ ಅವರು ಮತ್ತು ನಮ್ಮ ಡೈಲಾಗ್ ರೈಟ್ರು ಎಲ್ಲ ಆರ್ಟಿಸ್ಟು ಮಾಡ್ತಾ ಇದ್ದಾರೆ. ಮೊದಲನೇ ಸಿನಿಮಾ ಹಿಟ್ಟಾಗಿದೆ, ಹಾಗೆ 2ನೇ ಸಿನಿಮಾನೂ ನೀವೆಲ್ಲರೂ ಹಿಟ್ ಮಾಡಿಕೊಡ್ಬೇಕು. ಎಲ್ಲರೂ ನೋಡಿ ಈ ಸಿನಿಮಾನ ನೆಕ್ಸ್ಟು ಅಯೋಗ್ಯ 3 ಮಾಡೋ ಥರ ನಮಗೆ ಹುಮ್ಮಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಎಲ್ಲರೂ ಈ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸರ್ ಸುಪ್ರೀತ್ ಸರ್ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಸರ್ ನಿಮಗೂ ನಮಸ್ಕಾರ. ಎಲ್ಲ ನಮ್ಮ ಆರ್ಟಿಸ್ಟ್ಗೆ ನಮಸ್ಕಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮುನೇಗೌಡ ಸರ್. ಮಹೇಶ್ ಸರ್, ಸಿನಿಮಾ ಬಗ್ಗೆ ಮಾತನಾಡೋದ್ರ ಜೊತೆಗೆ ಇವತ್ತು ನಾವು ಆನಂದ್ ಆಡಿಯೋದವ್ರನ್ನ ಮೆನ್ಷನ್ ಮಾಡಲೇಬೇಕು ಅಂತ ಅನ್ಸುತ್ತೆ. ಆನಂದ್ ಛಾಬ್ರಿಯಾ ಸರ್ ಹಾಗೂ ಶ್ಯಾಮ್ ಛಾಬ್ರಿಯಾ ಸರ್, ಅಯೋಗ್ಯ ಸೂಪರ್ ಹಿಟ್ ಆದ್ಮೇಲೆ ಇದೀಗ ಅಯೋಗ್ಯ 2ಗೆ
ತಮ್ಮ ಸಂಪೂರ್ಣ ಪ್ರೀತಿ ಸಹಕಾರ ಎಲ್ಲವನ್ನು ಕೊಟ್ಟಿದ್ದಾರೆ. ದೊಡ್ಡ ಮೊತ್ತದ ಜೊತೆಗೆ ಆಡಿಯೋ ರೈಟ್ಸ್ ಕೂಡ ಪಡೆದಿದ್ದಾರೆ. ಸೊ ಇವತ್ತು ಈ ವಿಶೇಷ ದಿನದಂದು ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಸತೀಶ್ ಸರ್ ಹ್ಯಾಪಿ ಬರ್ಡೇ. ನಾನು ಫಸ್ಟ್ ನೆನೆಸ್ಕೊಳ್ಳೋದು ಅರ್ಜುನ್ ಜನ್ಯ ಸರ್ನ ಈ ಸಂದರ್ಭದಲ್ಲಿ ಫಸ್ಟ್ ನೆನೆಸ್ಕೋತೀನಿ. ಯಾಕೆಂತ ಹೇಳಿದ್ರೆ ನನ್ನ ಪಾರ್ಟ್ 1 ನಾನು ಅವ್ರ ಕತೆ ಹೇಳಿದಾಗ ಫಸ್ಟ್ ಟ್ಯೂನ್ ಹಾಕಿದೆ ಹೇ ನಮಿ ನಮಿ ಸಾಂಗ್ದು. ರಿಜೆಕ್ಟ್ ನಾನು ಸಾಕು ಸರ್ ಅಂತ ಬಂದೆ. ಅದು 5 ಟ್ಯೂನು ಅಷ್ಟೇ ಒಂದೇ ಸಲ ನಾನು ಹಾಕೋದು ಅವ್ರ ಜೊತೆ ಕೂತ್ಕೊಂಡಾಗ. ಒಂದು ಶಂಕರಾಚಾರ್ಯರವರ ಆರಾಧನೆ ಮಾಡಿ ಕೂತ್ಕೋತಾರೆ. ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ಇವಾಗ ಮತ್ತೆ ಅಯೋಗ್ಯ ಬಂದಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಎಂಜಾಯ್ ಮಾಡೋಣ ಸಾಂಗ್ ಅಂತಾನೆ ಹೊರಟೆ. ಕತೆ ನನ್ನ ಕಂಟಿನ್ಯೂಷನ್ಸ್ ಹೇಳ್ದೆ ಇಷ್ಟ ಆಯಿತು. 5 ಟ್ಯೂನ್ಗಳು 5 ಸಾಂಗ್ದು ಒಂದೇ ಟೈಮ್ ನಾವು ಹಾಕಿರೋದು. ನಾವು ಹೋದಾಗಿಲ್ಲ ಸರ್ ಇನ್ನೊಂದು ಬೆಟರ್ ಹೋಗೋಣ ಅನ್ನೋದೇನಿಲ್ಲ. ಹೃದಯ ಮುಟ್ಟೋದವ್ರು ಅವ್ರು ಕೊಡ್ತಾರೆ, ಶ್ರದ್ಧೆಯಿಂದ ಕುತ್ಕೋತಾರೆ, ನಂಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ತಗೊಂಡೋಗೋದು ನನ್ನ ಗೆಳೆಯ ಚೇತನ್ ಹತ್ರ. ನಾನು ಬಿಟ್ಟರೆ ಯಾರ ಕೈಲಿ ರಿಲೀಕ್ಸ್ ಬರ್ಸಲ್ಲ. ಯಾಕಂದರೆ ಒಂದು ಗೆಳೆತನ ಸಲಿಗೆ ಇರುತ್ತೆ. ನಾವು ಒಂದು 8 ಗಂಟೆ ಮೇಲೆ ಎಲ್ಲೂ ಮೊಬೈಲ್ಗಳು ಕಡಿಮೆ ಬಂದಾಗ 8 ಗಂಟೆ ಮೇಲೆ ಸೇರೋಣ ಗೆಳೆಯ ಅಂತೇಳಿ ಸೇರ್ಕೊಂಡಾಗ ಗೆಳೆಯನೂ ಅಷ್ಟೇ ಒಂದು ಸಲ ಬರ್ದ್ಮೇಲೆ ಮುಗೀತು. ಗೆಳೆಯ ಜೋಡಿ ಪದಗಳ ಮೇಲೆ ಹೋಗೋಣ, ಮುದ್ದು ಪುಟ್ಟಲಕ್ಷ್ಮಿ ಕದ್ದು ನನ್ನನ್ನೇ, ಈ ಥರ ಲೈನ್ಸ್ಗಳು ಚೇತನ್ ಅವರು ನನಗೆ ಕೊಟ್ಟಾಗ ಗೆಳೆಯ ನಾನು ನೆಕ್ಸ್ಟ್ ಇಲ್ಲ ಅಂತ ಹೇಳಿಲ್ಲ. ಇದುವರೆಗೆ 10 ಸಾಂಗ್ಗಳಾಯಿತು ಅಯೋಗ್ಯ ಇಂದ ಅಯೋಗ್ಯ 2 ಇಂದ. ಥ್ಯಾಂಕ್ ಯು ಗೆಳೆಯ ಮುದ್ದಾದ ಲೈನ್ಗಳಿಗೆ. ಹಾಗೆ ಮಾಸ್ಟರ್ ಸರ್ ಡೈಲಾಗ್ ಅವರು ತುಂಬಾನೇ ಬ್ಯುಸಿ ಇದ್ರು. ಅಯೋಗ್ಯ ಮಾಡ್ಬೇಕಾದ್ರೆ ಅದೇ ಹೇಳಿದ್ರು, ಪಾರ್ಕಲ್ಲಿ ಕುತ್ಕೊಂಡು ನಮ್ಗಿದ್ದಂಥ ಲಿಬರ್ಟಿಲಿ ನಾವು ಡೈಲಾಗ್ಗಳು ಬರೀತಾ ಇದ್ದೋ. ಅವತ್ತೊಂದು ಅವರೊಂದು 2 ವೀಲರಲ್ಲಿ ಬರ್ತಿದ್ದಂಥ ರೀತಿ ಇಲ್ಲ, ಅದು ಅಶ್ವಿ ಇತ್ತು. ಬಟ್ ಅಯೋಗ್ಯ 2 ಬಂದಾಗ ಅದೇ ಅಶ್ವಿ ಕಂಟಿನ್ಯೂ ಆಗಿದೆ. ಯಾಕಂದ್ರೆ ಬೆಳೆದ ನಂತರ ಅಶ್ವಿ ಕಡಿಮೆ ಆಗೋಗುತ್ತೆ. ಬಟ್ ಇಲ್ಲ ಮಹೇಶ್ ಅಂತಂದ್ರೆ, ಬಟ್ ಈ ಸಿನಿಮಾದಲ್ಲಿ ನೋಡಿ ಅವ್ರ ಬರವಣಿಗೆ ಆಗಿದೆ ಅಂದ್ರೆ ಈಗ ಡೈಲಾಗ್ ಏನಿಂದ ಹೇಳಕ್ಕಾಗಲ್ಲ. ಬಟ್ ಆ ಪಂಚ್ನ ಅಲ್ಲೇ ಎಂಜಾಯ್ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಮಾಸ್ತಿ ಸರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಮಟನ್ ಆ್ಯಂಡ್ ಬೆಣ್ಣೆ ನೆನೆಸ್ಕೊಳ್ಳಬೇಕು. ಬೆಣ್ಣೆ ಇವತ್ತು ಅವರು ಟ್ರೀಟ್ಮೆಂಟಲ್ಲಿ ಇದ್ದಾರೆ, ಗಿರಿ ಅವರು. ಸೊ ಅವ್ರಿಗೆ ನೆನೆಸ್ಕೋತೀನಿ. ಆ್ಯಂಡ್ ಗೆಳೆಯ ಇವರು ಅದ್ಭುತವಾದ ಕಲಾವಿದರು. ಯಾರು ಇರಬೇಕು ಪಕ್ಕ ಕೂತ್ಕೊಂಡ್ರು ಆ ಆ್ಯಕ್ಟ್ ಮಾಡೋಕ್ಕೆ ಅವರು ಒಂದು ಕಳೆ ಕೊಡ್ತಾರೆ ಅದಕ್ಕೆ. ಆಮೇಲೆ ಅದು ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಸೀನ್ ಇಂಪ್ರೂವೈಸ್ ನಾನು ಯಾವತ್ತು ಡೈಲಾಗ್ನೆಲ್ಲ ಪಂಚ್ ಮಾಡಿರ್ತಾರೆ ತಗೊಂಡೋಗಿ ನನ್ನ ಸ್ಪಾಟಲ್ಲೇ ಕೊಡೋದು. ಅಲ್ಲಿ ನನಗೇನು ಬೇಕು, ನನ್ನ ಹಳ್ಳಿಲಿ ಏನು ನೋಡಿರ್ತೀನಿ ಆ ಪದಗಳನ್ನ ಜೋಡಿಸಿ ಅದನ್ನು ಕೊಟ್ಟಾಗ ಅವರ ಒಂದು ಸೊಗಡನ್ನು ಎತ್ಕೋಗುವಂಥ ತಾಕತ್ತು ಇರುವಂಥದ್ದು ಮಟನ್ ಆ್ಯಂಡ್ ಬೆಂಡೆ ಆ್ಯಂಡ್ ಇನ್ನೊಂದು ಹೇ ಪ್ರಭಾ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರುವಂಥ ಆ್ಯಂಡ್ ನಮ್ಮ ಮಂಜು ಸರ್ಗೆ ಆಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅವ್ರದ್ದು ಬಂದಿದ್ದು 30 ಸೆಕೆಂಡ್ ಕ್ಯಾರೆಕ್ಟರ್, 30 ಸೆಕೆಂಡ್ ಅಷ್ಟೇ ಇದ್ದಿದ್ದು. ಬಟ್ 1 ದಿನಕ್ಕೆ ಅಂತ ಮಾಡಿದ್ದು 10 ದಿನದ ಕ್ಯಾರೆಕ್ಟ್ರು. ಅದು ಅವರ ಟ್ಯಾಲೆಂಟಿಂದ ಬೆಳೆದಿದ್ದವರು. ಆ ಸ್ಪೇಸ್ನ ಅವ್ರು ತಗೊಂಡ್ರು. ನಿಜವಾಗ್ಲೂ ಗ್ರೇಟ್ ಸರ್ ನೀವು. ಆ್ಯಂಡ್ ಸುಂದರ ಸರ್ ಬಗ್ಗೆ ಹೇಳೋಷ್ಟು ಸರ್ ನೀವು ಹೇಳಿದ್ರಿ, ಆ ಗುರು ಏನಿಲ್ಲ ಸರ್, ನೀವು ಲೆಜೆಂಡ್ ಸರ್. ಪುಟ್ಟಣ್ಣ ಕಣಗಾಲಿಂದ ನೋಡ್ಕೊಂಬಂದಿರಾ. ನಾವು ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ಸರ್, ಇನ್ನೂ ತೇಳ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ನೀವು ಬಂದಾಗ ಒಂದು ಎನರ್ಜಿ ತುಂಬ್ತೀರಾ, ಒಂದು ಸ್ಫೂರ್ತಿ ಕೊಡ್ತೀರಾ. ಮಾತಾಡೋಕ್ಕೂ ಅಷ್ಟೇ ಕಾಲ್ ಮಾಡಿದಾಗ ಬರ್ತೀನಿ ಬಿಡೋ ಅನ್ನೊಂದು ಆಶೀರ್ವಾದ ಇದೆಯಲ್ಲ ಸರ್. ನಿಮ್ಮ ಜೊತೆ ನಾನು ಚಿತ್ರರಂಗಿರೋದಷ್ಟು ಜನರು ನಿಮ್ಮ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಗ್ಲಿ ಅಂತ ಕೇಳ್ಕೊತೀನಿ. ಸುಪ್ರೀತ್ ಸರ್. ಆ್ಯಂಡ್ ಅವ್ರು ಯಾವಾಗಲೂ ಅಷ್ಟೇ ನನಗೆ ಭರಾಟೆಯಿಂದ ಪರಿಚಯ ಆದಂಥ ಒಂದು ಒಡನಾಟ, ಜೊತೆಲೇ ಊಟ ಮಾಡ್ತಾ ಜೊತೆಲೇ ಟ್ರಾವೆಲ್ ಮಾಡಿದಂಥವ್ರು ಇಂಡಸ್ಟ್ರಿಲಿ. ಪ್ರತಿ ಸಿನಿಮಾನು ನನಗೆ ಎಂಕರೇಜ್ ಮಾಡ್ತಾರೆ, ಬೆನ್ನೆಲುಬು ನಿಲ್ತಾರೆ. ಈ ಸಿನಿಮಾಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇನ್ನು ನಾನು ಅರ್ಚನಾ ಅವ್ರ ಬಗ್ಗೆ ಹೇಳಲೇಬೇಕು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಆ್ಯಂಡ್ ನಯನ್ ಬಗ್ಗೆ ಹೇಳಲೇಬೇಕು. ನನಗೆ ಮೇಡಮ್ನ ರಚಿತಾ ಮೇಡಮ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಎಸ್ ಎಕ್ಸ್ಟ್ರಾರ್ನರಿ ವರ್ಕರ್ಸ್ ಅಂತ ಹೇಳ್ತೀನಿ ನಾನು. ಇ ಪಿ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಿಕಾಸ್ ಒಂದು ಹೆಣ್ಣು ಹುಡುಗಿಯಾಗಿ ಅಷ್ಟು ಜನ ಹತ್ರ ಕೋಆರ್ಡಿನೇಟ್ ಮಾಡಬೇಕು, ಕೆಲವು ಹತ್ರ ಮಾತಾಡಿ ಡೇಟ್ಸ್ನ ತಗೋಬೇಕಾದಾಗ ಹೊಸ ಜಾಬ್ ಅಂತ ಹೇಳಿದಾಗ ಹಿಂಜರಿತಾರೆ. ಬಟ್ ಎವ್ರಿ ಡೇ ಇವತ್ತೇನೇ ಆಗಲಿ ನಯನ್ ಆ್ಯಂಡ್ ಅರ್ಚನಾ ಈ ಒಂದು ಶಿಪ್ನ ಎಷ್ಟೇ ಮುಳುಗ್ತಾ ಇದ್ರು ಎದೆಬ್ಸುವಂಥದ್ದು ಮತ್ತೆ ಮೊನ್ನೆಗಡೆ ಸರ್ ಅಂತ ಕನ್ವಿನ್ಸ್ ಮಾಡೋದು. ನಾನು ಎಷ್ಟೇ ನಾನು ಜಾಸ್ತಿ ಸರ್ ಜೊತೆ ಮಾತಾಡೋಕೆ ಹೋಗಲ್ಲ. ಏನಿದ್ರು ನಯನ ಅರ್ಚನಾಗಿ ಹೇಳ್ಬಿಡ್ತೀನಿ. ನಂದು ಡ್ರೀಮ್ ಅಂದಾಗ ಅವ್ರೊಂದು ಕನ್ವಿನ್ಸ್ ಮಾಡ್ತಾರೆ. ಆ ಕನ್ವಿನ್ಸ್ ಕೆಪಾಸಿಟಿ EP ಅಂತ ಹೇಳ್ತೀವಿ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವು ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗಿ ಒಳ್ಳೇದಾಗಲಿ. ಆ ಕೆಪಬಿಲಿಟಿ ನಿಮಗೂ ಇದೆ, ನಯನ್ಗೂ ಇದೆ ಅಂತ ಕೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನರಸಿಂಹ ಅವರು ಆ ಜವಾಬ್ದಾರಿ ತಗೊಂಡು ಮೊದಲೇ ಹೇಳ್ದಂಗೆ ಇಟ್ಸ್ ಅ ವಂಡರ್ಫುಲ್ ವರ್ಕರ್. ಅವ್ರ ಸೀನಿಯರಿಟಿನೇ ಆ ಡೇಟ್ಸ್ ಮ್ಯಾಚ್ ಮಾಡೋದು, ಆ ಬಜೆಟ್ ಹಾಕುವಂಥ ರೀತಿ ಇದೆಯಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಒಂದು ಸಿನಿಮಾ ಮಾಡುವಂಥ ಮನೆಗಳು ಸರ್ ಅಂಥ ಒಬ್ಬ ಪ್ರೊಡಕ್ಷನ್ ಹೌಸ್ ಇದ್ದಾಗ 10 ಸಿನಿಮಾ ಮಾಡ್ಬೋದು, ಒಂದು ಕ್ಲಾರಿಟಿ ಇರುತ್ತೆ. ಸೊ ಥ್ಯಾಂಕ್ ಯು ಮುನೇಗೌಡ ಸರ್. ಆ್ಯಂಡ್
ಪೃಥ್ವಿ ಭಟ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾರೋ ದೊಡ್ಡ ಸಿಂಗರ್ ಹಾಡ್ಬೇಕಾದಂತ ನನ್ನ ಒಂದು ಡ್ರೀಮ್ ಐತಿ, ಹಿಂಗೆ ಆಡ್ಬೇಕು ಅಂತ. ಬಟ್ ಇವ್ರ ವಾಯ್ಸ್ ಕೇಳಿದಾಗೆಲ್ಲ ನಾನು ರಿಜೆಕ್ಟ್ ಮಾಡಕ್ ಅನ್ನಿಸ್ತಿಲ್ಲ. ಎಲ್ಲಿ ಆ ತಾಕತ್ತು ಅವ್ರಿಗಿದೆ ಅನ್ಸ್ಕೊಂಡಾಗೆಲ್ಲ ಇಲ್ಲ ಆಗ್ಲಿಲ್ಲ. ಅದಕ್ಕೆ ಇವ್ರಿಗಿಂತ ಮುಂಚೆ ಇನ್ನೊಬ್ರು ಆಡಿದ್ರು ಕನ್ನಡದ ಇನ್ನೊಬ್ರು ಸಿಂಗರ್. ಬಟ್ ತಿನ್ನ ವಾಯ್ಸ್ ನನಗೆ ಇಷ್ಟ ಆಗ್ಲಿಲ್ಲ ಸರ್. ನಾನು ಶೂಟ್ಗೆ ಹೋಗ್ಬೇಕು ಅಂತ ಇವ್ರದೇ ಬೇಕು ಅಂತ ಹಠ ಮಾಡಿದೆ. ಅವರು ಕೊನೆದಾಗ ಕೇಳಿದ್ರು ನನಗೆ, ಅರ್ಜುನ್ ಸರ್ ನಿಮ್ಗೆ ಓಕೆ? ನಾನು ಇಲ್ಲ ಸರ್, ಇದು ಸಖತ್ತಾಗಿದೆ ವಾಯ್ಸ್, ಅಷ್ಟು ಮ್ಯಾಚ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀರಾಮ್ ಸರ್ ಆ್ಯಂಡ್ ಪೃಥ್ವಿ ಭಟ್ ಅವ್ರಿಗೆ ಜೀವ ತುಂಬಿದ್ದೀರಾ. ಆ್ಯಂಡ್ ಮೋಹನ್ ಮಾಸ್ಟರ್ ಐಸ್ ಎಕ್ಸೈಟೆಡ್. ಆ್ಯಂಡ್ ನನ್ನ ಎಡಿಟರ್ ಸುರೇಶ್ ಅವರು ಇದ್ದಾರೆ. ಪಾರ್ಟ್ 1 ಪಾರ್ಟ್ 2 ನನ್ನ ಜೊತೆ ಸ್ಕ್ರೀನ್ ಪ್ಲೇ ಶೇರ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಎಡಿಟರ್ ಆಗಿದ್ದಾರೆ. ಅವ್ರು ಹೇಳಿದ್ರು ಪಾರ್ಟ್ 3 ಮಾಡೋಣ ಅಂತ. ಬೇಗ ಮಾಡೋಣ ಸರ್, ಆ ಕೆಲಸಗಳು ನಡೀತಾ ಇದೆ. ಆ್ಯಂಡ್ DOP ವಿಶ್ವ ಅವರು ಆ್ಯಂಡ್ ಸ್ವಾಮಿ ಅವರು, ಅವ್ರ ಬಗ್ಗೆ ಹೇಳಲೇಬೇಕು. ಸ್ವಾಮಿ ಅವರು ಸಖತ್ತಾಗಿ ಇದನ್ನ ಏನು ಮಾಡಿದ್ದಾರೆ, ಒಂದು ಪೇಂಟಿಂಗ್ ಥರ ಅಂತ ಏನು ಈ ಕಾಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ದೆ ನಾನು, ಆನಂದಕ್ಕೆ ಬಿಟ್ಟಿದ್ದೀವಿ. ಅದೆಲ್ಲ ಕ್ರೆಡಿಟ್ ಸ್ವಾಮಿ ಅವ್ರಿಗೆ ಹೋಗುತ್ತೆ. ಆ್ಯಂಡ್ ವಿಶ್ವ ಅವರು ಮಾತಿಗಿಂತ ಅವ್ರ ವರ್ಕ್ ಏನು ನೋಡಬೇಕು August 14 ನೋಡ್ತೀರಾ. ಆ DA ಆಗ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇವರಾಜ್ ಸರ್, ಪ್ರದೀಪ್ ಸರ್ ಅವರು ಈ ಸಿನಿಮಾದ ಅವ್ರ SVC ಪ್ರೊಡಕ್ಷನ್ಸ್ ಅಲ್ಲಿ ಮ್ಯಾನೇಜ್ ಮಾಡ್ತಿರುವಂಥ ಒಂದು ಮತ್ತೊಬ್ಬರು ರೀಪಿಗಳು ನನಗೆ ಭಾಳ ಬೆನ್ನೆಲು ಬಗ್ಗೆ. ಥ್ಯಾಂಕ್ ಯು ಪ್ರದೀಪ್ ಸರ್. ಆ್ಯಂಡ್ ಇದಕ್ಕೆ ಕೊನೆಯದಾಗೆ ಮೇಡಮ್ ನೀವು ಹೇಳಿದ್ರಿ ನಮ್ಮ ತಾಯಿಗೆ ಬೇಗ ನಮ್ಮ ಮಗನಿಗೊಂದು ಮದುವೆ ಮಾಡಿ ಅಂತ, ನಿಮ್ಮ ಮಗನಿಗೊಂದು ಮದುವೆ ಮಾಡಿ. ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಕೇಳಿದ್ರಿ ಮುಹೂರ್ತದಲ್ಲಿ. 1 ವರ್ಷ ಆಯಿತು ಮೇಡಮ್. ಇವತ್ತು ನನ್ನ ವೈಫು ಬಂದಿದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಹ್ಯಾಪಿ ಆ್ಯನಿವರ್ಸರಿ ನನ್ನ ಜೀವನ ದೇವತೆಗೆ. ಆ್ಯಂಡ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸತೀಶ್ ಸರ್ ಬಗ್ಗೆ ಹೇಳಂಗಿಲ್ಲ, ನನ್ನ ಬ್ರದರ್ ಅವರು. ಯಾಕಂದರೆ ಹುಟ್ಟಿದಬ್ಬ ಅವ್ರಿಗೇನು ಕೊಡ್ತೀನಿ ಅಂತ ಹೇಳಿದ್ರೆ August 4 ಎಷ್ಟೇ ಶ್ರಮ ಆಗಲಿ ಒಳ್ಳೆ ಸಿನಿಮಾನ ಒಂದು ಹಿಟ್ ಮಾಡಿ ಅವ್ರಿಗೊಂದು ಪ್ರೆಸೆಂಟ್ ಆಗಿ ಕೊಡಬೇಕು ಅಂತ ನನ್ನೊಂದು ಆಸೆ. ಸರ್ ನೀವು ಇದೇ ರೀತಿ ಅಣ್ಣನ ಥರ ಆ ಪ್ರೀತಿಸೋದು, ಆ ಬೈಯೋದು, ನನ್ನನ್ನು ಮುಂದೆ ತಗೊಂಡೋಗೋದು, ತಳ್ಳೋದು, ಹಾಗೇ ನೀವು ಕಾಲ್ ಮಾಡೋದು, ಬಾ ಮಹೇಶ್ ಮಾಡೋಣ ಅನ್ನೋದು ಹೇಳಿ ಹಲೋ ಜೊತೆ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಹೀಗೆ ನನ್ನ ಜೊತೆ ಇರಿ. ಅಯೋಗ್ಯ ಇನ್ನು 54 ದಿನದಲ್ಲಿ ನಿಮ್ಮ ಮುಂದೆ ತರುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಆ್ಯಂಡ್ ರಚಿತಾ ಮೇಡಮ್ ಬಗ್ಗೆ ನಾನು ಹೇಳಲೇಬೇಕು. ಈ ಮುದ್ದು ಲಕ್ಷ್ಮಿ ಮುದ್ದು ರಂಗಯ್ಯ ಏನೇ ನಾವು ಎಷ್ಟೇ ಬರೆದು ಏನೇ ಸಾಂಗ್ ಮಾಡಿದ್ರು ಅಲ್ಟಿಮೇಟ್ ಆ ಜೀವ ತುಂಬೋದು, ಆ ಬಿಸಿಲು, ಆ ಒಂದು ಡ್ಯಾನ್ಸರ್ನ ಮೋಟಿವೇಟ್ ಮಾಡ್ಕೊಂಡು ಮೇಡಮ್ ಇಲ್ಲ ಈ ಥರ ಮಾಡೋಣ, ಅವ್ರು ಪ್ರೊಟೆಕ್ಟ್ ಮಾಡ್ಕೋಣ, ಈ ಥರ ಇದ್ರೆ ನನ್ನ ಸ್ಕಿನ್ ಟೋನ್ ಕಂಡು ಬಿಡೋಕ್ಕಾಗಲ್ಲ ಅಂತೇಳಿ ಪ್ರೊಡ್ಯೂಸರ್ಗೆ ಹೇಳಿ ಒಂದಿನ ಎಕ್ಸ್ಟೆನ್ಷನ್ ಮಾಡಿ ಅವ್ರು ದೊಡ್ಡ ಗುಣ. ಯಾಕಂದ್ರೆ ನಾವು ಆರ್ಟಿಸ್ಟ್ನ ಯಾವತ್ತು ಹೇಳ್ತೀವಿ, ಪ್ರಶಾಂತ್ ನೀಲ್ ಅವ್ರು ಹೇಳ್ತಾ ಇರ್ತಾರೆ, ಆರ್ಟಿಸ್ಟ್ ಒಂಚೂರು ಚೆನ್ನಾಗಿ ಕಂಡಿಲ್ಲ ಅಂದ್ರೆ ಬೇಕಾದ್ರೆ ಶೂಟಿಂಗ್ ಸ್ಟಾಪ್ ಮಾಡಿ. ಯಾಕಂದ್ರೆ 100 ವರ್ಷ ಆದ ಸಿನಿಮಾ ಹಂಗೆ ಇರುತ್ತೆ. ನಾವು ಅವ್ರಿಗೋಸ್ಕರನ ಕೆಲಸ ಮಾಡೋದು. ಮೇಡಮ್ ನಿಮ್ಮ ಸಪೋರ್ಟ್ ಮರೆಯಂಗಿಲ್ಲ. ಡೇ 1 ಇಂದ ಮಹೇಶ್ ಹಿಂಗೆ ಮಾಡ್ತೀಯಾ ಮಾಡು ಅಂತೇಳಿ ಇಲ್ಲಿ ಗಂಟು ಮೋಟಿವೇಟ್ ಮಾಡಿದ್ದೀರಾ. ಆ ಇಬ್ಬರು ನನಗಿಬ್ರು ಈಶ್ವರ ಮತ್ತೆ ಪಾರ್ವತಿ ತರ ನನಗೆ ಯಾವಾಗ್ಲೂ ನನ್ಗೆ ಮೋಟಿವೇಟ್ ಮಾಡ್ತಾರೆ. 8 ವರ್ಷ ಜರ್ನಿಲಿ ಯಾವತ್ತೂ ನನಗೆ ನೋವು ಕೊಟ್ಟಿಲ್ಲ, ಯಾವತ್ತೂ ನನಗೆ ಆ ಸ್ಥಾನದಲ್ಲಿ ನಿಲ್ಸ್ಕೊಂಡು ಮೋಟಿವೇಟ್ ಮಾಡ್ತಾರೆ. ನಿಮ್ಮಿಬ್ಬರನ್ನ ಪಾತ್ರದಲ್ಲಿ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಆ ಕ್ಯಾರೆಕ್ಟರೈಸೇಷನ್ ನಾನು ಇಷ್ಟಪಡ್ತೀನಿ, ಆ ನಂದಿನಿ ಇಷ್ಟಪಡ್ತೀನಿ, ಆ ಸಿದ್ದೇಗೌಡನ ಇಷ್ಟಪಡ್ತೀನಿ. ಈ ಸಿನಿಮಾಗಳನ್ನ ಮಾಡೋಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ. ಆ್ಯಂಡ್ ತುಂಬಾ ಕಲಾವಿದರು, ಸೋನಮ್ ಬಂದಿದ್ದಾರೆ, ರಾಜೇಶ್ವರಿ ಅವ್ರು ಬಂದಿದ್ದಾರೆ, ಆ್ಯಂಡ್ ತುಂಬಾ ಕಲಾವಿದರು ಬಂದಿದ್ದಾರೆ, ಕಿರಣ್ ನಾಯಕ್ ಅವ್ರು ಬಂದಿದ್ದಾರೆ. ಎಲ್ಲರೂ ಅಭಿನಯನೇ ಇದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರು ಹೆಸರು ಬಿಟ್ಟಿದೆ ಕ್ಷಮಿಸಿ. August 14 ಸಿನಿಮಾ ಬರ್ತಾ ಇದೆ, ನೀವೆಲ್ಲರೂ ನೋಡಿ. ನಾನೇನು ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಬರೀ ಎಂಟರ್ಟೈನ್ಮೆಂಟ್ ನೋಡಿ ಖುಷಿ ಪಟ್ಟಿದ್ದಾರೆ. ಮುಂದೂರು ನೀವು ಖುಷಿ ಪಡಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಮುನಿಗೌಡ ಸರ್ ಬಗ್ಗೆ ಸಾರಿ ನಾನು ಪಕ್ಕದಲ್ಲಿ ನಿಂತಿದ್ದು ಹೇಳಿಲ್ಲ ಅಣ್ಣ, ಏನು ಹೇಳಿಲ್ಲ, ಏನು ಮಾತಾಡುವಂತ ನಿನ್ನ ಬಗ್ಗೆ ಏನಿಲ್ಲ. August 14 ಅಣ್ಣ ಖಂಡಿತ ಮಾತಾಡ್ತೀವಿ, ಸಿನಿಮಾ ಮಾತಾಡ್ಲಿ ಅಣ್ಣ. ನಿಮ್ ಜೊತೆ ನಾವು ಇರ್ತೀವಿ ಅಣ್ಣ, ಏನೇ ಆದ್ರೂ ಜೊತೆ ಇರ್ತೀವಿ. ಮೇಡಮ್ ಇರ್ತಾರೆ, ಸತೀಶ್ ಸರ್ ಇರ್ತಾರೆ, ನೀವು ನಮ್ಮ ಜೊತೆ ಅಣ್ಣ, ಸಾಕು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಮುನೇಗೌಡ ಸರ್. ಥ್ಯಾಂಕ್ ಯು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೇದಿಕೆಗೆ ಇದೀಗ ಬರಮಾಡಿಕೊಳ್ತಾ ಇದ್ದೀವಿ ಅಭಿನಯ ಚತುರ ಸತೀಶ್ ನಿನಾಸಂ ಸರ್ ಹಾಗೂ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ನಾಯಕಿ ಹಾಗೂ ನಾಯಕರನ್ನ ವೆಲ್ಕಮ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮ್ಯಾಮ್ ಫಸ್ಟ್ ಆಫ್ ಆಲ್ ತುಂಬಾನೇ ಮುದ್ದಾಗಿ ಕಾಣಿಸ್ತಿದ್ದೀರಾ. ಇಲ್ಲೂ ಅಲ್ಲೂ ಕೂಡ ನಂದಿನಿ ಪಾತ್ರ ನಮ್ಮೆಲ್ಲರಿಗೂ ಬಹಳಷ್ಟು ಹತ್ತಿರವಾಗಿರುವಂತಹ ಪಾತ್ರ. ಅಯೋಗ್ಯ 2 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು.
ಏನ ಈಗ ದ ಸ್ಟೇಜ್ ಇಸ್ ಆಲ್ ಅವರ್ಸ್ ಇವಾಗ. ಕಡೆಗೂ ಸಿಕ್ತು ಅಂತ ನಾವು ಖುಷಿ ಪಡ್ಬೇಕಿದೆ. ಅಲ್ಲ, ಐ ಥಿಂಕ್ ಟೈಮ್ ಆಗ್ತಿದೆ, ಗೊತ್ತಾಗ್ತಿದೆ ಎಲ್ರಿಗೂ. ನನಗಂತೂ ಹೊಟ್ಟೆ ಹಸಿವಾಗ್ತಿದೆ, ಐ ಆಮ್ ಶೋರ್ ನಿಮ್ಗೆಲ್ರಿಗೂ ಹೊಟ್ಟೆ ಹಸಿವಾಗ್ತಿದೆ ಅಂತ. ಅದಕ್ಕೋಸ್ಕರ ಇಬ್ರು ಡಿಸಿಷನ್ ತಗೊಂಡು ಒಟ್ಟಿಗೆ ಬಂದಿದ್ದು ವೇದಿಕೆ ಮೇಲೆ. ಸೊ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಬಂದಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್. ನೀವೇನ್ ಅನ್ಕೊಂಡಿದ್ರು ಅದಷ್ಟು ಫುಲ್ಫಿಲ್ ಆಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂಡ್ ಮಹೇಶ್, ಹ್ಯಾಪಿ ಆನಿವರ್ಸರಿ. ಖುಷಿಯಾಗಿರಿ, ಸಂತೋಷವಾಗಿರಿ, 100 ವರ್ಷ ಜೊತೆಯಾಗಿರಿ. ಓಕೆ, ಯಾ ಲೈಟ್ ಅಂತ ಬೋಸ್ ಮಾಡೋಣ. ಮುಂದಿನ ವರ್ಷ ನಿಮಗೆ ಮಗು ಆಗ್ಲಿ. ಓಕೆನಾ? ಡನ್. ಸೊ no worries. ಓಕೆನಾ ಇವಾಗ? ಹಾ, ಎಸ್, ನಾವಿಬ್ರು ಈ ವೇದಿಕೆ ಮೇಲೆ ನಿಂತಿದ್ದೀವಿ. ಸೊ ಮೊದಲನೇದಾಗಿ ನಾವು ಇಬ್ರು ಸೇರಿ ನಾವು ಎಜೆಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಸಿನಿಮಾ ಅಯೋಗ್ಯ ಪಾರ್ಟ್ 1 ಅಲ್ಲಿ ಅದ್ಭುತವಾಗಿರುವಂತಹ ಹಾಡುಗಳು, ಅಂಡ್ ನಾವಿಬ್ರು ಕುತ್ಕೊಂಡು ಅದೇ ಮಾತಾಡ್ತಿದ್ವಿ. ಈಸ್ ಟ್ರೂಲಿ ಅ ಮ್ಯಾಜಿಕಲ್ ಕಂಪೋಸರ್. ಅದ್ರ ಬಗ್ಗೆ ಮಾತೇ ಇಲ್ಲ ಅಂತ. ಬಿಕಾಸ್ ಅವ್ರು ಕೊಟ್ಟಿರುವಂತ ಹಾಡುಗಳಿರ್ಬೋದು, ಆ ಟ್ಯೂನ್ಸ್ ಆಗಿರ್ಬೋದು, ಇಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ತುಂಬಾನೇ ಹಾರ್ಟ್ ಟಚಿಂಗ್ ಅಂಡ್ ಸೀನ್ ತಕ್ಕ ಹಾಗೆ ಅದು ತುಂಬಾನೇ ಮ್ಯಾಚ್ ಆಗತ್ತೆ. ಅಂಡ್ ಹಾಡುಗಳು ಅಷ್ಟೇ, ನಮ್ಮಿಬ್ರು ಸಿನಿಮಾದಲ್ಲಿ ಅದ್ಭುತವಾಗಿರುವಂತ ಹಾಡುಗಳು ಬಂದಿದೆ. ಅಫ್ಕೋರ್ಸ್ ಇದರಲ್ಲೂ ನಮ್ಮ ಮ್ಯಾಟ್ನಿನಲ್ಲೂ ಒಂದು ಸಾಂಗ್ ಸೂಪರ್ ಹಿಟ್ ಆಗಿತ್ತು. ಅಂಡ್ ಅಯೋಗ್ಯ ಫಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್ ಆಗಿತ್ತು ನಮ್ಮೆ. ಸೊ ನಮ್ಮಿಬ್ರ ಖುಷಿ ಏನು ಅಂದ್ರೆ ನಾವಿಬ್ರು ಸಿನಿಮಾ ಮಾಡಿರುವಂತ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ 3 ಹಾಡುಗಳು ಕೂಡ ಹಿಟ್ ಆಗಿರುವಂತದ್ದು. ಐ ಮೀನ್ ಇವತ್ತು ರಿಲೀಸ್ ಆಗಿದೆ, ಅದ್ ನನಗೆ ನಂಬಿಕೆ ಇದೆ ಈ ಸಾಂಗ್ ತುಂಬಾ ಚೆನ್ನಾಗಿ ಆಗತ್ತೆ ಅಂತ. ಸೊ ಈ ಹಾಡಿಂದ ನಾವು ವಿ ಆರ್ ಸ್ಟಾರ್ಟಿಂಗ್ ಅಪ್ ಪ್ರಮೋಷನ್ಸ್. ಸೊ ತುಂಬಾ ಖುಷಿ ಇದೆ, ಒಂದು ಒಳ್ಳೆ ಹಾಡ್ ಮೂಲಕ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ. ಚೈತುಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಅದ್ಭುತವಾಗಿರುವಂತ ಲಿರಿಕ್ಸ್. ಅಂಡ್ ನನ್ನ ಚೈತು ಬರವಣಿಗೆಗೆ ನಾನು ದೊಡ್ಡ ಅಭಿಮಾನಿ. ಚೈತುಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಬ್ಬ ಹೀರೋಯಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಹಾಡಲ್ಲಿ, ಎಷ್ಟು ಹೊಗಳಿದ್ರೆ ಅದಕ್ಕೆ ಮಿತಿನೇ ಇಲ್ಲ, ಎಂಡೇ ಇಲ್ಲ. ಅಷ್ಟು ಹೋಗ್ಲಿ ಅಷ್ಟು ಹೊಗಳಿಕೆ ಇರುತ್ತೆ ಹಾಡು ಆ ಲಿರಿಕ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಚೈತು. ಹಾಗೆ ಮಾಸ್ತಿ ಕನ್ನಡದ ಆಸ್ತಿ. ನಿಜವಾಗ್ಲೂ ಆಸ್ತಿನೇ ನೀವು. ಯಾಕೆಂದ್ರೆ ನಾನ್ ಸಿನಿಮಾ ನೋಡಿದೆ, ಆ ಫಸ್ಟ್ ಹಾಫ್ ಅಪ್ಪ ನಾನು ಹೇಳ್ದೆ ಈ ಅರ್ಧ ಗಂಟೆ ಸಿನಿಮಾ ಮುಗಿಸ್ಬಿಡಲ್ಲಪ್ಪ ಅಂತಂದೆ. ಎಷ್ಟಿದೆ ಡ್ಯೂರೇಷನ್ ಕೇಳಿದೆ, 1.25 ಗಂಟೆ ಇದೆ ಫಸ್ಟ್ ಹಾಫ್. ಹೋಗದೆ ಗೊತ್ತಾಗಲ್ಲ. ಚೇರ್ ಮೇಲೆ ಕಾಲು ಎತ್ಕೊಂಡು ಒಬ್ರು ನಗ್ತಾ ಇದ್ರು. ಅವ್ರು ಯಾರು ಅಂತ ರಿಲೀಸ್ ದಿವಸ ಹೇಳ್ತೀನಿ. ಇಲ್ಲ ಅವರೇ ನಮ್ಮ ಎದುರುಗಡೆ ಕಾಲು ಎರಡು ಎತ್ಬಿಟ್ಟಿದ್ರು ಮೇಲಕ್ಕೆ, ಚೇರಿಂದ ಎತ್ಕೊಂಡು ನಗ್ತಾ ಇದ್ರು. ಸಾರ್ ನೀವು ಹಿಂಗೆಲ್ಲ ಮಾಡ್ಬೇಡಿ, ನಾನು ಎದುರುಗಡೆನೇ ಇದ್ರು. ಕಾಲು ಎರಡು ಮೇಲೆ ಕೊಟ್ಟಾಗಿತ್ತು. ಇರಿ ಸರ್ ಸ್ವಲ್ಪ ಇರಿ ಸರ್ ಅಂತ. ಕಡೆ ಸೀನು ಸ್ಪೆಷಲ್ ಎಂಟ್ರಿ. ಅಫ್ಕೋರ್ಸ್ ನಿಮಗೆ ಸಾಧು ಸಾರ್ ಮ್ಯಾಜಿಕ್ ಮಾಡ್ತಾರೆ ಥಿಯೇಟರ್ ಒಳಗಡೆ. ಅವ್ರ ಎಂಟ್ರಿ ಬರ್ದಿದ್ದೀರ ಡೈಲಾಗ್ಗಳು ಮಾತ್ರ ವಂಡರ್ಫುಲ್, ಮಸ್ತ್, ವಂಡರ್ಫುಲ್. ಹಾಗೆ ಈ ಸಾಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫರ್, ಭರ್ಜರಿ ಮೋಹನ್ ಮಾಸ್ಟರ್. ತುಂಬಾ ಸಿಂಪಲ್, ತುಂಬಾ ಕ್ಯೂಟ್ ಆಗಿ ನೋಡಿದ ತಕ್ಷಣ ಎಂತವ್ರು ಕೂಡ ಸ್ಟೆಪ್ಸ್ ಮಾಡುವಂತ ಒಂದು ಕೊರಿಯೋಗ್ರಫಿ. ತುಂಬಾ ಕಷ್ಟ ಇದೆ. ಹೌದು, ಕಾಲ್ ತಿರುಗ್ಸಕ್ಕಾಗಲ್ಲ, ಕೈ ತಿರುಗ್ಸಕ್ಕಾಗಲ್ಲ ಅಂತ ಎಂತವ್ರು ಕೂಡ, ಅಜ್ಜಿ ಕೂಡ ಈ ತರ ಒಂದು ಹುಕ್ ಸ್ಟೆಪ್ ಆತರ ತುಂಬಾ ಮುದ್ದಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಅಂಡ್ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ಹಾಡಲ್ಲಿ
ಅಲ್ಲಿ ಇದ್ದಂತ ಡಾನ್ಸರ್ಸ್ ಆಗಿರ್ಬೋದು, ನಮ್ಮ ಕೋ ಡಾನ್ಸರ್ಸ್ ಆಗಿರ್ಬೋದು, ಅವರೆಲ್ಲ ತುಂಬಾ ಸೀನಿಯರ್ಸ್, ಆಲ್ಮೋಸ್ಟ್ ಲೈಕ್ 15-20 ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿ ಇದ್ದಂತ ಡಾನ್ಸರ್ಸ್ಗಳು. ಸೊ ನನಗೆ ಇಟ್ ವಾಸ್ ಫಸ್ಟ್ ಆಪರ್ಚುನಿಟಿ, ನನಗೆ ಫಸ್ಟ್ ಟೈಮ್ ಅವ್ರ ಜೊತೆಗೆ ನಾನು ಹೆಜ್ಜೆ ಹಾಕಿರೋವಂಥದ್ದು. ಸೊ ಟು ಆಲ್ ದ ಲೇಡೀಸ್ ಅಂಡ್ ಎಲ್ರಿಗೂ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಉರಿ ಬಿಸಿಲಲ್ಲಿ ನಾವು ಶೂಟ್ ಮಾಡಿರುವಂತ ಹಾಡು ಖಂಡಿತವಾಗ್ಲು ಅಲ್ಲಿ ಹಲವಾರು ತರ ಫೈಟಿಂಗ್ಸ್ ಎಲ್ಲ ಆಗಿದೆ. ನನಗೆ ಇವತ್ತು ಮಹೇಶ್ ಅವ್ರ ವೇದಿಕೆ ಮೇಲೆ ಬಂದಾಗ ಅವ್ರು ಹೇಳ್ತಿರ್ಬೇಕಾದ್ರೆ, ಸಿನಿಮಾ ಅಂತ ಬಂದಾಗ ಇಲ್ಲ ಒಂದು ಕುಟುಂಬ ಅಂತ ಬಂದಾಗ ಜಗಳ ಆಗತ್ತೆ, ಫೈಟ್ ಆಗತ್ತೆ, ಮಾತು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಎಲ್ಲ ಆಗತ್ತೆ. ಬಟ್ ಅದನ್ನೆಲ್ಲ ಮರೆತು ಇವತ್ತು ಸಿನಿಮಾಗೆ ಅಂತ ಬಂದಾಗ ನಮ್ಮ ಸಿನಿಮಾ ಅದನ್ನೆಲ್ಲ ಓವರ್ಕಮ್ ಮಾಡಿ ಅವನ್ನೆಲ್ಲ ಫರ್ಗಿವ್ ಮಾಡಿ ಸಿನಿಮಾ ಚೆನ್ನಾಗಾಗ್ಲಿ, ಸಿನಿಮಾ ಮಾಡೋಣ, ಖುಷಿಯಾಗಿರೋಣ. ಸೊ ಇವತ್ತು ಈ ಸಿನಿಮಾ ಈ ವೇದಿಕೆ ಮೇಲೆ ಇವತ್ತಿನ ಹಾಡು ರಿಲೀಸ್ ಆದಾಗ ನಂಗೆ ಪ್ರತಿಯೊಬ್ರು ಮಾತಾಡ್ತಿರ್ಬೇಕಾದ್ರೆ ಕೆಲವರು ಎಷ್ಟೊಂದು ವಿಷಯನ ಮರೆತು ಮಾತಾಡ್ತಿದ್ದಾರೆ ಖುಷಿಯಾಗಿ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ನಾವ್ ಹೀಗೆ ಇರಬೇಕು ಎಲ್ರು. ಅಂಡ್ ನಮ್ಮ ಪ್ರೊಡಕ್ಷನ್ಸ್ ಮ್ಯಾನೇಜರ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಆಕ್ಚುಲಿ ನಮ್ಮೆಲ್ರಿಗೂ ದೊಡ್ಡ ಶಕ್ತಿ ಅವರು. ಅವ್ರ ಜೊತೆಗೆ ನಮ್ಮ ಸ್ತ್ರೀ ಶಕ್ತಿ ಅಂದ್ರೆ ಮೈ ಡಾರ್ಲಿಂಗ್ ಶೀಸ್ ಅರ್ಚನಾ ಅಂತ. ಹೌದು, ಖಂಡಿತವಾಗ್ಲು ಅವ್ರ ಜೊತೆ ಇವ್ರು ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಅಂದ್ರೆ ಎಲ್ಲ ಬಾರಿನೂ ಡೈರೆಕ್ಟರ್ ಹೋಗಿ ಕನ್ವಿನ್ಸ್ ಮಾಡಕ್ಕಾಗಲ್ಲ ಎಲ್ಲರ ಹತ್ರನು, ಇಲ್ಲ ಪ್ರೊಡ್ಯೂಸರ್ ಮಾಡಕ್ಕಾಗಲ್ಲ, ಇಲ್ಲ ಸತೀಶ್ ಅವ್ರ ಯಾರ ಕೈಲೂ ಮಾಡಕ್ಕಲ್ಲ. ಅದನ್ನ ಅವ್ರು 3 ಜನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರೆ, ಎಸ್ಪೆಷಲಿ ಸರ್ ಹಾಗೆ ಮತ್ತೆ ಅರ್ಚನಾ ಅವರು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಮಿಂಗ್ ಬ್ಯಾಕ್, ಒಟ್ಟಿಗೆ ಹೇಳ್ತಿದ್ದೀವಿ, ಥ್ಯಾಂಕ್ಸ್ ನಿಮ್ಗೆ ಅರ್ಚನಾ. ಹೌದು, ಅಂಡ್ ನರಸಿಂಹ ಅವ್ರಿಗೂ ಎಲ್ರಿಗೂ ಸೇರಿಸಿ. ಅಂಡ್ ಕಮಿಂಗ್ ಬ್ಯಾಕ್ ಟು ದ ಸಾಂಗ್, ನಮ್ಮ ಸಿಂಗರ್ಸ್ ಸರ್ ಶ್ರೀರಾಮ್ ಅವರು, ಅವ್ರ ಬಗ್ಗೆ ಮಾತೇ ಆಡೋ ಹಾಗಿಲ್ಲ, ಅದ್ಭುತವಾಗಿರುವಂತ ಕಂಠ ಇರುವಂತ ಸಿಂಗರ್. ಅಂಡ್ ಇಲ್ಲಿ ತುಂಬಾ ಕ್ಯೂಟ್ ಆಗಿ ಬಂದು ವೇದಿಕೆ ಮೇಲೆ ಅಷ್ಟು ಮುದ್ದು ಪುಟ್ಟಲಕ್ಷ್ಮಿ ಅಲ್ಲ, ಮುದ್ದು ಇದು ಅಷ್ಟು ಚಂದವಾಗಿ ಮಾತಾಡ್ಕೊಂಡು, ಪೃಥ್ವಿ ನಾನು ಮೆಸೇಜ್ ಮಾಡಿದೆ, ಇವತ್ತು ಹೇಳ್ತೀನಿ, ಎಲ್ರ ಮುಂದೆ ಹೇಳ್ತೀನಿ, ನಿಮ್ಮ ವಾಯ್ಸ್ ನಂಗೆ ತುಂಬಾ ಅದ್ಭುತವಾಗಿ ಸೂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಹುಡುಗಿಯಾಗಿ ಹಾಡಿರೋದು ನಮಗೂ ಹೆಮ್ಮೆನೆ. ಕನ್ನಡಿಗರಿಗೆ ಅವಕಾಶ ಸಿಗ್ತಾ ಇದೆ ನಮ್ಗೆ ಖುಷಿನೇ ಆಲ್ವೇಸ್. ನೀವು ನಮ್ಮ ಸಿನಿಮಾ ಮುಖಾಂತರ ಇಷ್ಟು ದೊಡ್ಡ ಹಾಡಿಗೆ ಧನ್ಯವಾಗಿದ್ದು ನಮ್ಗೆಲ್ರಿಗೂ ಪುಣ್ಯ ಅಂತ ಅನ್ಕೋತೀವಿ. ಅಂಡ್ ಒಳ್ಳೇದಾಗ್ಲಪ್ಪ ನಿನ್ಗೆ, ಇನ್ನು ದೊಡ್ಡ ಎತ್ತರಕ್ಕೆ ಬೆಳಿ. ಯಾಕೆ ಗೊತ್ತಾ, ನಮ್ಗೆ ಈಸಿ ಆಗುತ್ತೆ ನಮ್ ಸಿಂಗರ್ ಕರ್ಕೊಂಬಂದ್ ಆಡ್ಸಕ್. ನಮ್ಗೆ ನಾವೆಲ್ಲೋ ಹೋಗಿ ಯಾರನ್ನೋ ಕರ್ಕೊಂಬಂದ್ ಆಡ್ಸಕ್ ನಮಗೂ ಇಷ್ಟ ಇಲ್ಲ. ಈ ಮಾರ್ಕೆಟ್ ಎಲ್ಲ ನಿಮ್ಗೆ ಗೊತ್ತು, ಈ ಆಡಿಯೋ ಕಂಪ್ನಿಗಳಾಗ್ಲಿ ಇನ್ನೊಂದಾಗ್ಲಿ ಡಿಮ್ಯಾಂಡ್ಸ್ ಏನಿರುತ್ತೆ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು ಸಿಂಗರ್ಗಳಿಗೆ. ನೀವ್ ಯಾರೋ ಬೆಳೆದು ನಮ್ಗೆ ಖುಷಿನೇ. ನಾವ್ ಯಾಕೆ ಅಲ್ಲಿ ತನಕ ಹೋಗೋಣ ಕರ್ಕೊಂಬರಕ್ಕೆ. ವಿಶ್ವ ಗುಡ್ ಲಕ್, ಒಳ್ಳೇದಾಗ್ಲಿ. ಅಂಡ್ ಆಕ್ಚುಲಿ ಮಹೇಶ್ ಅವ್ರು ಹೇಳ್ತಿದ್ರು, ನನ್ಗೆ ಯಾರನ್ನ ದೊಡ್ಡವ್ರನ್ನ ಕರ್ಕೊಂಡ್ ಬರ್ಬೇಕಿಂತು. ದೊಡ್ಡವ್ರನ್ನ ಕರ್ಕೊಂಡ್ ಬರೋದಲ್ಲ, ದೊಡ್ಡವ್ರನ್ನ ಮಾಡ್ಬೇಕಾಗತ್ತೆ. ನಮ್ಮಲ್ಲೇ ಎಷ್ಟೊಂದ್ ಜನ ಇರ್ತಾರೆ, ಅವ್ರನ್ನ ನಾವ್ ಪ್ಲಾಟ್ಫಾರ್ಮ್ ಸಿಗ್ಬೇಕು ಅಂತ ಕಾಯ್ತಿರ್ತಾರೆ. ಅಂತವ್ರಿಗೆ ನಾವ್ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಾಗ ನಮಗೂ ಒಂದ್ ಟೈಮಲ್ಲಿ ನಾವು ದೊಡ್ಡವ್ರ ಸ್ಟಾರೇ ಆಗಿರ್ಲಿಲ್ಲ, ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ತು, ಇವತ್ತು ಇಂಥ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹಾಗೆ ನಾವು ಯಾರಿಗೂ ಸಪೋರ್ಟ್ ಮಾಡ್ಬೇಕಾಗತ್ತೆ. ನೋ ಮೋರ್ ಬ್ರಿಂಗಿಂಗ್ ಸಿಂಗರ್ಸ್. ಅವಶ್ಯಕತೆ ಅಕಸ್ಮಾತ್ ಆ ಸಿನಿಮಾಗೆ ಋಣ ಇದ್ರೆ ಎಲ್ರೂ ಬರ್ಬಹುದು, ಆದ್ರೆ ಫಸ್ಟ್ ಆಪ್ಷನ್ ಅಂತ ಬಂದಾಗ ನಮ್ಮ ಕನ್ನಡ ಸಿಂಗರ್ಸ್ ಯಾರು ಕಡಿಮೆ ಇದ್ದಾರೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಬಿಕಾಸ್ ಐ ಆಮ್ ಅ ಮ್ಯೂಸಿಕ್ ಲವರ್. ಸರಿಗಮಪ ಅನ್ನೋ ಕಾರ್ಯಕ್ರಮ ಇದೆಲ್ಲ ಸಿ ಕನ್ನಡದಲ್ಲಿ, ಎಷ್ಟು ಅದ್ಭುತವಾಗಿರೋ ಸಿಂಗರ್ಸು. ಅಂಡ್ ಎಲ್ರೂ ದೇ ಆರ್ ರೂಲಿಂಗ್, ದೇ ಆರ್ ರಾಕಿಂಗ್, ಅಂಡ್ ಶಿ ಈಸ್ ಒನ್ ಅಮಾಂಗ್ ದೆಮ್ ಅಂತ ಹೇಳ್ಬೋದು. ವಂಡರ್ಫುಲ್, ಆಲ್ ದ ಬೆಸ್ಟ್ ಪೃಥ್ವಿ, ಒಳ್ಳೇದಾಗ್ಲಿ ನಿಮ್ಗೆ. ಅಫ್ಕೋರ್ಸ್ ಹಾಗೆ ಇನ್ನು ನಮ್ಮ ಗಿರಿ ಮತ್ತೆ ಶಿವರಾಜ ಅವರಿಬ್ರು ಆ ಕಡೆ ಈ ಕಡೆ ಜೋಡಿತ್ತು. ಇಡೀ ಸಿನಿಮಾನ ಎಳೆಯೋದಕ್ಕೆ ಫಸ್ಟ್ ಹಾಫ್ ಅಲ್ಲಿ ಕಿಕಾಸ್ ಸಖತ್ತಾಗಿ ಹೊಡ್ಕೊಂಡೋಗಿದಾರಪ್ಪ, ಅಷ್ಟು ಮಾತ್ರ ಹೇಳ್ಬಲ್ಲ. ನೀವಿಬ್ರು ಮಾತ್ರ ಚಿಂದಿ ಚಿತ್ರಾನ್ನ, ಮೊಸರನ್ನ, ಮಜ್ಜಿಗೆಯನ್ನ ಯಾವ್ದೈತೆ ಎಲ್ಲಾನು ಮಾಡಿದಿರ, ಒಟ್ಟು ಕೆಚ್ಚಿ ಬಿಸಾಕಿದಿರ. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ DOP, ನಮ್ಮ ಸಿನಿಮಾಟೋಗ್ರಾಫರ್. ಈ ಸಾಂಗ್ ನಮ್ಮ ವಿಶ್ವಜಿತ್ ಸರ್ ಹೇಳ್ದಂಗೆ ಸ್ವಾಮಿ ಸರ್ ಈ ಒಂದು ಹಾಡ್ನ ಸಿನಿಮಾಟೋಗ್ರಫಿ ಆಗಿ ಅವತ್ತು ಒಂದು 5 ದಿನ ಕೆಲಸ ಮಾಡಿದ್ದು. ಅದು ಹೊರತುಪಡಿಸಿ ಇಡೀ ಸಿನಿಮಾ ವಿಶ್ವಜಿತ್ ಸರ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ಮಾಪಕರಿಗೆ ನಾವು ಸಿನ್ಸಿಯರ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಮನ್ಸಿನಲ್ಲಿ ಇಷ್ಟಿರತ್ತೆ ಅವ್ರಿಗೆ, ಅದು ಇದು ಮನ್ಸು ತಲೆಯಲ್ಲಿ ಮನ್ಸಲ್ಲಿ ತಲೆಯಲ್ಲಿ 2 ಕಡೆನೂ ಇರುತ್ತೆ ಅವ್ರಿಗೆ. ಏನೋ ಅದೆಲ್ಲ ಅದು ನಿಮ್ಗೆ ಗೊತ್ತಿರುತ್ತೆ, ಏನೇ ನೋಡ್ತಿರತ್ತೆ ಅಂತ. ಬಟ್ ಅದೆಲ್ಲ ಅಲ್ಲ, ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದೀರ ನೀವು. ಇದಕ್ಕೂ ದೊಡ್ಡ ಬ್ರ್ಯಾಂಡ್ ಇದು ಅಯೋಗ್ಯ.
ಅಯೋಗ್ಯ ಪಾರ್ಟು ನಿಮಗ್ ಸಿಕ್ಕಿರುವಂಥದ್ದು ಅದು ಅದೃಷ್ಟನೇ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಸಿನಿಮಾ 14th ರಿಲೀಸ್ ಆಗುತ್ತೆ. ಅಂಡ್ ಇನ್ನೊಂದೇನ್ ವಿಷಯ ಅಂದ್ರೆ ಲಾಸ್ಟ್ ಇಯರ್ 14 ನನ್ನ ಸಿನಿಮಾ ಕೂಲಿ ರಿಲೀಸ್ ಆಗಿರುವಂತದ್ದು August 14th. ಸೊ ಈ August 14th ಅಯೋಗ್ಯ ರಿಲೀಸ್ ಲಾಸ್ಟ್ ನಮ್ದು ಅಯೋಗ್ಯ ರಿಲೀಸ್ ಆಗಿದ್ದು August 17th. 17th. ಈಗ August 14th ರಿಲೀಸ್ ಆಗ್ತದೆ. ಸೊ ಆಗಸ್ಟ್ ಮಂತ್ ಅಯೋಗ್ಯ ಐ ಥಿಂಕ್ ತುಂಬಾ ಚೆನ್ನಾಗಿ ಸಿಂಕ್ ಆಗುತ್ತೆ ಅಂಡ್ ಒಳ್ಳೇದಾಗುತ್ತೆ ಸರ್. ತಲೆ ಎಲ್ಲ ಕೆಡ್ಸ್ಕೋಬೇಡಿ ಸರ್. ಪಾರ್ಟ್ 3 ನೀವೇ ಮಾಡ್ತೀರಾ, ಇವ್ರನ್ನ CM ಮಾಡೋವರೆಗೂ ನೀವೇ ಮಾಡ್ತೀರಾ ಸರ್. CM ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಆ ಒಂದು ಸಮ್ಮಿಶ್ರ ಸರ್ಕಾರ ಮಾತ್ರ ಬೇಡ ಸರ್, ಒಂದೇ ಸರ್ಕಾರ ನಮ್ದು. ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ಮುನೇಗೌಡರು ಸರೇ ತಗೊಳ್ಳೋದು ಈ ಸಿನಿಮಾನ ಕಂಪ್ಲೀಟ್ ಆಗಿ. ನೀವು ಪ್ರಾಮಿಸ್ ಮಾಡ್ತೀರಿ, ಇಷ್ಟು ಕ್ಯಾಮ್ರಾಸ್ ಇದೆ, ಎದ್ನಿಂದ ಪ್ರಾಮಿಸ್ ಮಾಡಿ. ನಾನೇ ಮಾಡೋದು ಈ ಸಿನಿಮಾ ಪ್ರೊಡ್ಯೂಸ್. ನಾನೇ ಮಾಡೋದು ಅಂತ ಪ್ರಾಮಿಸ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸರ್. ನಾನು ನಾವೆಲ್ಲ ಸರ್ ವ್ಯಾಪಾರ ಮಾಡ್ಕೊಂಡ್ರೆ ಮಾಡ್ತೀರಾ? ವ್ಯಾಪಾರ ನಾವು ಜನ ಮಾಡ್ಬೇಕು ಸರ್. ಜನ ಹೌದು, ಒಳ್ಳೇದಾಯ್ತು ನಿಮಗೆ ಮೈ ಕೊಡ್ಬೇಕು. ವ್ಯಾಪಾರ ಆಯ್ತಲ್ಲ ಸರ್. ಸತ್ಯ 100% ಒಳ್ಳೇದಾಗತ್ತೆ. ನಮ್ಗೆ ಮಾಡೋಣ ಅಂದ್ಮೇಲೆ ಮಾಡ್ಲೇ ಇಲ್ಲ, ಮತ್ತೆ ಪ್ರಾಮಿಸ್ ಮಾಡಿದೀರಾ ಮಾಡ್ಲೇಬೇಕಂಬಲ್ಲ, ಓಡೋಂಗಿಲ್ಲ. ಸೊ ಇನ್ನೇನು ಇಲ್ಲ ಅಫ್ಕೋರ್ಸ್ ಒಂದು ಕೆಲವೊಂದು ಮಾತೇನಂದ್ರೆ ರಚಿತಾ ಅವರಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾಕೆಂದ್ರೆ ನಾವು ಫಸ್ಟ್ ಪಾರ್ಟ್ ಮಾಡಿದಾಗ್ಲೂ ಅಷ್ಟೇ ನಾನು ಮಹೇಶ್ ಕಳಿಸಿದ್ದೆ, ಹೋಗು ಕತೆ ಹೇಳು ರಚಿತಾ ಅವ್ರು ಬೇಕು ಅಂತ. ಅವತ್ತು ಯಾಕೆಂದ್ರೆ ರಚಿತಾ ಅವ್ರು ಭೂಮಲ್ಲಿ ಇದ್ರು ಅಂಡ್ ಆ ಒಂದು ಸ್ಟಾರ್ಡಮ್ ನಮ್ಮ ಸಿನಿಮಾಗೆ ಬಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಕತೆ ಹೇಳಕ್ ಕಳಿಸಿದಾಗ ಅವ್ರು ಒಪ್ಕೊಂಡ್ರು. ಅಂಡ್ ಒಂದೇ ಸಲ ಕತೆ ಒಪ್ಕೊಂಡು ಬಂದು ಫಸ್ಟ್ ಪಾರ್ಟ್ ಮಾಡಿದ್ದಾಗ್ಲಿ ನಮ್ಮಿಬ್ಬರು ಜೋಡಿ ಆಗ್ಲಿ ಕರ್ನಾಟಕ ಜನ ಅಷ್ಟು ಚೆನ್ನಾಗಿ ಮೆಚ್ಕೊಂಡ್ರು. ಆ ಹಾಡು ಅಲ್ಲಿ ಏನಮ್ಮಿ ಹಾಡು ಆ ಲೆವೆಲ್ಗೆ ಹೋಯ್ತು. ಅಲ್ಲಿಂದಲೇ ನಮ್ಮ ಜರ್ನಿ ಬೇರೆ ತರ ಶುರು ಆಯ್ತು. ಆಮೇಲೆ ಮ್ಯಾಟ್ನಿ ಮಾಡಿದ್ವಿ, ಈಗ 3ನೇ ಸಿನಿಮಾ ಮಾಡ್ತಾ ಇದೀವಿ, ಅಯೋಗ್ಯ 2 ಬಂದು ನಿಂತಿದೀವಿ. ಇವತ್ತು ಅಷ್ಟೇ, ಇವತ್ತು ನಾನು ಒಬ್ಬನಿಂದ ಒಬ್ಬ ಹೀರೋ ಇಂದ ಒಂದ್ ಸಿನಿಮಾ ಅಂತ ನಾನು ಯಾವತ್ತು ಬಿಲೀವ್ ಮಾಡಲ್ಲ. ಯಾಕೆಂದ್ರೆ ಆ ಹೀರೋಗೆ ನಾನು ಯಾವಾಗಲೂ ಬಿಲೀವ್ ಮಾಡೋದು ಒಳ್ಳೆ ಹೀರೋ ಇರ್ಲೇಬೇಕು, ಆ ಜೋಡಿ ಇದ್ರೇನೆ ಆ ಸಿನಿಮಾಗೆ ಒಂದು ತೂಕ ಬರೋದು. ಆ ತೂಕ ಬರ್ಬೇಕು ಅಂತಂದ್ರೆ ರಚಿತಾ ಅವರ ಒಂದು ಸ್ಟಾರ್ಡಮ್ ಆಗ್ಲಿ ಅಥವಾ ಅವ್ರಿಗಿರುವಂತ ಒಂದು ಏನೋ ಇಲ್ಲಿವರೆಗೂ ಅವ್ರು ಕ್ರಿಯೇಟ್ ಮಾಡ್ಕೊಂಡ್ ಬಂದಿರುವಂತ ಒಂದು ಜರ್ನಿ ಇದೆಯಲ್ಲ, ಒಬ್ಬ ಹೆಣ್ಮಗಳಾಗಿ ತಾನೇ ಒಬ್ಬಳೆ ನಿಂತ್ಕೊಂಡು ಇಷ್ಟು ವರ್ಷದ ಜರ್ನಿನಲ್ಲಿ ಇಷ್ಟು ವರ್ಷ ಒಬ್ಬ ಹೀರೋ ನಿಂತ್ಕೊಳ್ಳೋದಾಯ್ತಲ್ಲ, ಅದು ತುಂಬಾ ಕಷ್ಟ ಚಿತ್ರರಂಗದಲ್ಲಿ. ನಮ್ಗೆಲ್ಲ ಗೊತ್ತು ಎಷ್ಟು ಜನ ಹೀರೋಗಳು ನಿಂತ್ಕೋತಾರೆ, ತುಂಬಾ ಕಷ್ಟ, ತುಂಬಾ ರೇರ್. ರಮ್ಯಾ, ರಕ್ಷಿತಾ, ರಚಿತಾ, ರಾಧಿಕಾ, ಅದ್ರ ಹಿಂದ್ಗಡೆ ಹೆಸರುಗಳು ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಹೀರೋಗಳಿಗೆ ಜರ್ನಿ ಮಾಡೋದು ಕಷ್ಟ ಅಲ್ಲ, ಸುಲಭ ಆಗುತ್ತೆ. ಎಲ್ಲವೂ ಸುತ್ತ ಸೆಕ್ಯೂರ್ ಆಗಿರುತ್ತೆ. ಹೀರೋಯಿನ್ಗಳಿಗೆ ತುಂಬಾ ಕಷ್ಟ ಇರುತ್ತೆ. ಒಬ್ಳು ಹೆಣ್ಮಗಳು ಮನೆಯಿಂದ ಆಚೆಗೆ ಬಂದು ಸಿನಿಮಾ ಮಾಡುವಂತ ಕಷ್ಟ. ಫಸ್ಟ್ ಎಲ್ಲ ಸಿನಿಮಾ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ ಅಯ್ಯೋ ಬಾರಿ ಕೆಟ್ಟ ಕೆಲಸ ಅನ್ನೋ ಇತ್ತು. ಇವತ್ತು ಸಿನಿಮಾ ಮಾಡೋ ಕಾಂಪಿಟೇಷನ್ ನಿಂತಿದ್ದಾರೆ ಎಲ್ರು ಹೆಣ್ಮಕ್ಳುಗಳು. ಅದು ಖುಷಿ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಬೋಲ್ಡ್ ಆಗಿ ಧೈರ್ಯವಾಗಿ ನಿಂತ್ಕೊಂಡು ಎಲ್ಲವನ್ನು ಫೇಸ್ ಮಾಡ ಮೇಲೂ ಎಲ್ರಿಗೂ ಅಪ್ ಅಂಡ್ ಡೌನ್ ಸಿದ್ಧ ಇರುತ್ತಲ್ಲ, ಎಲ್ಲ ಫೇಸ್ ಮಾಡ್ಕೊಂಡು ಹೆಣ್ಮಕ್ಳು ಬಂದು ಸರ್ವಿಸ್ ಮಾಡ್ಬೇಕಲ್ಲ ಇಂಡಸ್ಟ್ರಿಗೆ. ಅದನ್ನ ಮಾಡೋದ್ರಲ್ಲಿ ಅಫ್ಕೋರ್ಸ್ ರಚಿತಾ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ನನ್ನ ಸಿನಿಮಾಗೆ ಹೀರೋಯಿನ್ ಆಗಿರೋದು 3ನೇ ಸಲ ನನಗೆ ಹೆಮ್ಮೆನೆ, ನಂಗೆ ಖುಷಿನೇ ಆಲ್ವೇಸ್. 4ನೇ ಸಿನಿಮಾನು ಮಾಡೋಣ, ಪಾರ್ಟ್ 3, ಪಾರ್ಟ್ 4, CM ಆಗೋರ್ಗು PM ಆಗೋರ್ಗು ಬಿಡಲ್ಲ ನಿಮ್ನ. ನಿಮ್ ಮಕ್ಕಳು ಮೊಮ್ಮಕ್ಳು ತೋರಿಸ್ಬಿಟ್ಟೆ ಕೆಲಸ ನಿಮ್ನ ಆಚೆಗೆ ಸಿನಿಮಾದಲ್ಲಿ. ಖುಷಿ ಆಯ್ತು. ಹಾಗಾಗಿ ಕಡೆಗೆ ಇಲ್ಲ ನಾನು ಇದೊಂದು ವಿಚಾರ ಹೇಳಬೇಕು. TR ಚಂದ್ರಶೇಖರ್ ಅವ್ರು ನೆನ್ಸ್ಕೋಬೇಕು. ನಾವು ಅಯೋಗ್ಯ ಮಾಡ್ಬೇಕಾದ್ರೆ ಫಸ್ಟ್ ಪಾರ್ಟ್ಗೆ ಬಂದು ಜೊತೆಯಾಗಿ ನಿಂತ್ಕೊಂಡ್ರು. ಅದನ್ನ ನಾನು ಯಾವತ್ತು ನೆನ್ಪಿಟ್ಕೋತೀನಿ ಸರ್. ಅವತ್ತು ನೀವು ಬಂದಿದ್ದು ಬಹಳ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ, ನನ್ನ ಕರಿಯರ್ಗೆ. ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಆಕ್ಚುಲಿ ಮುನೇಗೌಡರು ಕೊಡಕ್ಕಿಂತ ಮುಂಚೆ ಬೇರೆ ಬೇರೆಯವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ನನಗೆ. 1-2-3 ಅಡ್ವಾನ್ಸ್ ಇದೆ ನನ್ನ ಹತ್ರ ಅಯೋಗ್ಯ 2ಗೆ ಅಂತ. ಇವ್ರು ಬಂದ್ರು, ನಯನ್ ಅವರು ಮತ್ತೆ ನಮ್ಮ ಅರ್ಚನಾ ಎಲ್ಲ ಬಂದ್ರು, ಮಹೇಶ್ ಕರ್ಕೊಂಡ್ಬಂದ್ರು. ಮಹೇಶ್ ಬಂದಾಗ ನಾನಂದೆ ಅಲ್ಲಪ್ಪ ಇವ್ರು ಸರಿಯಾಗಿ ಮಾಡ್ತಾರೇನೆ, ದುಡ್ಡು ಐತೇನೆ ಇವ್ರ ಹತ್ರ. ಆಮೇಲೆ ಅಯೋಗ್ಯ 2 ಅಂತಂದ್ರೆ ಗೊತ್ತು, ಬಜೆಟ್ ಎಲ್ಲ ಹಿಂಗ್ ಹೋಗುತ್ತೆ ಏರ್ಕೊಂಡು, ಹೆಂಗಪ್ಪ ಕಷ್ಟ ಆಗುತ್ತೆ ಕಣೆ ಅಂತಂದೆ ನಾನು. ನನಗೂ ಗೊತ್ತಿಲ್ಲ ಸರ್ ಅಂದಲ್ಲ, ನೀ ಬರೀ ಹಿಂದೆ ಐತಿಲ್ಲ ನನಗೂ ಗೊತ್ತಿಲ್ಲ ಅಂತ ಹೆಂಗಪ್ಪ ಅಂತಂದೆ. ಅದಾದ್ಮೇಲೆ ಬಂದ್ರು, ಪಕ್ಕದಲ್ಲಿ ಕೂತ್ಕೊಂಡ್ರು, ಏನ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ರು. ಸ್ವಲ್ಪ ನನಗೆ ನಮ್ಮ ಉಮಾಪತಿ ತರ ಕಂಡ್ರು ಇವರು. ಅಂದ್ರೆ ಏನ್ ಕಾನ್ಫಿಡೆನ್ಸ್, ಎಷ್ಟಾರಾಗಲಿ ಸರ್, ಅದೇ ಎಷ್ಟಾರಾಗಲಿ ಸರ್, ಒಳ್ಳೆ ಸರ್, ಮಾಡೋಣ ಸರ್, ಹಂಗೆ ಸರ್ ಹಿಂಗೆ ಸರ್ ಅಂತ. ಅಪ್ಪ ಕೆಲವ್ರು ಮಾತಾಡ್ತಾರೆ ಕಣೆ, ಒಳಗಡೆ ಇದೆಯಲ್ಲೋ ಗೊತ್ತಿಲ್ಲ, ಜೇಬಲ್ಲಿ ದುಡ್ಡಿದೆಯಲ್ಲೋ ಅಂತ. ಒಂದು ಮೆಸೇಜ್ ತೋರಿಸೋದು ನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು, ಸರ್ ಅಂತಂದ್ರೆ ಒಂದ್ ದಿವಸ, ಏನ್ ಸರ್ ಅಂತಂದೆ, ಒಂದ್ ಮೆಸೇಜ್ ಇದೆ ನೋಡ್ತೀರಾ ಅಂತಂದ್ರು ಗೌಡ್ರು. ಏನ್ ತೋರಿಸಿ ಸರ್ ಅಂತಂದೆ, ಏನ್ ಮೆಸೇಜ್ ತೆಗೆದು ಬಿಟ್ರಿ ಹಿಂಗೆ. ನಾನ್ ನೋಡಿ ಗಾಬರಿ ಆಗ್ಬಿಟ್ಟೆ, ಅಯ್ಯೋ ಇಶ್ವನೇ ಇದು ನನ್ನ ಕೊಂಡಿರ್ಬೇಕಾಗಿತ್ತಲ್ಲಪ್ಪ ಅಂತ. ಆಮೇಲೆ ಶುರುವಾಯ್ತು ಜರ್ನಿ. ಅವ್ರಿಗೂ ಕಾಟ ಕೊಟ್ಟಿದ್ದೀವಿ, ಸರಿಯಾಗಿ ಏನ್ ಬಿಟ್ಟಿಲ್ಲ, ನಮಗೂ ಕಾಟ ಕೊಟ್ಟಾರ ಅವರು. ಏನು ಸಾಧಾರಣ ಪ್ರಾಜೆಕ್ಟ್ ಅಂತೂ ಆಗಿಲ್ಲ. ಆದ್ರೆ ಯಾಕಾಗಿದೆ ಅಂದ್ರೆ ಅದು
ಅವತ್ತು ತೋರಿಸ್ದೆ ಸಿನಿಮಾನ ಫೈನಲ್ ಕಟ್ ಅವ್ರಿಗೆ ಎಲ್ಲ ಮುಗಿದ್ಮೇಲೆ ತೋರಿಸಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನೀವೇನ್ ಮಾತು ಕೊಟ್ಟಿದ್ದೀರಾ ಅದು ಉಳಿಸ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದೀರಾ ಸರ್ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ನಂಬಿ ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ. ಆ ನಂಬಿಕೆಯನ್ನು ನಾವು August 14 ಉಳಿಸ್ಕೋತೀವಿ. ಅಂಡ್ ಮಹೇಶ ಅಫ್ಕೋರ್ಸ್ ಫಸ್ಟ್ ಪಾರ್ಟ್ ಅಲ್ಲೂ ಒಂದು ಸ್ಟ್ರಗಲ್ ಆಗಿತ್ತು, ಎರಡನೇ ಪಾರ್ಟ್ ಅಲ್ಲೂ ಆ ಸ್ಟ್ರಗಲ್ ಇತ್ತು. ಅಂಡ್ ಎಲ್ಲದಕ್ಕೂ ಜೊತೆ ನಿಂತ್ಕೊಂಡೆ. ಅಂಡ್ ಅಫ್ಕೋರ್ಸ್ ನಿನ್ನ ಡೈರೆಕ್ಷನ್, ನಿಂದೇ ಸಿನಿಮಾ, ಡೋಂಟ್ ವರಿ, ಚೆನ್ನಾಗಿ ಮಾಡಿದ್ಯಾ. ತೆರೆ ಮೇಲೆ ನಮ್ಮಿಬ್ಬರನ್ನು ಚೆನ್ನಾಗಿ ತೋರಿಸಿದ್ಯಾ, ಎಲ್ಲ ಆರ್ಟಿಸ್ಟ್ಗಳನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಅಂಡ್ ಆ ನೇಟಿವಿಟಿನ ಅಂಡ್ ಪ್ರತಿಯೊಂದು ನಾವು ಬ್ಯಾಕ್ ಡ್ರಾಪ್ ನೀವು ಸೆಲೆಕ್ಟ್ ಮಾಡಿರೋ ಲೊಕೇಶನ್ಗಳಾಗ್ಲಿ ಪ್ರತಿಯೊಂದು ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಡೋಂಟ್ ವರಿ, ಈ ಸಿನಿಮಾ ಒಳ್ಳೇದಾಗೇ ಆಗುತ್ತೆ ನಿನಗೆ, ತಲೆ ಕೆಡಿಸ್ಕೋಬೇಡ. ನಿನ್ನ ಹಾರ್ಡ್ ವರ್ಕ್ ಒಳ್ಳೇದಾಗುತ್ತೆ. ಅಂಡ್ ಅಫ್ಕೋರ್ಸ್ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಆ ಫಿಲ್ಮ್. ಅಂಡ್ ಖುಷಿ ಆಯ್ತು ಇವತ್ತು ನೀವು ಇಲ್ಲಿರೋದು. ಅಂಡ್ ಸುಂದರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೀನಿಯಾರಿಟಿ ನಮ್ಗೆ ಯಾವಾಗಲೂ ಪ್ಲಸ್. ಅಂಡ್ ಯಾರು ಮಂಜು, ಚೇತು, ಅಫ್ಕೋರ್ಸ್ ನೀವೆಲ್ಲ ಇದ್ಮೇಲೆ ನಮ್ಗೇನ್ ಕೆಲಸ ಇಲ್ಲ. ಏನ್ ಗೊತ್ತಾ, ನಾವು ಮಲಗಿರೋದು ಅಷ್ಟೇ. ಒಂದೇ ಕೆಲಸ ನನಗೆ ಕಾಟ, ಮಹೇಶನ್ ಫೋನ್ ಬಂದ್ರೆ ಆಂಗ್ಸೈಟಿ ಆಗುತ್ತೆ ನನಗೆ. ಈಗ ಏನು ಗುರು ಫೋನ್ ಮಾಡ್ತಾನೆ, ಏನೋ ಸಮಸ್ಯೆ ಇರ್ಬೇಕು ಗುರು ಈಗ ಅಂತ. ಇವ್ನು ಏನ್ ಗುರು ಏನೋ ಒಂದು ಇರ್ತದಲ್ಲ ಗುರು ಅಂತ ಫೋನ್ ಮಾಡಿದ್ರೆ ಇವ್ನು ಫೋನ್ ಮಾಡಿದ್ರೆ ಬರ್ಡೇ ದಿವಸ, ಭಾನುವಾರ, ಶನಿವಾರ ಯಾವತ್ತೂ ಇವ್ನು ಫೋನ್ ಐತಲ್ಲ ನಾನು ಏನಾದ್ರು ಸರ್ ಈಗ ಇದಾಗಬೇಕು, ಹಿಂಗಾಗಬೇಕು. ಆಯ್ತು ಸುಮ್ನಿರೋ, ಆಗುತ್ತೆ, ನೀನ್ ತಲೆ ಕೆಡಿಸ್ಕೊಬೇಡ, ಟೆನ್ಷನ್ ಮಾಡ್ಕೊಬೇಡ, ಸುಮ್ನಿರೋ. ಇಲ್ಲ ಸರ್ ಈಗ ಮೀಟಿಂಗ್ ಮಾಡೋಣ ಸರ್. ಎಷ್ಟೋ ಮೀಟಿಂಗ್ ಮಾಡ್ತೇವೆ ಗುರು, 150 ಮೀಟಿಂಗ್ ಆಗಿದೆ ಗುರು. ಸರ್ ಬೆಳಿಗ್ಗೆ ಬಂದ್ಬಿಡ್ತೀನಿ ಸರ್, ಆಫೀಸ್ಗೆ 11 ಹೋಗ್ಬೇಕು ಸರ್, ಮೀಟಿಂಗ್ ಮಾಡೋಣ. ಬಿಡೋಣ, ನಾನು ನಿಂದಾಗಿದೆ ಬಿಡೋಣ, ನಿನ್ನೆ ಕಣ BP ಶುಗರ್ ಎಲ್ಲ ಬರೋದು ನನಗೆ ಅಕಸ್ಮಾತ್ ಬಂದ್ರೆ ಅಂತ. ನಾನು ಎಲ್ಲ ಸ್ವಲ್ಪ ವರ್ಕೌಟ್ ಮಾಡ್ತಿರೋದ್ರಿಂದ ನಿನ್ನೆ ಬಂದಿಲ್ಲ, ತಡ್ಕೊಂಡೈತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ತೋರಿಸಿದ್ದ ನನಗೆ. ಹಾಗಾಗಿ ಮಹೇಶ್ನ ಈ ಕಾಟದ ಜರ್ನಿ ಜೊತೆಗೆ ಈ ಸಿನಿಮಾ ಇಷ್ಟೇ ನಗಿಸುತ್ತೆ ಥಿಯೇಟ್ರಲ್ಲಿ, ಇಷ್ಟಲ್ಲ ತುಂಬಾ ನಗಿಸುತ್ತೆ. ರವಿಶಂಕರ್ ಅವರು ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಗಳೆರಡು ಎಂಟ್ರಿ ಇದೆ ಥಿಯೇಟರ್ ಅಲ್ಲಿ, ಅದು ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಸಿನಿಮಾ ನೋಡಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಆಲ್ರೆಡಿ, ಅದೊಂದು ಖುಷಿ ಇದೆ. ಅಂಡ್ ಥ್ಯಾಂಕ್ ಯು ಎಲ್ರಿಗೂ, ಅಂಡ್ ರಚಿತಾ ಅವರಿಗೆ ಮತ್ತೆ ಇಡೀ ತಂಡಕ್ಕೆ, ಯಾರ್ಯಾರು ನಮ್ಮ ಟೀಮ್ಗೂ ಸ್ವಲ್ಪ ಕೆಲಸ ಮಾಡಿದಾರೋ, ಮತ್ತೆ ಇಷ್ಟು ಜನ ನನ್ನ ಗೆಳೆಯರು ಪತ್ರಕರ್ತರಿಗೆ ನಿಮ್ಮೆಲ್ಲರೂ ಬೆಂಬಲ ಇರಲಿ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ, ಇವತ್ತೆಲ್ಲರೂ ಏನ್ ಮಾತಾಡ್ತಾರೆ ಅಂತಂದ್ರೆ ಇಂಡಸ್ಟ್ರಿ ಮುಳುಗೋಯ್ತದೆ ಅಂತ. ಮುಳುಗಿಸ್ಬೇಡ್ರಪ್ಪ, ಎತ್ತರಪ್ಪ. ಲಕ್ಷಾಂತರ ಜನರ ಲೈಫ್ ಇದೆ ಕಣ್ರೆ, ಲಕ್ಷಾಂತರ ಜನರ ಜೀವನ ಇದೆ. ಬರೀ ನಾವು ಹೀರೋ ಅಷ್ಟೇ ಅಲ್ಲ ಬದುಕಿಲ್ಲಿ, ಇದನ್ನ ಡಿಪೆಂಡ್ ಆಗಿ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಯಾರೋ ₹100 ಕೆಲಸ ಇಲ್ಲದೆ ತಿಂಗಳಾನ್ಗಟ್ಲೆ ಅವ್ರ ಇಡೀ ಬದುಕು ಕಳೆದೋಗುತ್ತೆ. ಇದನ್ನೇ ನಂಬ್ಕೊಂಡು ಲಕ್ಷಾಂತರ ಜನಗಳು ಬದುಕ್ತಾ ಇದ್ದಾರೆ. ನೀವ್ ಎಷ್ಟು, ನಾನು ಹೇಳ್ತಾ ಇರೋದು, ಕೆಲವರೆಲ್ಲ ಸಿನಿಮಾಗಳ ಬಗ್ಗೆ, ಯಾವುದೋ ಸಿನಿಮಾಗಳ ಬಗ್ಗೆ ಎಲ್ಲೋ ಕೂತು ಏನೋ ನೆಗೆಟಿವ್ ಮಾಡ್ತಾ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಎಷ್ಟು ಜನರು ಬದುಕಿದೆ, ಎಷ್ಟು ವರ್ಷಗಳಿಂದ ಕಟ್ಟಿರೋ ಇಂಡಸ್ಟ್ರಿ ಗೊತ್ತಾ ಇದು ಮುಗಿದೋಗುತ್ತೆ ಅಂತಂದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಗೊತ್ತಾ ಮುಗಿಸ್ಬಾರ್ದು. 100% ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಮದರ್ ಪ್ರಾಮಿಸ್ ಚೆನ್ನಾಗಿದೆ ಅಂತ ಸಿನಿಮಾ. ಅಫ್ಕೋರ್ಸ್ ನೋಡಿದವರು ಇಲ್ಲ ಇದ್ದಾರೆ. ಕರಾವಳಿ ಬರ್ತಾ ಇದೆ, ಅಫ್ಕೋರ್ಸ್ ನಮ್ಮ ಅಯೋಗ್ಯ 2 ಬರ್ತಾ ಇದೆ. ಅಲ್ಲಿಂದ ಇನ್ನು ತುಂಬಾ ಸಿನಿಮಾಗಳ ಸಾಲಿದೆ. ಇಲ್ಲಿಂದ ಎದ್ದೇಳುತ್ತೆ ಇಂಡಸ್ಟ್ರಿ. ಒಂದ್ 6 ತಿಂಗಳು ಹಿಂಗ್ ಆಗಿದ ತಕ್ಷಣ ಮುಳುಗೋಯ್ತು ಅಂತಲ್ಲ. ಅಫ್ಕೋರ್ಸ್ ನಮ್ಮ ಲೈಫಲ್ಲಿ ಸೋಲು ಗೆಲುವುಗಳೆಲ್ಲ ನೋಡ್ತಾನೆ ಇದೀವಿ, ಮತ್ತೆ ಬರ್ತೀವಿ. ನೀವೇ ಬೆನ್ ತಟ್ಟಬೇಕು. ಯಾರು ತಟ್ತಾರೆ ಮತ್ತೆ ಬೆನ್ನ? ನೀವು ನಮ್ಮವರಾಗಿ, ನಮ್ಮ ಜನಗಳಾಗಿ ನೀವೇ ಬೆನ್ ತಟ್ಟಿಲ್ಲ ಅಂದ್ರೆ ನಮ್ಮನ್ನ ಯಾರು ತಟ್ತಾರೆ? ಆಮೇಲೆ ನಮ್ಮನ್ನ ನೋಡ್ಕೊಂಡು ನೀವು ನಕ್ಕರೆ ನಿಮ್ಗೇನು ಪ್ರಯೋಜನ ಇಲ್ಲ. ನೀವೇನ್ ನಿಮ್ಮನ್ನ ನೋಡಿ ನಕ್ಕಂಗಿರೋದು. ಯಾಕೆ ಗೊತ್ತಾ, ನಾವು ನಿಮ್ಮ ಇಂಡಸ್ಟ್ರಿ ಅವರು, ಕನ್ನಡ ಇಂಡಸ್ಟ್ರಿ ಅವರು. ಹೌದು, ಸಮ್ಟೈಮ್ಸ್ ಬರುತ್ತೆ, ಅಪ್ ಅಂಡ್ ಡೌನ್ಸ್ ಆಗುತ್ತೆ. ನಮ್ಮ ಈಗ ಏನಾಗಿದೆ ಗೊತ್ತಾ, ಒಂದು ಸತ್ಯ, ಎಲ್ಲ ಹೀರೋಗಳು 7 ಸಿನಿಮಾ ಮಾಡ್ಲೇಬೇಕು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ. ಆ ಸಿಚುವೇಶನ್ ಇದೆ. ಹೌದು, 7 ಸಿನಿಮಾ ಮಾಡ್ಬೇಕು ಎಲ್ರು. ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇರ್ಲಿ. ನಮ್ಮನ್ನ ನಾವೇ ಕಾಲ ಹೇಳ್ಕೊಂಡು, ನಮ್ಮ ಇಂಡಸ್ಟ್ರಿ ನಾವೇ ಕಾಲ ಹೇಳ್ಕೊಂಡು ಅಯ್ಯೋ ಹಿಂಗಾಗೋಯ್ತು ಅಂತ ನಗಡ್ಬೇಡ. ಯಾಕಂದ್ರೆ ನಾವೆಲ್ಲರೂ ಹಣ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ನಾವೆಲ್ಲರೂ ಪಾಲ್ದಾಡ್ರೆ. ಪ್ರತಿಯೊಬ್ಬ ನಿರ್ಮಾಪಕರು ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, ಮೀಡಿಯಾದವರು ಹಿಡಿದು ಪ್ರತಿಯೊಬ್ಬರಿಗೆ, ನನಗೆ, ನಿಮ್ಗೆ ಎಲ್ರಿಗೂ ಸಂದಿದೆ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ತಿಂದಿದ್ದೀವಿ ನಾವು. ನಮ್ಮೆಲ್ಲರ ಕರ್ತವ್ಯ ಇಂಡಸ್ಟ್ರಿ ಉಳಿಸ್ಬೇಕಾಗಿರೋದು, ಸಿನಿಮಾಗಳನ್ನ ಗೆಲ್ಸಬೇಕಾಗಿರೋದು. ಬರೀ ನಮ್ದಲ್ಲ, ನಿಮ್ದಲ್ಲ, ಜನಗಳದ್ದು, ನಂದು, ಜನಗಳಿಗೆ ಏನ್ ಕೊಟ್ಟಿದ್ದೀವಿ. ಹೌದು, ಅಷ್ಟು ವರ್ಷ 100 ವರ್ಷ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ವಾ ಇಂಡಸ್ಟ್ರಿ? ಸಮಾಜ ಪರಿವರ್ತನೆ ಮಾಡಿಲ್ವ ಎಷ್ಟೋ ಸಿನಿಮಾಗಳು? ಅಣ್ಣವರಂತ ಒಬ್ಬ ಅದ್ಭುತ ವ್ಯಕ್ತಿನ ಕೊಟ್ಟಿಲ್ವ ಈ ನಾಡಿಗೆ? ಎಷ್ಟು ಜನ ಕಲಾವಿದರನ್ನು ಕೊಟ್ಟಿಲ್ಲ, ಎಷ್ಟು ಜನ ಕಲಾವಿದರು ಹೊಟ್ಟೆ ತುಂಬಿದೆ, ಎಷ್ಟು ಜನ ಯೂನಿಟ್ ಬಾಸ್ ಆಗ್ಬೋದು, ವರ್ಕರ್ಸ್ ಆಗ್ಬೋದು, ಎಷ್ಟು ಜನ ಹೊಟ್ಟೆ ತುಂಬಿದೆ ಇದರಿಂದ. ಎಷ್ಟೋ ಜನ ಹೊಸ ಪ್ರತಿಭೆಗಳು ಇವತ್ತು ಲಕ್ಷಾಂತರ ಜನ ಒಂದು ಆಡಿಷನ್ ಅಂದ್ರೆ ಲಕ್ಷಾಂತರ ಜನ ಕಳಿಸ್ತಾರೆ. ಅವರೆಲ್ಲ ಕ್ಯೂ ಅಲ್ಲಿ ಇದ್ದಾರೆ ಮುಂದಕ್ಕೆ ಹೋಗ್ಬೇಕು ಅಂತ. ಅವರೆಲ್ಲ ಕಾಯ್ತಾ ಇದ್ದಾರೆ. ಅವ್ರಿಗೂ ಬೆಳೆಸಿ ಮುಂದಕ್ಕೆ ಕೊಡ್ಬೇಕು ಇಂಡಸ್ಟ್ರಿನ ನಾವು. ಎಲ್ರು ಬದುಕಿದೆ, ಯೋಚನೆ ಮಾಡಿ. ಎಲ್ರು ಸಿನಿಮಾ ಮಾಡ್ತಾ ಇದಾರೆ, ಸೋಲ್ತಾ ಇದಾರೆ, ಎಲ್ಲ ಬಂದ್ ಕೂತ್ಕೊಂಡು ಮೀಡಿಯಾ ಮುಂದ್ಗಡೆ ನಾನ್ ಸಿನಿಮಾ ಸೋಲ್ತು, ನಂದು ಅಷ್ಟು ಹೋಯ್ತು, ಸಿನಿಮಾ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ, ಗೆಲ್ತಾರೆ ಸಿನಿಮಾಗಳು ಹೇಳ್ತಾನೆ. ನಾನು ಗೆದ್ದಿದ್ದೀನಿ, ಇಷ್ಟು ದುಡ್ಡು ಮಾಡಿದ್ದೀನಿ, ಇಷ್ಟು ಸಿನಿಮಾ ಮಾಡ್ರಪ್ಪ ಅಂತ ಹೇಳ್ಬೇಕಾನೆ.
ಕೂತ್ಕೊಂಡು ಏನಂದ್ರೆ ಆಯ್ತು ನನ್ನ ಸಿನಿಮಾ ಸೋಲ್ತು ಇಷ್ಟು ಹೋಯ್ತು ನನ್ನ ಸಿನಿಮಾ. ಹೌದಪ್ಪ, ನಿನಗೆ ಗೊತ್ತಿರಲಿಲ್ವಾ ಸಿನಿಮಾ ಸೋಲುತ್ತೆ ಗೆಲ್ಲುತ್ತೆ ಅಂತ? ಮತ್ತೆ ಯಾಕೆ ಸಿನಿಮಾ ಮಾಡಿದ್ರು ನೀನು? ಆ ನಂಬಿಕೆ ಗೊತ್ತಿಲ್ಲ ಅಂದ್ಮೇಲೆ ಸ್ಟಡಿ ಮಾಡು, ಎಜುಕೇಶನ್ ತಗೋ, ಸಿನಿಮಾದಲ್ಲಿ ಕೆಲಸ ಮಾಡು, ಆಮೇಲೆ ಬಾ. ಇದಾರೆ ನಾನು ಸುಪ್ರೀತ್ ಪ್ರೊಡ್ಯೂಸರ್, ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಇದ್ದಾರೆ. ಕೇಳಿ 10 ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲರೂ ಪ್ರಾಫಿಟ್ ಮಾಡಿದ್ದಾರೆ. ಯಾಕೆ ಆಗ್ತಾ ಇದೆ? ನಿಮ್ಗೆ ಎಜುಕೇಶನ್ ಬೇಕು. ಸಿನಿಮಾ ಅಂದ್ರೆ ಬರೀ ದುಡ್ಡು ಹಾಕೋದಷ್ಟೇ ಸಿನಿಮಾ ಅಲ್ಲ. ಸಿನಿಮಾ ಕಥೆ ಗೊತ್ತಾಗಬೇಕು ನಿಮಗೆ, ಸಿನಿಮಾ ಮೇಕಿಂಗ್ ಗೊತ್ತಾಗಬೇಕು. ಸಿನಿಮಾ ಗೊತ್ತಾದ್ರೇನೆ ಆಮೇಲೆ ನೀವು ಪ್ರೊಡ್ಯೂಸ್ ಮಾಡ್ಬೇಕು ಸಿನಿಮಾ. ಇಲ್ಲ ನೀವು ಮಾಡೋದೇ ಆಗ್ತಾ ಇರುತ್ತೆ ಗೊತ್ತು. 10 ಜನ ಪ್ರೊಡ್ಯೂಸರ್ ಹಿಂದಕ್ಕೆ ಹೆಜ್ಜೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆಲ್ಲ ಯಾರು ಹೊಸ ಹುಡುಗರು ಸಿನಿಮಾ ಮಾಡೋರು 10 ಜನ ಹಿಂದಕ್ಕೆ ಹೋಗ್ತಾರೆ. ಎಲ್ಲಿಗೆ ಹೋಗುದು ಇಂಡಸ್ಟ್ರಿ? ತಮಿಳು, ತೆಲುಗು, ಮಲಯಾಳಂ ಬಂದಾಗ ಹೊಗಳ್ಕೊಂಡು ಅದನ್ನ ಪೋಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಒದಾಡ್ಬೇಕಾದ್ರೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾಗಳನ್ನ ಯಾರು ಪೋಸ್ಟ್ ಮಾಡ್ತಾರ? ಅದೇ ನಮ್ಮ ಕಾಲೆಲ್ಲ ಕಾಯ್ತಾ ಇರ್ತಾರೆ. ಇವನ್ ಸೋಲಿ ಸಿನಿಮಾ ನೆಕ್ಸ್ಟ್ ಆಗಸ್ಟ್ 14 ಅಲ್ವಾ, ನೋಡ್ತೀನಿ ಮಗ ಏನ್ ತಪ್ಪಾಗ್ತಾ ಇದೆ. ನಾನು ಇವಾಗ ಮಾತಾಡ್ತಾ ಇದ್ದೀನಲ್ವಾ, ಅದು ಕಮೆಂಟ್ ಹೋಗ್ತಾ ಇರುತ್ತೆ ಕೆಳಗಡೆ. ಇಷ್ಟೆಲ್ಲ ಮಾತಾಡ್ತಾ ಕಾನ್ಸಲ್ಲಿ ನೋಡ್ತೀನಿ ಇರುಗುರು ಅದೇನ್ ತಪ್ಪಾಗಿದೆ ಆಗಸ್ಟ್ 14. ಬೇಡ ಗುರು, ನಾನು ಹಿಮ್ಮವನೆ, ನನ್ನ ಹತ್ರ ಯಾಕೆ ದ್ವೇಷ? ನಾನೇನು ಹೊರಗಿನವನ? ಐ ಹೋಪ್ ನಾವೆಲ್ಲ ಅರ್ಥ ಮಾಡ್ಕೊಂಡಿವಿ, ಇಂಡಸ್ಟ್ರಿಯಲ್ಲಿ ಕಟ್ತೀವಿ. ಬೆಳಗ್ಗೆ ದಿವಸ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದೀನಿ, ಓಪನ್ ಆಗಿ ಬೇಜಾರು ಮಾಡ್ಕೊಬಿಡಿ. ಯಾಕಂದ್ರೆ ಸ್ಪೆಷಲ್ ಆಗಿ ಶಾರದವ್ರು ಯಾವತ್ತು ಬರ್ದಿರೋದು ಇವತ್ತು ಬಂದ್ಬಿಡೋರು, ಹಂಗಾಗಿ ನಮ್ಗೆ ಖುಷಿ ಇವತ್ತು. ಕೇಳಿ ಮೇಡಮ್, ನನ್ನ ಬರ್ಡೇ ದಿವಸ ಏನಾದ್ರು ನನಗೆ ಕಾಂಟ್ರವರ್ಸಿ ಮಾಡಿದಾಗ ನಾನು ನೆಮ್ಮದಿಯಾಗಿ ಮನೆ ಮಲ್ಕೊಳಕ್ ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ. ಹೌದು, ಆಕ್ಟರ್ಸ್ ಅಸೋಸಿಯೇಷನ್ ಯಾವತ್ತು ನಮ್ಮನ್ನೆಲ್ಲೂ ಕರೆದಿಲ್ಲ ಮೇಡಮ್. ಹೌದು, ಆಯ್ತು, ಸರಿ. ಆ ಥರದ್ದಾದ್ರೆ ಖುಷಿ. ಅದಕ್ಕೆ ನಾನು ಖಂಡಿತವಾಗ್ಲೂ ರೆಡಿ ಇದ್ದೀನಿ ಮೇಡಮ್, ನಾವೆಲ್ಲರೂ ರೆಡಿ ಇದೀವಿ, ಸುಮಾರು ಜನ. ಅದಾಗಬೇಕು. ಮಾಧ್ಯಮದವ್ರು ಆಡ್ಕೊಂಡು ನಗ್ತಾ ಇರೋದಲ್ಲ, ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ಮಾಧ್ಯಮದವ್ರ ಬಗ್ಗೆ ಅಲ್ಲ. ಇಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಬಿಡಿ, ಮಾಧ್ಯಮದ ಬಗ್ಗೆ ಹೇಳಿಲ್ಲ ನಾನು. ಅಲ್ಲ, ಅದನ್ನ ಬಿಡ್ಬೇಕು. ನೀವ್ ಹೇಳಿದ್ದನ್ನ ಖಂಡಿತವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಹೌದು, ಎಲ್ಲರೂ ಒಗ್ಗಟ್ಟಾದ್ರೆ ಉಳಿಯಕ್ ಸಾಧ್ಯ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಬೆಟರ್ ಕಾಲ್ ಹರ್. ಬನ್ನಿ ಇಲ್ಲಿ ಒಂದು ನಿಮಿಷ. ಮ್ಯಾಮ್, ಯು ಪ್ಲೀಸ್ ಕಮ್. ನೋ ಶಿ ಸ್ಪೀಕಿಂಗ್ ದ ಟ್ರೂತ್ ಆಕ್ಚುಲಿ. ನೀವು ಬನ್ನಿ ಇಲ್ಲಿ. ಲೆಟ್ ಎವ್ರಿವನ್ ಸಿ. ನೋ ವೇಟ್, ಮೂವ್ ಅಸೈಡ್. ಕೊಡಿ. ಇಲ್ಲ ನಾನೇ ಹೋಗ್ತೀನಿ. ಇಲ್ಲ, ಬಿಕಾಸ್ ವಾಟ್ ಶಿ ಸ್ಪೀಕಿಂಗ್ ಇಸ್ ರೈಟ್. ಅಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಬಿಡಿ. ನನ್ನ ಮಾಧ್ಯಮದವರು ನೀವು ಹೇಳಿದ್ದೆ. ಇಲ್ಲಪ್ಪ, ನೀವು ನೋಡಿ ಸತೀಶ್, ಯಾ ಅಫ್ಕೋರ್ಸ್ ಐ ವಾಂಟೆಡ್. ಮಹೇಶ್ ಅವ್ರು, ಆಕ್ಚುಲಿ ನನ್ಗೆ ಇದು ಅರ್ಜುನ್ ಜನ್ಯಾಗಿ ಕ್ವಶನ್ ಕೇಳಬೇಕಾಗಿತ್ತು. ಆಯ್ತು, ನಮ್ಮಿ ಸಾಂಗು 8 ವರ್ಷದಿಂದ ವೈರಲ್ ಸಕ್ಸಸ್ ಅಂತ ಮಾಡ್ಕೊಂಡು ಬಂದ್ರಿ. ಎಲ್ಲಾ ಅಂದ್ರೆ ಅಲ್ಲಿ ಚೇತನು ಲಿರಿಕ್ಸ್ ಬರ್ದಿದ್ದಾರೆ, ರಚಿತಾ ರಾಮು, ಸತೀಶ್ ನೀನಸಮು ಇಬ್ರು ಇದ್ದಾರೆ. ಬಟ್ ನೀವು ಡೈರೆಕ್ಟರ್ ಬೇರೆ ಬಟ್ ನೀವು ಶ್ರೀರಾಮ್ ಹಾಡಿದ್ದು ಇವತ್ತು ಒಂದು ಫೇವರೇಟ್. ಹೌ ಡಿಡ್ ಯು ಬ್ರಿಂಗ್ ಶ್ರೀರಾಮ್? ನಿಮ್ಗೆ ಗೊತ್ತಿಲ್ವಾ? ಡಿಡ್ ಯು ಕಂಪೇರ್ ದ ವಾಯ್ಸ್? ಇದು ಸೀಕ್ವಲ್ ಅಂತ ಹೇಳಿದ್ರಿ, ನೆಕ್ಸ್ಟ್ ಸೀನ್ ಆದ್ಮೇಲೆ ಅಂತ. ವೆನ್ ಸೀಕ್ವಲ್ ಅಲ್ಲಿ ನೀವು ತಗೊಂಡ್ಬಂದ್ರೆ ವಿಜಯ್ ಪ್ರಕಾಶ್ ವಾಯ್ಸ್ ನ ಸಿದ್ ಶ್ರೀರಾಮ್ ಹೋಗಿದ್ರ, ವಾಯ್ಸೇ ಬದಲಾವಣೆ ಆಗಿದೆಯಲ್ಲಪ್ಪ.
ಬಿಕಾಸ್ ಇಟ್ಸ್ ಅ ಸಾಂಗ್ ಪ್ರೋಮೋ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ಇದನ್ನ ಅರ್ಜುನ್ ಸರ್ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೆ. ಅರ್ಜುನ್ ಜನ್ಯ. ಹೌದು, ಅರ್ಜುನ್ ಸರ್ ಜೊತೆ, ಅರ್ಜುನ್ ಜನ್ಯ ಜೊತೆ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ ಅದರಲ್ಲಿ ಅವರಿದ್ದು ಪಾಲಕ್ ಮುಚ್ಚಲ್ ಅವರು ಹಿಂದಿ ಒಂದು ವಿಷಯ ಹೇಳ್ತೀನಿ ನಾನು. ಕನ್ನಡನೇ ವಿಜಯ್ ಪ್ರಕಾಶ್ ಆಡಿದ್ದಾರೆ. ಶ್ರೀರಾಮ್ ವಾಯ್ಸ್ ಮ್ಯಾಚ್ ಆಗಲ್ವಲ್ಲ. ವೆನ್ ಯು ಆರ್ ಟೇಕಿಂಗ್ ವಿಜಯ್ ಪ್ರಕಾಶ್, ಹೌ ಡಿಡ್ ಯು ಬ್ರಿಂಗ್ ಇನ್ ಸಿಡ್ ಶ್ರೀರಾಮ್? ಈಗ ಏನ್ ಗೊತ್ತಾ, ಸಮ್ ಟೈಮ್ಸ್ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಅವರೊಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಮಾರ್ಕೆಟ್ ಮತ್ತೊಂದು ಎಲ್ಲವನ್ನು ಯೋಚನೆ ಮಾಡ್ಕೊಂಡು ನಾನು ಕಂಪ್ಲೀಟ್ ಮಾಡ್ತೀನಿ. ಲೆಟ್ ಮಿ ಕಂಪ್ಲೀಟ್ ಅದಲ್ಲ ಅವ್ರನ್ನ ಹೇಳ್ತಾ ಇಲ್ಲ ನಾನು. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನಾನು ಹೇಳ್ತಾ ಇರೋದಂದ್ರೆ ಸಮ್ ಟೈಮ್ಸ್ ಕೆಲವೊಂದು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ. ಅಂದ್ರೆ ಒಂದೊಂದು ಹಾಡಿಗೆ ಕೆಲವೊಂದ್ಸಲ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ನ ಇಲ್ಲಿ ಮಾಡಿದ್ದಾರೆ. ಪ್ರತಿ ಸಲ ವಿಜಯ್ ಪ್ರಕಾಶ್ ನನ್ಗೆ ಆಡಕ್ಕಾಗಲ್ಲ, ಅವರೇ ಆಡಕ್ಕಾಗಲ್ಲ ಎಲ್ಲ ಹಾಡುಗಳು. ಸರ್ ಎಕ್ಸಾಮ್ ಐ ಆಮ್ ಟೆಲಿಂಗ್ ಯು ಸೀಕ್ವೆಲ್. ನಿಮ್ ವಾಯ್ಸ್ ನ ನೀವೇ ಏನಮ್ಮಿ ಕೇಳ್ಕೊಳ್ಳಿ. ಶ್ರೀರಾಮ್ ನಿಮ್ ವಾಯ್ಸ್, ಯು ಆರ್ ದ ಫೇಸ್ ಆಫ್ ದ ಫಿಲ್ಮ್. ಹೌದು. ಸಿ ಐ ಆಮ್ ನಾಟ್ ಬ್ಲೇಮಿಂಗ್ ಶ್ರೀರಾಮ್, ಅವ್ರಿಗೆ ಹಾಡೆ ಅಂತ. ನಮ್ ಕನ್ನಡದವ್ರು ಅಂತ ಇವಾಗ ತಾನೇ ರಚಿತಾ ಹೇಳಿದ್ರು. ವೈ ವಿಜಯ್ ಪ್ರಕಾಶ್ ಇಸ್ ನಮ್ ಹೆಮ್ಮೆ. Why couldn't you bring him only? You could have waited for him. ಈ ವಿಚಾರದಲ್ಲಿ ಆಕ್ಚುಲಿ ಏನ್ ಗೊತ್ತಾ, ಕ್ಲಿಯರ್ಲಿ ನಾವು ಅರ್ಜುನ್ ಜನ್ಯ ಅವರಿಗೆ ಕಂಪ್ಲೀಟ್ ಜಜ್ಮೆಂಟ್ ನ ಬಿಟ್ಟಿದ್ವಿ. ಯಾಕೆ ಅಂತಂದ್ರೆ ಅವರೇ ಮಾಡ್ಬೇಕು. ಯಾಕಂದ್ರೆ ಬಟ್ ಅವ್ರಿಲ್ಲ, ಅದಕ್ಕೆ ನಿಮ್ಗಳನ್ನ ಕೇಳಿ. ಅವರೊಬ್ರು ಸೀನಿಯರ್ ಮೋಸ್ಟ್ ಆ ಡಿಸಿಷನ್ ಗಳಿಗೆ ನಾವು ಆಕ್ಷೇಪಣೆ ಮಾಡ್ಲಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಅಯೋಗ್ಯ ಮಾಡಿದಾಗ ಪ್ರತಿಯೊಂದು ಡಿಸಿಷನ್ ತಗೊಂಡಿದ್ದು ಅವರೇನೆ, ಎಲ್ಲವೂ ಸಕ್ಸಸ್ಫುಲ್ ಆಗಿತ್ತು. ಇವತ್ತು ಅದಕ್ಕೆ ನಾವು ಆ ಡಿಸಿಷನ್ ಏನ್ ಗೊತ್ತಾ, ಇಲ್ಲಿ ಹಾ ನಾನು ನಿಂತ್ಕೊಂಡೆ ಮಾತಾಡ್ತೀನಿ. ಇಲ್ಲ ದಟ್ಸ್ ಓಕೆ. ಇಲ್ಲ ಸರ್ ದಟ್ಸ್ ಓಕೆ, ಐ ಫೈನ್. ಏನಂದ್ರೆ ಇಲ್ಲಿ ಇಷ್ಟು ಜನ ಎಲ್ರದ್ದು ಡಿಫ್ರೆಂಟ್ ಒಪಿನಿಯನ್ಸ್ ಅಂತ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ ಸರ್ ಶ್ರೀರಾಮ್, ಕೆಲವ್ರಿಗೆ ಇಷ್ಟ ಆಗಿರಲ್ಲ. ದಿಸ್ ಇಸ್ ಯುವರ್ ಒಪಿನಿಯನ್, ವಿ ರೆಸ್ಪೆಕ್ಟ್ ಇಟ್. ಮೇಡಮ್ ವಿಜಯ್ ಪ್ರಕಾಶ್ ಆಡಿದ್ದಾರೆ ಸಿನಿಮಾದಲ್ಲಿ, ಬೇರೆ ಹಾಡು ಆಡಿದ್ದಾರೆ. ಇಟ್ಸ್ ಅಲ್ಲ, ಒಂದ್ ನಿಮಿಷ, ಮಲ್ಟಿಪಲ್ ಒಪಿನಿಯನ್ಸ್ ಅಂತ ಇದ್ದಾಗ ಇದು ನೆಕ್ಸ್ಟ್ ಸಕ್ಸಸ್ ಆಗ್ಬೇಕು ಅಂತ ತಾನೇ ಇದ್ದಿದ್ದು. ದಿಸ್ ಇಸ್ ಅ ರಿಪ್ಲೇಸ್ಮೆಂಟ್ ಫಾರ್ ಏನಮ್ಮಿ. ಅಲ್ಲ ಪ್ಲಾನೇ ಮಾಡಿರ್ಲಿಲ್ಲ, ಸುಬ್ಲಕ್ಷ್ಮಿ ಇದು ಏನಮ್ಮಿ ಆದ್ಮೇಲೆ ಸಿನಿಮಾದಿಂದ ಫ್ರೆಶ್ ಆಗಿ ನೋಡ್ಬೇಕು ನಾವು, ಏನಮ್ಮಿ ಬಿಟ್ಬಿಡ್ಬೇಕು ನಾವು, ಹೊಸದಾಗಿ ನೋಡ್ಬೇಕು ಈ ಹಾಡು. Having said that, you said all the time you said Kannada. When you have a Vijay Prakash who had given you a super hit like Enammi, you couldn't bring him for Sublakshmi. I'm upset about it. Okay, irli madam. ಇದು ನಿನ್ನ ಹೇಳ್ತಾ ಕೇಳಿ ಮೇಡಮ್, ನಿಮ್ಗೆ ಖುಷಿ ಆಗುತ್ತೆ. ನೀವು ಹೇಳ್ತಾ ಕೇಳ್ತಾ ಖುಷಿ ಆಗುತ್ತೆ. ನಾನು ನೀವು ಸೇರಿ ಒಂದು ರೀಲ್ ಮಾಡೋಣ ಮೇಡಮ್, ಇಟ್ಟಾಗುತ್ತೆ. ಮೇಡಮ್ ಏನಿಲ್ಲ, ಇದರಲ್ಲಿ ಪ್ರಕಾಶ್ ಸರ್ ಆಡಿದ್ದಾರೆ. ಏನಕ್ಕೆ ಒಂದೊಂದು ಸಾಂಗ್ ಒಬ್ಬೊಬ್ಬರನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು 2 ಸಾಂಗ್ ಆಡಕ್ಕಾಗಲ್ವಲ್ಲ ಒಂದೊಂದು ಸಿನಿಮಾದಲ್ಲಿ. ಅದಕ್ಕೆ ಕನ್ನಡದ ಬಗ್ಗೆ ಹೇಳಿದ್ರಲ್ಲ, ಬೇರೆ ಇದೆ. ಒಂದ್ ನಿಮಿಷ, ರಚಿತಾದು ಶಿ ಪುಟ್ ಇಟ್ ಅಬೌಟ್ ವೆರಿ ನೈಸ್ ಪಾಯಿಂಟ್. ಕನ್ನಡದವ್ರು ಅಂದ್ರೆ ಅವ್ರು ಎಷ್ಟೇ ದೊಡ್ಡವರಾಗಿದ್ರು ನಮ್ ಕನ್ನಡದವ್ರನ್ನ ಹಾಡಿದ್ರೇನೆ ಅದು ಹೆಮ್ಮೆ ಅಂತ ನಮ್ಗನ್ಸುತ್ತೆ. ಐ ಜಸ್ಟ್ ಫೆಲ್ಟ್ ಶ್ರೀರಾಮ್ ವಾಯ್ಸು ಸತೀಶಿಗೆ ಸೂಟ್ ಆಗಲ್ಲ ಈ ಹಾಡಿಗೆ. ಮೇಡಮ್ ನಂದೊಂದು ಒಪಿನಿಯನ್ ಏನ್ ಗೊತ್ತಾ, 100% ಎಲ್ಲಾ ಕನ್ನಡಿಗರೇ ಇರಬೇಕು ಅಂತ ನನ್ಗೆ ಆಸೆ ಇದೆ. ಅಶೋಕ ತಗೊಂಡ್ರೆ ನೀವು ಮೇಜರ್ ಕೆಲಸ ಕನ್ನಡಿಗರಿಗೆ ಕೊಟ್ಟಿದ್ ನಾವು. ಎಲ್ಲಾ ಸಿಂಗರ್ಸ್ ಗಳು ಮೇಜರ್ ಆಗಿ ನಾವು ಯಾರನ್ನೂ ಕಾಂಪ್ರಮೈಸ್ ಆಗಲಿಲ್ಲ. ಬಟ್ ಇಲ್ಲಿ ಬಂದಾಗ ನಾವ್ ಯಾಕೆ ಇಂಟರ್ಫಿಯರ್ ಆಗಿ ಮಾಸ್ತಿಯವ್ರ ವಿಚಾರದಲ್ಲಾಗ್ಲಿ, ಚೇತನ್ ವಿಚಾರದಲ್ಲಾಗ್ಲಿ, ಮತ್ತೊಬ್ಬರ ವಿಚಾರದಲ್ಲಿ ನಾವು ಮಧ್ಯ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಅಯೋಗ್ಯ 2 ಏನು ಅಂತ. ಹಾಗಾಗಿ ನಾವು ಇಂಟರ್ಫಿಯರ್ ಆಗ್ಲಿಲ್ಲ. ಮಹೇಶ್, ಯು ನೀಡೆಡ್ 8 years to do a sequel. 8 years, ಒಂದು ಹಿಟ್ ಫಿಲಮ್ ಅಯೋಗ್ಯ ಅಂತ ತಗೊಂಡು 8 years ಬೇಕಾ ಒಂದು ಸೀಕ್ವೆಲ್ ತಗೊಳಕ್ಕೆ? ಹೌದು, ಬೇಕಾಗುತ್ತೆ ಮೇಡಮ್. ಏಕೆ ಸೀಕ್ವೆಲ್ ಮಾಡಕ್ಕೆ? ಅಯೋಗ ಹಿಟ್ ಅಂತ ಇಟ್ಕೊಂಡು 8 ವರ್ಷ ಬೇಕಾಗಿತ್ತ ಪ್ರೊಡ್ಯೂಸರ್ಸ್ ನ ಹುಡ್ಕಕ್ ನಿಮ್ಗೆ? ಪ್ರೊಡ್ಯೂಸರ್ ತುಂಬಾ ಜನ ಇದ್ರು ಮೇಡಮ್, ತುಂಬಾ ಜನ ಅಡ್ವಾನ್ಸ್ ಕೊಟ್ಟಿದ್ರು ನಮಗೆ. ಸೊ ಮಾಡಕ್ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಮರ್ಸ್ಬೇಕಾಯ್ತು. ಪಾರ್ಟ್ 1 ಅದು ಸ್ವಲ್ಪ ಮರಿಬೇಕಾಯ್ತು. ಕಲರ್ಸ್ ಕನ್ನಡ ಅಂತ 500 ಸಲ ಪ್ಲೇ ಮಾಡಿದ್ದಾರೆ ಸಿನಿಮಾನ, ಹಾಕಿದ್ರೆ 11.3 TRP ಇದೆ. ಸೊ ಆ ಗುಂಡಲ್ಲಿ ಇರ್ಬೇಕಾದ್ರೆ ಪಾರ್ಟ್ 2 ಸಡನ್ ಆಗಿ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ನಮ್ಗೆ ತೂಗ್ಸಕ್ಕಾಗಲ್ಲ. ಒಂದು 8 ವರ್ಷ ಆದ್ಮೇಲೆ ಅದೆಲ್ಲ ಕಾಲ ಬರುತ್ತಲ್ಲ ಮೇಡಮ್, ಇವಾಗ ಬಂದಿದೆ, ಚೆನ್ನಾಗಿ ಮಾಡಿದೀವಿ ಅಷ್ಟೇ. ಓಕೆ, ಬಟ್ ಎನಿವೇ ಹ್ಯಾಪಿ ಬರ್ತ್ಡೇ ಸತೀಶ್. ಒಂದೇನ ಅಲ್ಲ ಸಂಬೈರ್, ಐ ಫೀಲ್ ಏನ್ ಗೊತ್ತಾ, ಇಲ್ಲಿ ಈ ಫಿಲಮ್ ನಲ್ಲಿ ಸತೀಶ್ ರಚಿತಾನ ಎನ್ಕ್ಯಾಶ್ ಮಾಡ್ಕೊಂಡು ಬ್ರ್ಯಾಂಡಿಂಗ್ ಮಾಡ್ಕೋತಾ ಇದ್ರ ಕತೆ ಇದೆಯಾ ಈ ಫಿಲಮ್ ಅಲ್ಲಿ?
ಇದೆ, 16ನೇ ತಾರೀಕು ನೋಡ್ತೀರಾ ನೀವು. ಓಕೆ, ಪಾಲಿಟಿಕ್ಸ್ ಆವಾಗ ಪಾಲಿಟಿಕ್ಸ್ ಬೇರೆ, 8 ವರ್ಷ ಗ್ಯಾಪ್ ಅಲ್ಲಿ ಇವತ್ತು ಪಾಲಿಟಿಕ್ಸ್ ಬೇರೆ. ಇವತ್ತು ಸ್ಟಾರ್ಗಳು ಏನೋ ಚೀಫ್ ಮಿನಿಸ್ಟರ್ಸ್ ಆಗ್ತಾ ಇದ್ದಾರೆ. ಸೊ ಹೌ ಆಸ್ ದ ಪಾಲಿಟಿಕ್ಸ್ ಚೇಂಜ್ಡ್ ಇನ್ ಅಯೋಗ್ಯ ಟು ಚೇಂಜ್ ಆಗುತ್ತೆ. ಇಲ್ಲಿ ನಾನು ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೀವು ಪ್ರೆಸೆಂಟ್ ಆಗಿದ್ರಾ? ನಾನು ಏನ್ ಹೇಳ್ದೆ ಗೊತ್ತಾ ನಿಮ್ಗೆ, ಅವ್ರನ್ನ CM PM ಮಾಡೋವರೆಗೂ ನಾವು ಅಯೋಗ ಮಾಡ್ತಾನೆ ಇರ್ತೀವಿ ಅಂತ. ಸೊ ಅದು ನಮ್ಮ ಹೋರಾಟ ಅಯೋಗ್ಯದಲ್ಲಿ. But do you, Satish, do you think Rachita is overshadowing you every time? ನಾನು ಯಾವತ್ತೂ ನನಗೆ ಈಗ ನೋಡಿ ಅಫ್ಕೋರ್ಸ್ ನನಗೆ ಇನ್ಸೆಕ್ಯೂರಿಟಿಯಿಂದ ಇಲ್ಲ. ನಾನು ಯಾರ ಜೊತೆ ಬೇಕಾದ್ರೆ ಆಕ್ಟ್ ಮಾಡ್ತೀನಿ, ಆ ಪ್ರಾಬ್ಲಮ್ ಇಲ್ಲ. ನಾನು ಲವ್ ಇನ್ ಮಂಡ್ಯ, ಲೂಸಿಯಾ, ಬ್ಯೂಟಿಫುಲ್ ಮನ್ಸುಗಳು ಎಲ್ಲಾ ಸಿನಿಮಾಗಳು ಹಿಟ್ ಕೊಟ್ಟರು ಬಂದವ್ ನಾನು. ಅದಾದ್ಮೇಲೆ ಅಯೋಗ್ಯ ಕೊಟ್ಟಿರೋದು. ಅಯೋಗ್ಯ ಫಸ್ಟ್ ಬಂದಿಲ್ಲ ನನಗೆ ಬಂದಿರೋದು ಲೂಸಿಯಾ ಡ್ರಾಮಾ ಇತಿಹಾಸ ಬೇರೆ ಇದೆ, ನಾನು ಅಲ್ಲೇ ಹುಡ್ಕೊಂಡ್ ಬಂದವನು. ಅದಾದ್ಮೇಲೆ ಅಯೋಗ್ಯ ಬಂದಿರೋದು. ನಾನು ಯಾರ ಜೊತೆ ಆಕ್ಟ್ ಮಾಡೋಕೋ ಅದೆಲ್ಲ ನಾನು ಯಾವತ್ತೂ ಇಟ್ಕೊಳ್ಳಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಐ ಆಮ್ ವೆರಿ ಹ್ಯಾಪಿ. ನನ್ನ ಲೆವೆಲ್ಗೆ ಒಬ್ರು ಸ್ಟಾರ್ ಇರ್ತಾರೆ ಅಂದ್ರೆ ಖುಷಿ ನಮ್ಗೆ ಇರ್ಬೇಕು. ಈಗ ದೀಪಿಕಾ ಪಡುಕೊಂಡು ಹಾಕೋತಾರೆ, ಶಾರುಖ್ ಖಾನ್ ಯಾಕೆ ಹಾಕೋತಾರೆ? ಮತ್ತೆ ಅವ್ರ ಮಾರ್ಕೆಟ್ ಇಲ್ಲ ಅಂತಾನೆ ಶಾರುಖ್ ಖಾನ್ಗೆ? ಅದು ಬೇರೆ ಸರ್, ಸತೀಶ್ಗೆ ಮಾರ್ಕೆಟ್ ಇದೆ ಅಂತ ನೀವು ಅದಕ್ಕೆ ಹಾಕೋತಾ ಇದ್ದೀರಾ ಅಂತ ಕೇಳಿ. ಯಾರನ್ನ ಮೇಡಮ್ ಅಯೋಗ್ಯ ಒಂದ್ ಮಾಡ್ಬೇಕಾದ್ರೆ ಏನ್ ಹೇಳ್ತೀರಿ ನೀವು? ಅಯೋಗ್ಯ ಹೋಗಿ ಹೀರೋಯಿನ್ ಚೇಂಜ್ ಮಾಡ್ಬಿಡೋದಾ? ನಿಮ್ ಪ್ರಕಾರ ನೀವು ನಮ್ಮ ಮಧ್ಯೆ ಏನ್ ಹಾಕೊಡ್ತಾ ಇದ್ದೀರಾ ನೀವು? ಹೀರೋಯಿನ್ ಚೇಂಜ್ ಮಾಡಿ ಅಂತನಾ ಹೇಳಿ? ನೆಕ್ಸ್ಟ್ ನಿಮ್ಗೆ ಇಷ್ಟ ಇಲ್ಲ ಚೇಂಜ್ ಮಾಡೋಣ. ನಮ್ಮಿಬ್ಬರು ಪೇರ್ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ತುಂಬಾ ಚೆನ್ನಾಗಿದೆ, ಅದಕ್ಕೆ ಬ್ರಾಂಡಿಂಗ್ ತರ ಆಗ್ತಾ ಇದೆ. ಇದು ವೆರಿ ನೈಸ್, ವೆರಿ ಲವ್ಲಿ. ಪಾರ್ಟ್ 3 ಪಾರ್ಟ್ 4 ಎಲ್ಲ ಮಾಡ್ಲಿ ಒಟ್ಟಿಗೆ ಅಂತ ಆರೈಸಿ. ಡೆಫಿನೆಟ್ಲಿ. ಒಂದು ಲಾಸ್ಟ್ ಕ್ವೆಶ್ಚನ್ ನನ್ನ ಕಡೆಯಿಂದ. ಓಕೆ ಸರ್, ಬರ್ತ್ಡೇ ವಿಶಸ್, ಬಟ್ ಇಂಪಾರ್ಟೆಂಟ್ ರೆಸೊಲ್ಯೂಷನ್ ಅಂದ್ರೆ ನಿಮ್ಗೆ ಹಿಟ್ ಇದು ಅಯೋಗ್ಯ ಟು ಮೇಕ್ ಆರ್ ಬ್ರೇಕ್ ಆಗುತ್ತಾ? ಬಿಕಾಸ್ ನಿಮ್ ಪ್ರೀವಿಯಸ್ ಫಿಲಮ್ ನಿಮ್ ಎಕ್ಸ್ಪೆಕ್ಟೇಷನ್ಸ್ ತರ. ಸೊ ಹೌ ಇಂಪಾರ್ಟೆಂಟ್ ಇಸ್ ಅಯೋಗ್ಯ ಟು ಫಾರ್ ಯು ಟು? 100% ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಸಿನಿಮಾ ನನಗೆ ಗೆಲ್ಲೇಬೇಕು, ಗೆಲ್ಲುತ್ತೆ ಅನ್ನೋ ಭರವಸೆ ಎಲ್ಲವೂ ಇದೆ. ಅಂಡ್ ಇದಾದ್ಮೇಲೆ ನಾನು ಡಿಸಿಷನ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಎಂಟರ್ಟೈನ್ಮೆಂಟ್ ಮತ್ತೆ ಆಕ್ಷನ್ ನಾನು ಏನು ಈಗ ಕಂಟಿನ್ಯೂ ಮಾಡ್ತಿದ್ದೀನಿ ಅಯೋಗ್ಯ ಪ್ಯಾಟರ್ನ್. ನಾನು ನನ್ನ ಒಂದು ಜಾನರ್ನ ಬಿಟ್ಟು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಲ್ಲ. ಹಂಗಂತ ನಾನು ಬಜೆಟ್ಗೆ ಸಿನಿಮಾ ಮಾಡಕ್ ಹೋಗಲ್ಲ. ಫಸ್ಟ್ ಡೇ ಇಂದ 45 ಲಕ್ಷ ರೂಪಾಯಿ ಲೂಸಿಯಾ ಮಾಡಿದ್ ನಾವು. ಒಳ್ಳೆ ಕತೆ, ಒಳ್ಳೆ ಕಂಟೆಂಟ್, ಒಳ್ಳೆ ಡೈರೆಕ್ಟರ್ ಬಂದ್ರೆ ನಾನು ಓಪನ್ ಆಗಿದ್ದೀನಿ. ಎಲ್ಲಾರ ಕಥೆಗಳು ಎಲ್ಲಾರ ಸಿನಿಮಾ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ನಾನಿವತ್ತು ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಅಯೋಗ್ಯ ಅಂದ್ಬಿಟ್ಟು ಮತ್ತೆ ಅದೇ ಲೆವೆಲ್ ಮಾಡಬೇಕು ಅಂತೆಲ್ಲ ಇಲ್ಲ. ಅಯೋಗ್ಯ ಪಾರ್ಟ್ 3 ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಬಟ್ ಈ ಸಿನಿಮಾ 100% ನನ್ನ ಲೈಫಲ್ಲಿ ಒಂದು ಹೊಸ ಬೆಳಕಂತ ಇರುತ್ತೆ ಅಂತ ಅಫ್ಕೋರ್ಸ್ ನಮ್ಮ ಇಡೀ ತಂಡ ಕಾಯ್ತಾ ಇದ್ದೀವಿ. ಓಕೆ, ಟು ಎಂಡ್ ವಿತ್, ಆಕ್ಚುಲಿ ಎಲ್ಲಾ ಟೈಮಲ್ಲೂ ನೀವ್ ಬೇರೆಯವ್ರ ಬಗ್ಗೆ ಹೇಳ್ತಾರೆ, ಅವ್ರು ಸತ್ತೋಗಿದೆ ಇಂಡಸ್ಟ್ರಿ ಅಂತ ಅವ್ರು ಹೇಳ್ತಾರೆ ಅಂತ ನೀವ್ ಹೇಳ್ತೀರಾ, ಇನ್ನೊಬ್ರು ನೀವ್ ಹೇಳ್ತೀರಾ ಅಂತ ಇನ್ನೊಬ್ರು ಹೇಳ್ತೀರಾ. ಅದಲ್ಲ, ನೀವು ಒಟ್ಟಾಗಿ ಬಂದು ನೀವ್ ಡಿಸೈಡ್ ಮಾಡ್ಬೇಕು ಹೌ ದ ಇಂಡಸ್ಟ್ರಿ ಶುಡ್ ರನ್, ಅಂಡ್ ದೆನ್ ದಟ್ಸ್ ದ. ಅಂಡ್ ಥ್ಯಾಂಕ್ ಯು ಮೀಡಿಯಾ. ಸಾರಿ, ಐ ಜಸ್ಟ್ ಟುಕ್ ಅಪ್ ದ ಮೈಕ್ ಅಂಡ್ ಸ್ಪೋಕ್. ಸಾರಿ. ಅಂಡ್ ಒಂದೇ ಒಂದು ಲಾಸ್ಟ್ ನನ್ನ ಮಾತು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವು ರಾಂಗ್ ಆಗಿ ತಗೋಬಿಡಿ. ಯಾಕೆ ನಾನು ಸಾರಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇವತ್ತು ಇಲ್ಲಿ ನಿಂತ್ಕೊಳ್ಳೋಕೆ ಕಾರಣ ಮೈಕ್ ಹಿಡ್ಕೊಂಡು ನಾನು ಸಣ್ಣ ಪುಟ್ಟ ಪಾತ್ರ ಮಾಡಿದಾಗಿಂದ ನನ್ನ ಬಗ್ಗೆ ಉದ್ದುದ್ದ ಬರ್ಕೊಂಡು ನನ್ನ ಸಪೋರ್ಟ್ ಮಾಡ್ತಾ ಬಂದಿದೆ ಮೀಡಿಯಾ. ನನ್ನ ಹತ್ರ ದುಡ್ಡು ಇಲ್ದಿದಾಗ DC ನಾಗೇಶ್ ಅಂತ ಫೋಟೋಗ್ರಾಫರು ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡಿ ನನ್ನನ್ನ ಮುಂದೆ ತಗೊಂಡ್ಬಂದು ನಿಲ್ಲಿಸ್ತವ್ರು. ತುಂಬಾ ಜನ ಮೀಡಿಯಾ ಸ್ನೇಹಿತರಿದ್ದಾರೆ ನನಗೆ, ಅವರೆಲ್ಲರೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನಾಟ್ ಈ ಫಿಲ್ಮ್ ಅಲ್ಲ, ನನ್ನ ಎಂಟೈರ್ ಜರ್ನಿನಲ್ಲಿ ನಾನು ಆ ವರ್ಡನ್ನು ಬಳಸಕ್ ಸಾಧ್ಯನೇ ಇಲ್ಲ. ಅಂಡ್ ಅಫ್ಕೋರ್ಸ್ ನಿಮ್ಗೆ ಯಾರಿಗಾದ್ರೂ ಆ ಥರದಿಂದ ಅನ್ಸಿದ್ರೆ ಐ ಆಮ್ ಸಾರಿ. ಮೀಡಿಯಾ ಯಾವಾಗಲೂ ನನಗೆ ಯಾವಾಗಲೂ ಅಣ್ಣಂದ್ರ ತರನೇ ನಿಂತ್ಕೊಂಡು ಕೆಲಸ ಮಾಡಿದೆ, ಸಪೋರ್ಟ್ ಮಾಡಿದೆ, ಅಂಡ್ ನನ್ನ ಮಾತುಗಳನ್ನ ದಾಟಿಸಿದೆ. ಅದನ್ನ ನಾನು ಯಾವತ್ತೂ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ 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 ನಾನು ಹೋದ್ನಲ್ಲ, ನೀವು ಅದು ಏನಾಯ್ತು ಅಂದ್ರೆ ಅದೆರಡು ಮಿಕ್ಸ್ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂತ ಜನಗಳಿದಾರಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ದೆ ಅಷ್ಟೇ, ಬಿಟ್ರೆ ನಾಟ್ ಮೀಡಿಯಾ. ಯಾಕೆಂದ್ರೆ ಎಲ್ಲ ನನ್ನ ಸ್ನೇಹಿತರಿಗೂ ಗೊತ್ತು ನಾನು ಹೆಂಗಿದ್ದೀನಿ ಎಲ್ಲರ ಜೊತೆ ಅಂತ, ಶಾರದವ್ರಿಗೂ ಗೊತ್ತು. ಏನು ಇದೀಗ ಸೋ ಮಚ್ ನಮ್ಮ ರಿಕ್ವೆಸ್ಟ್